ಸಾಧ್ಯ ಆದ್ರೆ ಒಂದು ಸಮಚಿತ್ತದಲ್ಲಿ ಒಂದು ಕಡೆ ಕೂತ್ಕೊಳ್ಳಿ. ನಮಸ್ತೆ ಮಹೋದಯ. ಹರಿ ಓಂ. 1.5 ಗಂಟೆಗಳ ಕಾಲ ಪ್ರತಿ ವಾರ ನಾವು ಭಗವಂತನಿಗೋಸ್ಕರ ಒಂದಿಷ್ಟು ಸಮಯವನ್ನ ಎತ್ತಿಡ್ತೀವಿ ಅನ್ನುವಂತಹ ಒಂದು ಸಂಕಲ್ಪದೊಂದಿಗೆ ನಾವೆಲ್ಲರೂ ಕೂಡ ಈ ಒಂದು ಸತ್ಸಂಗದಲ್ಲಿ ಭಾಗಿಯಾಗ್ತಾ ಇದ್ದೀವಿ. ಸೊ ನನ್ ಧ್ವನಿ ಕೇಳಿಸ್ತಾ ಇದೆ ಅಲ್ಲ ಎಲ್ಲರಿಗೂ ಕೂಡ? ಕೇಳಿಸ್ತಾ ಇದೆ. ಅದು ನಮ್ ಸೌಭಾಗ್ಯ. ನನ್ನ ಸೌಭಾಗ್ಯನೂ ಕೂಡ ಹೌದು. ಆಗ್ಲಿ, ಕೈಗಳನ್ನ ಜೋಡಿಸ್ಕೊಳ್ಳಿ. ಮೊದಲಿಗೆ 3 ಬಾರಿ ಓಂಕಾರವನ್ನ ಮಾಡಿ ಕ್ಲಾಸ್ನ ಆರಂಭ ಮಾಡೋಣ. ಇಲ್ಲ ಅದು ಸದಾ ಬಾಲರೂಪಾಪಿ ವಿಘ್ನಾದ್ರಿಹಂತ್ರಿ ಮಹಾದಂತಿ ವಕ್ತ್ರಾಪಿ ಪಂಚಾಸ್ಯ ಮಾನ್ಯ ವಿಧೀಂದ್ರಾದಿಭೃಗ್ಯ ಗಣೇಶಾಭಿಧಾಮೇ ವಿಧಕ್ತಾಂ ಶ್ರಿಯಂ ಕಾಪಿ ಕಲ್ಯಾಣಮೂರ್ತಿಃ. ಹರಿ ಓಂ. ಕಳೆದ ತಿಂಗಳು ನಾವು ಗೀತಾ ಜಯಂತಿ ಪ್ರಯುಕ್ತವಾಗಿ ಪ್ರತಿ ಒಂದೊಂದು ಕ್ಲಾಸಲ್ಲೂ ಕೂಡ ಒಂದೊಂದು ಅಧ್ಯಾಯದ ಒಂದು ಸಾರಾಂಶವಾದಂತಹ ಒಂದು ಚಿಂತನೆಯನ್ನ ಮಾಡೋಣ ಅನ್ನುವಂತಹ ಒಂದು ಕಲ್ಪನೆಯಲ್ಲಿ ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು 2ನೇ ಅಧ್ಯಾಯವನ್ನ ತೆಗೆದುಕೊಂಡಿದ್ವಿ. 2ನೇ ಅಧ್ಯಾಯ ಸ್ವಲ್ಪ ದೀರ್ಘವಾಗಿರೋದ್ರಿಂದ ಅಷ್ಟನ್ನು ಕೂಡ ಕವರ್ ಮಾಡಕ್ಕೆ ಲಾಸ್ಟ್ ಕ್ಲಾಸ್ ಅಲ್ಲಿ ಆಗಿರ್ಲಿಲ್ಲ. ಅದಕ್ಕೋಸ್ಕರ ಇವತ್ತು 2ನೇ ಅಧ್ಯಾಯವನ್ನು ಮುಗಿಸಿ ಕೊನೆಯಲ್ಲಿ ಒಂದು ಅರ್ಧ ಗಂಟೆ ವಿಷ್ಣು ಸಹಸ್ರನಾಮವನ್ನು ಕೂಡ ತೆಗೆದುಕೊಳ್ಳೋಣ ಅನ್ನುವಂತಹ ಒಂದು ಆಲೋಚನೆ. ನಾವು 2ನೇ ಅಧ್ಯಾಯನ ಆರಂಭ ಮಾಡಿದಾಗ ಅದಕ್ಕೆ ಸಾಂಖ್ಯ ಯೋಗ ಅಂತಲೂ ಕೂಡ ಕರೀತಾರೆ. ಸಾಮಾನ್ಯವಾಗಿ ಈ ಸಾಂಖ್ಯ ಯೋಗದಲ್ಲಿ ಈ ಒಂದು ಅಧ್ಯಾಯವನ್ನ ಈ ಒಂದು ಅಧ್ಯಾಯವನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೇ ಆದಂತಹ ಪಕ್ಷದಲ್ಲಿ ಇಡೀ 18 ಅಧ್ಯಾಯದ ಒಂದು ಸಾರಾಂಶವನ್ನ ಕೊಡುವಂತಹ ಒಂದು ಅಧ್ಯಾಯ ಸಾಂಖ್ಯ ಯೋಗ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಈ ಒಂದು ಅಧ್ಯಾಯ ಬಹಳ ದೀರ್ಘವಾಗಿ ಕೃಷ್ಣ ಎಲ್ಲಾ ಅಂಶಗಳನ್ನ ಅಂದ್ರೆ ಮುಂದೆ 18 ಅಧ್ಯಾಯಗಳಲ್ಲಿ ಅಥವಾ 17 ಅಧ್ಯಾಯಗಳಲ್ಲಿ ಏನೇನು ಸಾರವನ್ನ ಎಳೆಯಾಗಿ ತುಂಬಾ ದೀರ್ಘವಾಗಿ ಹೇಳಿದಾನೋ ಅದನ್ನ ಬರೀ ಎರಡನೇ ಅಧ್ಯಾಯದಲ್ಲೇ ಎಲ್ಲವನ್ನೂ ಕೂಡ ಒಂದಿಷ್ಟರ ಮಟ್ಟಿಗೆ ಕಟ್ಟಿಕೊಡುವಂತಹ ಒಂದು ಪ್ರಯತ್ನವನ್ನ ಶ್ರೀಕೃಷ್ಣ ಮಾಡಿದ್ದಾನೆ. ನಾವು ಶಾಸ್ತ್ರಗಳನ್ನ ಸಾಮಾನ್ಯವಾಗಿ ನೋಡ್ತಾ ಇದ್ದಾಗ ನೀವು ಯಾವುದೇ ಶಾಸ್ತ್ರ ಯಾರಾದ್ರೂ ಗಮನಿಸಿದ್ರೆ ಶುರುವಿನಲ್ಲಿ ಇಡೀ ಶಾಸ್ತ್ರದ ಒಂದು ಸಮರಿಯನ್ನ ಕೊಡುವಂತಹ ಒಂದು ನಿಟ್ಟಿನಲ್ಲಿ ನಮ್ಮ ಋಷಿಮುನಿಗಳು ಕೆಲಸವನ್ನು ಮಾಡಿದ್ದಾರೆ. ಈಗ ನಾವು ರಾಮಾಯಣ ಅಂತಾನೆ ತಗೊಂಡಾಗ ನೀವೆಲ್ಲರೂ ಕೂಡ ಶತಶ್ಲೋಕಿ ರಾಮಾಯಣವನ್ನ ಸ್ವಲ್ಪ ಜನ ಕೇಳಿರ್ತೀರ ಅನ್ಸಂದ್ರೆ ಬರೀ 100 ಶ್ಲೋಕಗಳಲ್ಲಿ ಇಡೀ ರಾಮಾಯಣವನ್ನ ಹೇಳುವಂತಹ ಒಂದು ಇದನ್ನ ನಾವು ರಾಮಾಯಣದ ಒಂದು ಪ್ರಾರಂಭದಲ್ಲೇ ನೋಡ್ತೀವಿ. ಸೊ ಅದೇ ರೀತಿ ಭಗವದ್ಗೀತೆಯಲ್ಲೂ ಕೂಡ 2ನೇ ಅಧ್ಯಾಯದಲ್ಲಿ ಇಡೀ 18 ಅಧ್ಯಾಯದ ಒಂದು ಸಾರಾಂಶವನ್ನ ಭಗವದ್ಗೀತೆಯಲ್ಲಿ ಕೊಡುವಂತಹ ಒಂದು ಪ್ರಯತ್ನವನ್ನ ವ್ಯಾಸರು ಮಾಡಿದ್ದಾರೆ. ಅದೇ ರೀತಿ ಕನ್ಕ್ಲೂಷನ್ ಅಲ್ಲಿ ಅದಕ್ಕೆ ಸಾಮಾನ್ಯವಾಗಿ ಪುಷ್ಪಿಕಾ ಅಂತಲೂ ಕೂಡ ಕರೀತಾರೆ. ಓಂ ತತ್ಸದಿತಿ ಶ್ರೀಮದ್ ಭಗವದ್ಗೀತಾಸು ಅಂತ ಏನ್ ಕರಿತೀವಿ ಅದಕ್ಕೆ ಪುಷ್ಪಿಕಾ ಅಂತ ಕರೀತಾರೆ ಸಾಮಾನ್ಯವಾಗಿ. ಸೊ ಕನ್ಕ್ಲೂಷನ್ ಅನ್ನ ಕೊಡೋದನ್ನು ಕೂಡ ಆ ಅಧ್ಯಾಯ ಏನ್ ಹೇಳ್ತು, ಆ ಅಧ್ಯಾಯದ ಒಂದು ಮಹತ್ವ ಏನು ಅನ್ನೋದನ್ನ ಬಹಳ ಒಂದು ವಿಸ್ತಾರ ನೋಡಿ. ಬ್ರಹ್ಮವಿದ್ಯಾ ಪುಷ್ಪಿಕದಲ್ಲಿ ನೋಡೋದಾದ್ರೆ ಅಂದ್ರೆ 2ನೇ ಅಧ್ಯಾಯದಿಂದ ಬ್ರಹ್ಮ ಸೂತ್ರದಲ್ಲಿ ಇರುವಂತಹ ಅಂಶಗಳನ್ನ ನಾವು ಇಲ್ಲಿ ಪ್ರತಿಪಾದನೆ ಮಾಡಿದ್ದೀವಿ ಅನ್ನೋದನ್ನ ನಾವು
ನೋಡ್ತಾ ಹೋಗ್ಬೋದು. ಸೊ ನಾನು ಇಲ್ಲಿ ಏನ್ ಹೇಳಕ್ಕೆ ಹೊರಟಿದ್ದೀನಿ ಅಂತ ಅಂದ್ರೆ, ನಮ್ಮ ಋಷಿಮುನಿಗಳು ತಮ್ಮ ಒಂದು ಶಾಸ್ತ್ರದಲ್ಲಿ ಎಷ್ಟರ ಮಟ್ಟಿಗೆ ಆ ಒಂದು ವಿನ್ಯಾಸವನ್ನ ಮಾಡಿದ್ದಾರೆ, ಎಷ್ಟರ ಮಟ್ಟಿಗೆ ಅದನ್ನ ನಮಗೆ ಹೇಳಿದ್ದಾರೆ ಅಂದ್ರೆ ಬಹಳ ಅರ್ಥಪೂರ್ಣವಾಗಿ ಆ ಈ ಇಡೀ ಭಗವದ್ಗೀತೆ ಇರ್ಬೋದು ಅಥವಾ ಬೇರೆ ಯಾವ್ದಾದ್ರು ಶಾಸ್ತ್ರ ಇರ್ಬೋದು, ಅಷ್ಟರ ಮಟ್ಟಿಗೆ ನಮ್ಮ ಋಷಿಮುನಿಗಳು, ನಮ್ಮ ವೇದವ್ಯಾಸರು ಅಷ್ಟರ ಮಟ್ಟಿಗೆ ನಮ್ಗೆ ಅದನ್ನ ತಂದ್ಕೊಟ್ಟಿದ್ದಾರೆ. ಸಾಮಾನ್ಯವಾಗಿ 3 ಸಾಧನಾ ಪ್ರತಿಷ್ಠಾನ ಅಂತ ಬರುತ್ತೆ. ಆ 3ರಲ್ಲಿ ಮೊದಲೇದ್ ಬಂದು ಶ್ರುತಿ ಪ್ರಸ್ಥಾನ ಅಂತ. ಶ್ರುತಿ ಪ್ರಸ್ಥಾನ ಅಂತಂದ್ರೆ ಉಪನಿಷತ್ತುಗಳನ್ನ ಹೇಳುವಂತದ್ದು. ಶ್ರುತಿಗಳು, ಶ್ರುತಿ ಅಂತಂದ್ರೆ ವೇದಗಳನ್ನ ಹೇಳುವಂತಹ ಒಂದು ಮಾತು ಅದ್ರಲ್ಲಿ ಬರ್ತಾ ಹೋಗುತ್ತೆ. ಇನ್ನೊಂದು ಸ್ಮೃತಿ ಪ್ರಸ್ಥಾನ ಅಂತ. ಸ್ಮೃತಿ ಪ್ರಸ್ಥಾನದಲ್ಲಿ ಭಗವದ್ಗೀತೆ ಬರುತ್ತೆ ಅನ್ನೋದು, ಯಾಕೆಂದ್ರೆ ಅದು ಸಾಧನೆಯ ಒಂದು ಕ್ರಮ ಆಗಿದೆ ಅಂತ. ಯಾಕೆ ಅದನ್ನ ಸ್ಮೃತಿನಲ್ಲಿ ಅಂದ್ರೆ ನಮ್ಮ ಮೈಂಡ್ ಅಲ್ಲಿ ಇಟ್ಕೊಂಡು ಜೀವನದ ಒಂದು ಕಲೆಯನ್ನ ಅಥವಾ ಜೀವನವನ್ನ ಹೇಗ್ ಮಾಡ್ಬೇಕು ಅನ್ನುವಂಥದ್ದನ್ನ ಹೇಳ್ಕೊಡುವಂತಹ ಒಂದು ಪವಿತ್ರವಾದಂತಹ ಗ್ರಂಥ ಭಗವದ್ಗೀತೆ ಆಗಿದೆ. ಅದಕ್ಕೋಸ್ಕರ ಅದಕ್ಕೆ ಸ್ಮೃತಿ ಪ್ರಸ್ಥಾನ ಅನ್ನುವಂತಹ ಒಂದು ಅಡಿನಲ್ಲಿ ಈ ಸಾಧನ ಪ್ರಸ್ಥಾನದಲ್ಲಿ ಬರುವಂತದ್ದು ಭಗವದ್ಗೀತೆ ಅನ್ನುವಂಥದ್ದು. ಇನ್ನು 3ನೇದು ಬಂದು ತರ್ಕ ಪ್ರಸ್ಥಾನ ಅಥವಾ ನ್ಯಾಯ ಪ್ರಸ್ಥಾನ ಅಂತ ಬರುತ್ತೆ. ಅದು ಬ್ರಹ್ಮಸೂತ್ರಕ್ಕೆ ಹೇಳ್ತಾರೆ ಅದಕ್ಕೆ. ಸೊ ಸಾಮಾನ್ಯವಾಗಿ 3 ಪ್ರಸ್ಥಾನಗಳಿವೆ ಅನ್ನೋದನ್ನ ನಾವು ಶಾಸ್ತ್ರಗಳಲ್ಲಿ ನೋಡ್ತಾ ಹೋಗ್ತೀವಿ. ಶ್ರುತಿ ಪ್ರಸ್ಥಾನ, ಸ್ಮೃತಿ ಪ್ರಸ್ಥಾನ, ತರ್ಕ ಪ್ರಸ್ಥಾನ ಅಥವಾ ನ್ಯಾಯ ಪ್ರಸ್ಥಾನ ಅಂತಾನೂ ಕೂಡ ಕರೀತಾರೆ. ಸೊ ಹಾಗೆ ಈ ಭಗವದ್ಗೀತೆ ಅನ್ನೋದನ್ನ ಇಡೀ ವೇದಗಳನ್ನ ಕಲಿದೇ ಇದ್ರೂ ಪರವಾಗಿಲ್ಲ, ನಾವು ಭಗವದ್ಗೀತೆಯನ್ನ ಕಲ್ತ್ಕೊಂಡ್ರೆ ಅಥವಾ ಭಗವದ್ಗೀತೆಯಲ್ಲಿರುವಂತಹ ಅಂಶಗಳನ್ನ ನಾವು ಕಲ್ತ್ಕೊಂಡ್ರೆ ಆ ಎಲ್ಲಾ ವೇದದಲ್ಲಿ, ಉಪನಿಷತ್ತಲ್ಲಿ, ಬ್ರಹ್ಮಸೂತ್ರದಲ್ಲಿ ಇರುವಂತಹ ಎಲ್ಲವನ್ನೂ ಕೂಡ ನಾವು ಅರ್ಥ ಮಾಡ್ಕೊಳ್ಳುವಂತಹ ಕನ್ಸೈಸ್ ಆಗಿರುವಂತಹ, ಸಿಂಪ್ಲಿಫೈಡ್ ಆಗಿರುವಂತಹ ಒಂದು ಶಾಸ್ತ್ರ ಅದು ಭಗವದ್ಗೀತೆ ಆಗಿದೆ. ಅದರಲ್ಲೂ ಕೂಡ 2ನೇ ಅಧ್ಯಾಯ ನಮಗೆ ತುಂಬಾ ಅಚ್ಚುಕಟ್ಟಾಗಿ, ತುಂಬಾ ಸರಳವಾಗಿ, ಮನ ಮುಟ್ಟುವಂತೆ ಒಂದು ಎಳೆಯಾಗಿ ಒಂದೊಂದು ಕಾನ್ಸೆಪ್ಟ್ ಅನ್ನು ಕೂಡ ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳ್ತಾ ಇದ್ದೆ. ಆತ್ಮದ ಬಗ್ಗೆ ಪರಮಾತ್ಮ ಹೇಳ್ತಾ ಇದ್ದಾನೆ ಅಂತ. ಸೊ ಒಂದು ಸತಿ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಏನಾಗಿತ್ತು ಅನ್ನೋದನ್ನ ರಿವೈಸ್ ಮಾಡ್ಕೊಳ್ಳೋದೇ ಆದ್ರೆ, ಅಧ್ಯಾಯದ ಆರಂಭದಲ್ಲಿ ಅರ್ಜುನ ಪ್ರಶ್ನೆ ಮಾಡ್ತಾನೆ. ವಿಷಾದವನ್ನ 1ನೇ ಅಧ್ಯಾಯದಲ್ಲಿ ಹೇಳಿ, ಖಂಡಿತ ನಾನಂತೂ ಯುದ್ಧ ಮಾಡೋದಕ್ಕೆ ಆಗೋದೇ ಇಲ್ಲ, ನನ್ನ ಸ್ವಂತ ಬಂಧುಗಳ ಜೊತೆ ನಾನು ಯುದ್ಧವನ್ನ ಮಾಡಲ್ಲ, ಭಿಕ್ಷೆಯನ್ನಾದ್ರೂ ಬೇಡಿ ನಾನು ಜೀವನವನ್ನ ಸಾಗಿಸ್ತೇನೆ ಹೊರತು ನಾನು ನನ್ನ ಗುರುಗಳಾದಂತಹ ಆಚಾರ್ಯರಾದಂತಹ ದ್ರೋಣಾಚಾರ್ಯರನ್ನ, ತಾತನಾದಂತಹ ಭೀಷ್ಮರನ್ನ, ನನ್ನ ಒಡ ಹುಟ್ಟಿದವರನ್ನ, ನನ್ನ ಆಪ್ತರನ್ನ, ನನ್ನ ಬಂಧುಗಳಗವನ್ನ ನಾನು ಎಂದಿಗೂ ಕೂಡ ಅವರನ್ನ ಸಾಯಿಸಿ ನಾನು ಈ ರಾಜ್ಯವನ್ನ ನಾನು ಆಳಲಾರೆ ಅಂತ ಬಹಳ ವಿಷಾದವನ್ನ ವ್ಯಕ್ತಪಡಿಸಿದಾಗ, ಆ 2ನೇ ಅಧ್ಯಾಯದ ಸ್ಟಾರ್ಟಿಂಗ್ ಅಲ್ಲಿ ಕೃಷ್ಣನ ಒಂದು ಸೈಕಾಲಜಿಕಲ್ ಇಂಪ್ಯಾಕ್ಟ್ ಅಲ್ಲಿ ಇಟ್ಕೊಂಡು ಬೈತಾನೆ. ಯಾವ ರೀತಿ ಬೈತಾನೆ ಅಂತ ಅಂದ್ರೆ, ನಪುಂಸಕನಾಗಿದ್ಯಾ, ಕ್ಲೈಭ್ಯಂ ಆಸೋಗಮಃ ಪಾರ್ಥ ಅಂತ. ಕ್ಲೈಭ್ಯತ ನಿನಗೆ ಬಂದಿದೆ, ಕ್ಷತ್ರಿಯನಾಗಿ ನೀನು ಇಲ್ಲ. ಇಡೀ ಮಹಾಭಾರತದ ಒಂದು ಕಥೆಯನ್ನು ನಾವು ನೋಡ್ಕೊಂಡು ಬಂದಾಗ ಈ ವಿಷಾದ ಇಲ್ಲೂ ಕೂಡ ಬರ್ಲಿಲ್ಲ ಅರ್ಜುನಿಗೆ. ಕುರುಕ್ಷೇತ್ರದ ಮಹಾಯುದ್ಧದಲ್ಲಿ ಮಾತ್ರ ಬಂತು. ಅದನ್ನೆಲ್ಲ ತುಂಬಾ ಅನಲೈಸ್ ಅಥವಾ ತರ್ಕಗಳನ್ನ ಮಾಡ್ತಾ ಹೋದ್ರೆ, ಯಾವಾಗ ಸಂಧಾನಕ್ಕೆ ಕೃಷ್ಣ ಹೋಗ್ತಾನೆ ಅವಾಗ ಯಾಕೆ ಅರ್ಜುನಿಗೆ ವಿಷಾದ ಬರ್ಲಿಲ್ಲ? ನನಗೆ 4 ಇಷ್ಟು ರಾಜ್ಯಗಳನ್ನ ಮಾತ್ರ ಕೊಡು, ಇಷ್ಟು ಗ್ರಾಮಗಳನ್ನ ಮಾತ್ರ ಕೊಡು ಅಂತ ಕೇಳಿದಾಗ ಯಾಕೆ ವಿಷಾದ ಬರ್ಲಿಲ್ಲ ಅನ್ನೋದನ್ನೆಲ್ಲ ನಾವು ಬಹಳಷ್ಟು ತರ್ಕವನ್ನ ಮಾಡ್ತಾ ಹೋದ್ರೆ ಅದಕ್ಕೆ ಬಹಳ ದೀರ್ಘವಾದಂತಹ ಸಮಯ ಬೇಕಾಗತ್ತೆ. ಸೊ ಹಾಗೆ ಇಲ್ಲಿ ಕೃಷ್ಣನಿಗೆ ಎಲ್ಲವನ್ನೂ ಸಜ್ಜಾಗಿ ರಣರಂಗದಲ್ಲಿ ಬಂದು ನಿಂತು ಎಲ್ಲರೂ ಕೂಡ ಸಜ್ಜಾಗಿ ಶಂಖನಾದವನ್ನ ಮಾಡಿ ಆದ್ಮೇಲೆ ಸೇನೆಯೋರ್ ಮಧ್ಯೆ ಎರಡು ಸೈನ್ಯಗಳ ಮಧ್ಯೆ ರಥವನ್ನ ತಗೊಂಡೋಗಿ ನಿಲ್ಲಿಸಿ, ಇವರೆಲ್ಲ ಕೌರವರು, ಯಾರ್ಯಾರೆಲ್ಲ ಕೌರವರ ಕಡೆ ಬಂದಿದ್ದಾರೆ, ಯಾರ್ಯಾರೆಲ್ಲ ಪಾಂಡವರ ಕಡೆ ಬಂದಿದ್ದಾರೆ ಅನ್ನೋದೆಲ್ಲವನ್ನು ಕೂಡ ಪರಿಚಯ ಮಾಡಿಸಿ ಆದ್ಮೇಲೆ ಈ ವಿಷಾದ ನಿನ್ಗೆ ಸರಿಯಲ್ಲ ಅಂತ, ನಿನ್ಗೆ ಕ್ಲೈಭ್ಯತನ ಬಂದಿದೆ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಕೃಷ್ಣ ಬೈತಾನೆ. ಆ ಒಂದು ಬೈದ ತಕ್ಷಣ ಅರ್ಜುನ ಒಂದು ಮನಸ್ಸು ತಿರುಗುತ್ತೆ. ನಾನು ಕಾರ್ಪಣ್ಯದಿಂದ, ಅಂದ್ರೆ ಕಾರ್ಪಣ್ಯ ಅಂತ ಅಂದ್ರೆ ಈ ಎಮೋಷನಲ್ ಇದರಿಂದ ನಾನು ಕನ್ಫ್ಯೂಷನ್ಗೆ ಸಿಲ್ಪಟ್ಟಿದ್ದೀನಿ, ಕಾರ್ಪಣ್ಯ ದೋಷ ನನಗೆ ಆವರಿಸ್ಬಿಟ್ಟಿದೆ. ದಯವಿಟ್ಟು ನಾನು ನಿಮ್ಗೆ ಶಿಷ್ಯನಾಗಿ ನಾನು ಕೇಳ್ತಾ ಇದ್ದೀನಿ, ದಯವಿಟ್ಟು ನನಗೆ ಯಾವುದು ಸರಿ ಯಾವುದು ತಪ್ಪು, ಯಾವುದು ಶ್ರೇಯಸ್ಸನ್ನ ಕೊಡುತ್ತೆ ನನಗೆ, ಅದನ್ನ ನೀನೇ ನನಗೆ ಹೇಳ್ಬೇಕು ಅನ್ನುವಂತ ಒಂದು ಮಾತನ್ನ ಯಾವಾಗ ಅರ್ಜುನ ಹೇಳ್ತಾನೆ, ಆಗ ಅಲ್ಲಿಂದ ಭಗವದ್ಗೀತೆ ಉಪದೇಶ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ 2ನೇ ಅಧ್ಯಾಯದ 11ನೇ ಶ್ಲೋಕ ಬೀಜ ಮಂತ್ರ ಅಂತಲೂ ಕೂಡ ಅದನ್ನು ಕರೀತಾರೆ. ಅಶೋಚ್ಯಾನನ್ನ ಶೋಚಸ್ತನ್ ಪ್ರಜ್ಞಾವಾದಾಂಶ ಭಾಷಸೆ
ಗತಾಸೂನಶ್ಚ ನಾನ್ ಶ್ರುತಂತೆ ಪಂಡಿತಾಹ. ಭಗವದ್ಗೀತೆ 11ನೇ ಶ್ಲೋಕ ಬೀಜ ಮಂತ್ರ ಅಂತ ಸಾಮಾನ್ಯವಾಗಿ ಇದನ್ನು ಕರೀತಾರೆ. ಯಾಕೆಂದ್ರೆ ಯಾವಾಗ ಅರ್ಜುನ ನನಗೇನೂ ದಾರಿ ಕಾಣಿಸ್ತಾ ಇಲ್ಲಪ್ಪ, ನೀನೇ ಎಲ್ಲ ಅಂತ ಯಾವಾಗ ಶರಣಾಗತಿ ಆಗ್ತಾನೆ, ಅಲ್ಲಿಂದ ತನ್ನ ಬೋಧನೆಯನ್ನ ಅಥವಾ ಧರ್ಮ ಸೂಕ್ಷ್ಮವನ್ನ ಎಳೆ ಎಳೆಯಾಗಿ ಪರಮಾತ್ಮ ಹೇಳ್ತಾ ಹೋಗ್ತಾನೆ. ಅದಕ್ಕೋಸ್ಕರ ಅದಕ್ಕೆ ಬೀಜ ಮಂತ್ರ ಅಂತ ಕೂಡ ಕರೀತಾರೆ. ನಂತರದಲ್ಲಿ ನಾನು ಹೇಳ್ದಾಗೆ ಆತ್ಮಜ್ಞಾನದ ಒಂದು ಪ್ರದರ್ಶನವನ್ನ ಕೃಷ್ಣ ಮಾಡ್ತಾ ಹೋಗ್ತಾನೆ. ಹುಟ್ಟಿದವರೆಲ್ಲರೂ ಕೂಡ ಸಾಯಲೇಬೇಕು. ಯೌವನ ಅಥವಾ ವೃದ್ಧಾಪ್ಯ, ಬಾಲ್ಯ ಎಲ್ಲವೂ ಕೂಡ ಒಂದು ನಮ್ಮ ಜನಾಂಗದ ಅಥವಾ ಒಂದು ಸೃಷ್ಟಿಯ ಒಂದು ನಿಯಮವಾಗಿರುತ್ತೆ. ಹುಟ್ಟೋನ್ ಎಲ್ಲರೂ ಕೂಡ ಸಾಯ್ಲೇಬೇಕು. ದೇಹಿನೋಸ್ಮಿನ್ ಯಥಾ ದೇಹೆ ಕೌಮಾರಂ ಯೌವನಂ ಜರ. ಹುಟ್ಟಿದವನು ಎಂದಿಗೂ ಕೂಡ ಸಾಯ್ಲೇಬೇಕು. ಅದರಿಂದ ಎಸ್ಕೇಪ್ ಆಗ್ತೀನಿ, ನಾನು ಅಮರನಾಗಿರ್ತೀನಿ ಅಂತವ್ನು ಯಾರು ಕೂಡ ಇಲ್ಲ. ನಜಾಯತೆ ಮ್ರಿಯತೆ ವಾ ಕದಾಚಿತ್. ಹುಟ್ಟಿದವಂತವನು ಯಾವತ್ತೂ ಕೂಡ ಸಾಯ್ಲೇಬೇಕು. ಅದಕ್ಕೆ ಯಾವುದೇ ರೀತಿಯ ಒಂದು ಇದೇ ಇಲ್ಲ. ಇವರೆಲ್ಲ ಬರೀ ನಿಮಿತ್ತ ಮಾತ್ರ ಆಗಿರಲ್ಲ ನಿನಗೆ ಕಾಣಿಸ್ಕೊಂತಾ ಇದಾರೆ. ಬರೀ ಆತ್ಮಗಳು ಯಾವತ್ತಿಗೂ ಸಾವಿಲ್ಲ, ಆತ್ಮಕ್ಕೆ ಎಂದೂ ಕೂಡ ಸಾವಿಲ್ಲ. ನೀನು ಏನಾದ್ರೂ ಸಾಯಿಸ್ತೀಯ ಅಂದ್ರೆ ಬರೀ ದೇಹವನ್ನ ಮಾತ್ರ ಸಾಯಿಸ್ತೀಯ. ಈ ದೇಹ ಅನ್ನೋದಂಥದ್ದು ಒಂದು ಬಟ್ಟೆ ಇದ್ದ ಹಾಗೆ, ಅದು ಧರಿಸುತ್ತೆ. ಅದಾದ ನಂತರ ಅಂದ್ರೆ ದೇಹ ತ್ಯಾಗ ಮಾಡಿದ ನಂತರ ಮತ್ತೆ ಇನ್ನೊಂದು ಬಟ್ಟೆಯನ್ನ ತೊಡ್ಕೊಂತ ಹೋಗುತ್ತೆ. ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನಿ ಅನ್ಯಾನಿ ಸಂಯಾತಿ ನವಾನಿ ದೇಹಿ ಅಂತ. ಬಹಳ ಇವೆಲ್ಲವೂ ಕೂಡ ಒಂದಿಷ್ಟು ಇಂಪಾರ್ಟೆಂಟ್ ಶ್ಲೋಕಗಳು. ಅಂದ್ರೆ ಬಾಯಿಪಾಠ ಮಾಡ್ಬೇಕಾಗಿರುವಂತ ಶ್ಲೋಕಗಳು. ಇಡೀ ಭಗವದ್ಗೀತೆಯನ್ನ ಬಾಯಿಪಾಠ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಒಂದಿಷ್ಟು ಶ್ಲೋಕಗಳನ್ನ ನಾವು ನಿಜವಾಗ್ಲೂ ಕಲ್ತ್ಕೊಳ್ಳೇಬೇಕಾದಂತಹ ಒಂದು ಇದೆ. ಯಾಕೆಂದ್ರೆ ಇದು ನಮ್ಮ ಹಿಂದೂ ಧರ್ಮದ ಶ್ರೇಷ್ಠ ಗ್ರಂಥ ಆಗಿದೆ. ಸೊ ಅದಕ್ಕೋಸ್ಕರ ಒಂದಿಷ್ಟು ಅಂದ್ರೆ ತತ್ವಜ್ಞಾನವನ್ನ ಹೇಳುವಂಥದ್ದು, ಬೋಧನೆಯನ್ನ ಮಾಡುವಂತಹ ಒಂದಿಷ್ಟು ಶ್ಲೋಕಗಳನ್ನ ನಾವು ಖಂಡಿತ ಮನನವನ್ನ ಮಾಡ್ಲೇಬೇಕಾಗುತ್ತೆ. ನಂತರದಲ್ಲಿ ಆತ್ಮ ಎಂದಿಗೂ ಕೂಡ ಸಾವಿಲ್ಲ, ಅದನ್ನ ಕತ್ತರಿಸೋದಕ್ಕಾಗೋದಿಲ್ಲ, ಅದನ್ನ ನೆನೆಸೋಕ್ಕಾಗೋದಿಲ್ಲ, ಅದನ್ನ ಬೇರೆ ಏನೂ ಕೂಡ ನೀರಿಂದ ಒದ್ದೆ ಮಾಡೋದಕ್ಕಾಗೋದಿಲ್ಲ. ನೈನಂ ಚಿಂದಂತು ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನಚೈನಂ ಕ್ಲೇದ ಶೋಷಯತಿ ಮಾರುತಃ ಅಂತ ಕೃಷ್ಣ ಹೇಳ್ತಾರೆ. ಆತ್ಮಕ್ಕೆ ಯಾವತ್ತೂ ಕೂಡ ಸಾವಿಲ್ಲ. ಆತ್ಮ ಅನಂತವಾದದ್ದು. ನೀನ್ ಏನಾದ್ರೂ ಇವತ್ತು ಯಾರಾದ್ರೂ ಏನಾದ್ರೂ ನೀನ್ ಸಾಯಿಸ್ತಾ ಇದ್ಯಾ ಅಂತಂದ್ರೆ ಅದು ಬರೀ ಅವ್ರನ್ನ ಮಾತ್ರ ನೀನ್ ಸಾಯಿಸ್ತಾ ಇದೀಯ ಅಷ್ಟೇ. ಆತ್ಮಕ್ಕೆ ನಿನ್ಗೂ ಸಾವಿಲ್ಲ. ಅವ್ರು ಮತ್ತಿನೊಸ್ತಿ ಹುಟ್ಟು ಬರ್ತಾರೆ, ಮತ್ತೆ ಅವರ ಕರ್ಮಗಳನ್ನ ಅವರು ಅನುಭವಿಸ್ತಾರೆ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಆತ್ಮಜ್ಞಾನವನ್ನ ಪರಮಾತ್ಮ ಹೇಳ್ತಾ ಹೋಗ್ತಾನೆ. ಜಾತಸ್ಯ ಧ್ರುವೋ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ ತಸ್ಮಾದ ಪರಿಹಾರ್ಯೇತಿ ನತ್ವಂ ಶೋಚಿತುಮರ್ಹಸಿ. ನೀನ್ ಯಾಕೆ ಶೋಕಿಸ್ತೀಯ? ನೀನು ಹುಟ್ಟಿದವನು ಸಾಯ್ಲೇಬೇಕು, ಬೇರೆ ಯಾವುದೇ ರೀತಿಯ ಒಂದು ಎಸ್ಕೇಪಿಸಮ್ ಅನ್ನೋದು ಇಲ್ಲ ಅನ್ನುವಂತಹ ಸಂಪೂರ್ಣವಾದ ಆತ್ಮಜ್ಞಾನವನ್ನ ಕೃಷ್ಣ ಅರ್ಜುನಿಗೆ ಕೊಡ್ತಾ ಹೋಗ್ತಾನೆ. ಇಷ್ಟಾದ್ರೂ ಕೂಡ ಅರ್ಜುನನಿಗೆ ಏನೋ ಇವ್ರ ಕತೆ ಹೊಡಿತಾ ಇದ್ದಾನೆ, ಫಿಲಾಸಫಿ ಹೇಳ್ತಾ ಇದ್ದಾನೆ ಕೃಷ್ಣ. ನನ್ ಕತೆ ನನಗೆ ಅನ್ನುವಂತಹ ಒಂದು ಭಾವದಲ್ಲೇನೆ ಕೂಡ ಅರ್ಜುನ ತನ್ನ ಒಂದು ಮನಸ್ಸನ್ನ ಮಾಡಿದಾಗ ನೆಕ್ಸ್ಟ್ 2ನೇ ಸ್ಟೆಪ್ ಆಗಿ ಅವನು ಕ್ಷತ್ರಿಯ ಧರ್ಮವನ್ನ ಹೇಳಕ್ ಹೋಗ್ತಾನೆ. ನಿನ್ನ ಧರ್ಮ ಏನು? ಇವೆಲ್ಲೂ ಕೂಡ ಅರ್ಜುನ ಏನ್ ದಡ್ಡ ಅಲ್ಲ ಆಕ್ಚುಲಿ. ಬಹಳ ಅಂದ್ರೆ ಅಷ್ಟು ಕೃಷ್ಣನ ಒಂದು ಸಖನಾಗಿ ಅವನು ಇದಾನೆ ಅಂತ ಅಂದ್ರೆ ನೀವು ಲೆಕ್ಕ ಹಾಕಿ. ಅವನ ಒಂದು ಪಾಂಡಿತ್ಯ, ಅವನ ಒಂದು ಕಲೆ, ಕೌಶಲ್ಯ, ವಿದ್ಯೆ ಎಲ್ಲವೂ ಕೂಡ ಅಪರಿಮಿತವಾದಂತಹ ಒಂದು ಸ್ಟೇಟ್ ಅಲ್ಲಿ ಇದ್ದಂತಹ, ಅಂದ್ರೆ ಆ ಒಂದು ಸ್ತರದಲ್ಲಿ ಇದ್ದಂತಹ ವ್ಯಕ್ತಿ ಅರ್ಜುನ. ಅಂಥವನಿಗೂ ಕೂಡ ಈ ರೀತಿ ಒಂದು ದ್ವಂದ್ವದಲ್ಲಿ ಇರುವಂತಹವನಿಗೆ ಯಾವ್ಯಾವ ರೀತಿ ಹೇಳಿದ್ರೆ ಅವನು ಸರಿ ಹೋಗ್ತಾನೆ ಅನ್ನೋದು 18 ಅಧ್ಯಾಯಗಳಾಗಿ ಅಥವಾ 17 ಅಧ್ಯಾಯಗಳಾಗಿ ಕೃಷ್ಣ ಎಕ್ಸ್ಪ್ಲೈನ್ ಮಾಡ್ತಾ ಬರಬೇಕಾಯ್ತು. ಸೊ ಆ ರೀತಿ ನೆಕ್ಸ್ಟ್ ಕ್ಷತ್ರಿಯ ಧರ್ಮವನ್ನ ಹೇಳ್ತಾ ಬರ್ತಾನೆ. ನೀನ್ ಕ್ಷತ್ರಿಯನಾಗಿ ಹುಟ್ಟಿದ ಮೇಲೆ ನಿನ್ನ ಧರ್ಮ ಏನು? ನಿನ್ನ ಧರ್ಮದ ಪಾಲನೆಯನ್ನ ನೀನ್ ಮಾಡ್ಲೇಬೇಕು. ನೀನ್ ಬ್ರಾಹ್ಮಣ ಹುಟ್ಟಿದ ಮೇಲೆ ಬ್ರಾಹ್ಮಣನ ಒಂದು ಧರ್ಮವನ್ನು ಪಾಲನೆ ಮಾಡ್ಲೇಬೇಕು. ನೀನ್ ಕ್ಷತ್ರಿಯನಾಗಿ ಹುಟ್ಟಿದ ಮೇಲೆ ನಿನ್ನ ಕ್ಷತ್ರಿಯ ಧರ್ಮವನ್ನು ನೀನ್ ಪಾಲನೆ ಮಾಡ್ಲೇಬೇಕು. ಅದರಿಂದ ಯಾವುದೇ ರೀತಿ ಎಸ್ಕೇಪಿಸಮ್ ಅನ್ನೋದಿಲ್ಲ. ಅಕಸ್ಮಾತ್ ನೀನ್ ಎಸ್ಕೇಪ್ ಆಗ್ತಾ ಇದ್ರಿಂದ ಅಂತ ಅಂದ್ರೆ ಅದಕ್ಕೆ ಅಪಕೀರ್ತಿ ನಿನಗೆ ಬರೋದು. ಅಕೀರ್ತಿಂ ಚಾಪಿ ಭೂತಾನಿ. ನಿನಗೆ ಅದು ಅಪಕೀರ್ತಿ ಬರುತ್ತೆ. ನಿಂಗೆ ಕೀರ್ತಿ ಕೊಡುವಂತ ಅಥವಾ ಸ್ವರ್ಗದ ಬಾಲು ನಿಂಗೆ ತೆರೆದಿದೆ ಆಕ್ಚುಲಿ. ಅಕಸ್ಮಾತ್ ನೀನ್ ಏನಾದ್ರೂ ಇಲ್ಲಿ ರಣರಂಗದಲ್ಲಿ ನೀನು ಗೆದ್ದು ಹೋದ್ರೆ ನಿನಗೆ ರಾಜ್ಯ ಸಿಗತ್ತೆ, ಅಥವಾ ನೀನು ಧರ್ಮನ ಉಳಿಸುವಂತಹ ಒಂದು ಕಾರ್ಯ ನಿನ್ಗೆ ಆಗುತ್ತೆ. ಅಕಸ್ಮಾತ್ ನೀನ್ ಸತ್ತೆ ಅಂತ ಅನ್ಕೋ, ನಿನ್ಗೆ ವೀರ ಸ್ವರ್ಗ ಸಿಗುತ್ತೆ. ಎರಡೂ ಕೂಡ ನಿನಗೆ ಅಡ್ವಾಂಟೇಜ್ ಆಗಿರುವಂತದ್ದೇ ಅನ್ನುವಂತಹ ನಿಟ್ಟಿನಲ್ಲಿ ಕ್ಷತ್ರಿಯ ಧರ್ಮವನ್ನ ಬಹಳ ಸೊಗಸಾಗಿ ಕೃಷ್ಣ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾನೆ. ನಂತರದಲ್ಲಿ ನಾವು ಶ್ಲೋಕದ ಮುಖಾಂತರ ಹೋಗ್ಬೇಕಂದ್ರೆ 2ನೇ ಅಧ್ಯಾಯದ 39ನೇ ಶ್ಲೋಕದಿಂದ 53ನೇ ಶ್ಲೋಕದವರೆಗೂ ಕೂಡ
ಕೃಷ್ಣ ಕರ್ಮಯೋಗದ ಬಗ್ಗೆ ಎಕ್ಸ್ಪ್ಲೇನ್ ಅನ್ನ ಮಾಡ್ತಾನೆ. 3ನೇ ಅಧ್ಯಾಯ ಕರ್ಮಯೋಗ. ಅದು ಬಹಳ ವಿಸ್ತಾರವಾಗಿ ಕೃಷ್ಣ ಹೇಳುವಂತದ್ದು. ಕರ್ಮಯೋಗ ಅಂದ್ರೆ ಏನು, ಯಾವ ರೀತಿಯ ಕರ್ಮಗಳನ್ನ ಮಾಡಬೇಕು, ಯಾವ ರೀತಿಯ ಕರ್ಮಗಳನ್ನ ಮಾಡಿದ್ರೆ ಯಾವ ರೀತಿಯ ಒಂದು ಆ ಒಂದು ಮುಕ್ತಿಗೆ ದಾರಿ ಆಗ್ತಾ ಹೋಗುತ್ತೆ ಅನ್ನೋದನ್ನ ಬಹಳ ವಿಸ್ತಾರವಾಗಿ 3ನೇ ಅಧ್ಯಾಯದಲ್ಲಿ, ನಾವು ಮುಂದಿನ ವಾರ ಅದನ್ನ ತೆಗೆದುಕೊಳ್ಳೋಣ, ವಿಸ್ತಾರವಾಗಿ ಹೇಳ್ತಾ ಹೋಗ್ತಾನೆ. ಆದ್ರೆ 2ನೇ ಅಧ್ಯಾಯದಲ್ಲೂ ಕೂಡ ಕರ್ಮಯೋಗದ ಬಗ್ಗೆ ಒಂದು ಪ್ರಸ್ತಾಪನೆಯನ್ನ ಕೊಡ್ತಾನೆ. ನಾನಾಗ್ಲೇ ಹೇಳಿದಾಗ ಎಲ್ಲಾ ಅಧ್ಯಾಯಗಳ ಸಾರಾಂಶ 2ನೇ ಅಧ್ಯಾಯದಲ್ಲಿ ಇರೋದ್ರಿಂದ ಕರ್ಮಯೋಗದ ಬಗ್ಗೆ ಒಂದಿಷ್ಟು ಹೇಳ್ತಾ ಹೋಗ್ತಾನೆ. ಏನ್ ಹೇಳ್ತಾ ಹೋಗ್ತಾನೆ, ಯಾವ ರೀತಿಯ ಕರ್ಮಗಳನ್ನ ಮಾಡ್ತಾ ಹೋಗ್ಬೇಕು, ಯಾವ ರೀತಿಯ ಕರ್ಮವನ್ನ ಮಾಡಿದ್ರೆ ನಮಗೆ ಮುಕ್ತಿ ಸಿಗ್ತಾ ಹೋಗುತ್ತೆ, ಅಥವಾ ಯಾವ ರೀತಿಯ ಕರ್ಮವನ್ನ ಮಾಡ್ಬೇಕು ಅಂತ ಮನುಷ್ಯ ಜನ್ಮನಾಗಿ ಇದ್ಕೊಂಡು ಯಾವ ಕರ್ಮವನ್ನ ಮಾಡ್ಬೇಕು ಅನ್ನೋದನ್ನ ಬಹಳ ವಿಸ್ತಾರವಾಗಿ ಕೃಷ್ಣ ಹೇಳ್ತಾ ಹೋಗ್ತಾನೆ. ಸೊ ಇಲ್ಲಿ ಯಾವ ರೀತಿಯ ಕರ್ಮಗಳನ್ನ ಮಾಡ್ಬೇಕು ಅನ್ನೋದನ್ನ ಕೃಷ್ಣ ಹೇಳ್ತಂದ್ರೆ, ಯಾವುದೇ ರೀತಿ ಅಪೇಕ್ಷೆ ಇಲ್ಲದಂತಹ ಒಂದು ಕರ್ಮಗಳನ್ನು ನಾವು ಮಾಡ್ಬೇಕು ಅಂತ. ಯಾಮಿಮಾಂ ಪುಷ್ಪಿತಾಂ ವಾಚಂ ಪ್ರವದಂತ್ಯ ವಿಪಶ್ಚಿತಃ ವೇದ ವಾದರತಾ ಪಾರ್ಥ ನಾಣ್ಯದಸ್ತೀತಿ ವಾದಿನಃ ಅಂತ ಒಂದು ಶ್ಲೋಕ ಬರುತ್ತೆ. ಅಂದ್ರೆ ಒಂದು ಅಪೇಕ್ಷೆಯನ್ನ ಇಟ್ಕೊಂಡು ಕೆಲಸ ಮಾಡಿದ್ದೇ ಆದಲ್ಲಿ ಅಲ್ಲಿ ಅಟ್ಯಾಚ್ಮೆಂಟ್ ತಂತಾನಾಗೆ ಬರ್ತಾ ಹೋಗುತ್ತೆ ಅಂತ. ಸಾಮಾನ್ಯವಾಗಿ ನಾವು ನಮ್ಮ ಒಂದು ದಿನನಿತ್ಯದ ಕಾರ್ಯಗಳನ್ನು ನೀವು ಗಮನಿಸದೇ ಆದ್ರೆ, ನಾವ್ ಯಾವ್ದೋ ಒಂದು ಕೆಲಸವನ್ನ ತೆಗೆದುಕೊಂತೀವಿ ಅಥವಾ ಕೆಲಸವನ್ನ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಅನ್ಕೊಂಡು ಒಂದು ಫಲಾಪೇಕ್ಷೆಯನ್ನ ಇಟ್ಕೊಂಡು, ಓಕೆ ನಾನು ಈ ಕೆಲಸ ಮಾಡೋದ್ರಿಂದ ಇಂತಹ ಫಲ ನನಗೆ ಸಿಗುತ್ತೆ ಅನ್ನೋಂತ ಒಂದು ಎಕ್ಸ್ಪೆಕ್ಟೇಷನ್ ಅನ್ನು ನಾವು ಬಿಲ್ಡ್ ಮಾಡ್ಕೊಂಡು ಯಾವಾಗ ನಾವು ಕೆಲಸವನ್ನ ಮಾಡ್ತೀವಿ, ಆ ಎಕ್ಸ್ಪೆಕ್ಟೇಷನ್ ನಮ್ಗೆ ಯಾವಾಗಲೂ ಒಂದ್ಸತಿ ದುಃಖವನ್ನು ತಂದ್ಕೊಳ್ಳುವಂತ ರೀತಿ. ಯಾಕಂದ್ರೆ ಪ್ರತಿಯೊಂದು ಕೆಲಸವೂ ಕೂಡ ನಾವು ಅನ್ಕೊಂಡ ಹಾಗೆ ಆಗತ್ತೆ ಅಂತ ಇಲ್ಲ ಅಲ್ವಾ, ಅಥವಾ ಅನ್ಕೊಂಡ ಹಾಗೆ ಆಗ್ಬೇಕು ಅಂತಾನೂ ಕೂಡ ಇಲ್ಲ. ಯಾಕೆಂದ್ರೆ ಕರ್ಮ ಮಾಡೋದಷ್ಟೇ ನಮ್ಮ ಕೆಲಸ ಆಗಿರ್ಬೇಕು. ಯಾವುದೇ ರೀತಿಯ ಅಪೇಕ್ಷೆನ ಇಟ್ಕೊಂಡಲ್ಲ ಯಾರು ಕೆಲಸವನ್ನ ಮಾಡ್ತಾರೆ ಅವನ್ ಮಾತ್ರ ಕರ್ಮಯೋಗವನ್ನ ಮಾಡ್ತಾ ಇದ್ದಾನೆ ಅನ್ನುವಂತ ಅರ್ಥ ಬರುತ್ತೆ. ಸೊ ಇಲ್ಲಿ ಈ ಕರ್ಮಯೋಗದಲ್ಲಿ ಕೃಷ್ಣ ಏನ್ ಹೇಳ್ತಾ ಇದ್ದಾನೆ ಅಂತ ಅಂದ್ರೆ, ಯಾರು ಈ ಪ್ರಾಪಂಚಿಕ ಭೋಗಗಳನ್ನ ಅನುಭವಿಸ್ಬೇಕು ಅಥವಾ ಪ್ರಪಂಚದಲ್ಲಿ ಅಂದ್ರೆ ಪ್ರಾಪಂಚಿಕವಾಗಿ ಲೌಕಿಕವಾಗಿ ಯಾರು ಅಟ್ಯಾಚ್ಮೆಂಟ್ ಅನ್ನ ಬೆಳೆಸ್ಕೊಂತ ಹೋಗ್ತಾನೆ, ಅಂದ್ರೆ ತನ್ನ ಕರ್ಮಗಳಿಂದ ಅಟ್ಯಾಚ್ಮೆಂಟ್ ನ ಬೆಳೆಸ್ಕೊಂತ ಹೋಗ್ತಾನೆ, ಅಂಥವನು ಈ ಕರ್ಮದ ಬಂಧನಕ್ಕೆ ಒಳಗಾಗ್ತಾನೆ ಅನ್ನುವಂಥದ್ದು. ಅದು ನಮ್ಗೆ ಎಷ್ಟು ಕ್ಲಿಯರ್ ಆಗಿ ನಮ್ಗೆ ಸಿಗ್ತಾ ಹೋಗುತ್ತೆ ಅಂದ್ರೆ, ನಮ್ಮ ದಿನನಿತ್ಯದ ಕಾರ್ಯಗಳನ್ನು ನಾವು ನೋಡ್ತಾ ಹೋಗಿ, ನಾವು ನಮಗಾಗಿ ಅನ್ನುವಂತಹ ಯಾವುದೇ ಕಾರ್ಯವನ್ನು ಕೂಡ ನಾವು ಮಾಡಲ್ಲ. ಇನ್ನೊಬ್ಬರ ಅಪೇಕ್ಷೆ ಅಥವಾ ಇನ್ನೊಬ್ಬರಿಂದ ಅಪ್ರಿಸಿಯೇಷನ್ ತಗೊಬೇಕು ಅಥವಾ ಇನ್ನೊಬ್ಬರಿಂದ ಇನ್ನೊಂದು ನಮ್ಗೆ ಅದ್ರ ಫಲ ಇದೆ ಅಥವಾ ಭೋಗವನ್ನ ನಾವು ಅನುಭವಿಸ್ಬೇಕು ಅನ್ನುವಂಥ ಒಂದು ನಿರೀಕ್ಷೆನ ಇಟ್ಕೊಂಡೇ ನಾವು ಮಾಡ್ತೀವಿ. ಅಂದ್ರೆ ಆ ಸ್ವಾರ್ಥತನ ಅನ್ನುವಂಥದ್ದು ನಮ್ಗೆ ಎಲ್ಲಾ ಕೆಲಸಗಳಲ್ಲೂ ಇದ್ದೇ ಇರುತ್ತೆ. ಅದು ಸಂಬಂಧದಲ್ಲಾಗಿರ್ಬೋದು ಅಥವಾ ವ್ಯವಹಾರದಲ್ಲಾಗಿರ್ಬೋದು ಅಥವಾ ಆಫೀಸಲ್ಲಿ ಆಗಿರ್ಬೋದು. ಇವತ್ತು ನಾನು ಹೋಗಿ ಆಫೀಸಲ್ಲಿ ಕೆಲಸ ಮಾಡ್ತೀನಿ ಅಂದ್ರೆ ನಂಗೆ ಸಂಬಳ ಸಿಗುತ್ತೆ ಅಂತ ನಾನು ಕೆಲಸ ಮಾಡ್ತೀನಿ, ಅದಕ್ಕೆ ಸಿಗುವಂತ ಫಲ ಅದು. ಅಂದ್ರೆ ಅದು ತಪ್ಪು ಅಂತ ಅಲ್ಲಿ ಕೃಷ್ಣ ಹೇಳ್ತಾ ಇಲ್ಲ. ಕೃಷ್ಣ ಹೇಳ್ತಾ ಇರೋದೇನು, ಕರ್ಮಯೋಗ ಅನ್ನೋದ್ರೆ ಏನು ಅಂದ್ರೆ, ಇವಾಗ ರಣರಂಗದಲ್ಲಿ ನೀನು ನಿಂತು ನಿನ್ನ ಒಂದು ಕೆಲಸ ಏನು, ಯುದ್ಧವನ್ನು ಮಾಡುವಂಥದ್ದು ನಿನ್ನ ಕೆಲಸ. ಕ್ಷತ್ರಿಯನಾಗಿ ಹುಟ್ಟಿ ಯುದ್ಧವನ್ನ ಮಾಡುವಂಥದ್ದು ನಿನ್ನ ಕೆಲಸ. ಅದರ ಪ್ರತಿಫಲಾಪೇಕ್ಷೆಯನ್ನ ಇಟ್ಕೊಂಡಲ್ಲ, ಯಾವುದೇ ರೀತಿಯ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಲ್ಲ, ಸಮತ್ವದಿಂದ ನೀನು ನಿಜವಾಗ್ಲೂ ಕರ್ಮವನ್ನೇ ಮಾಡಿದ್ದೆ ಆದಲ್ಲಿ ಅಟ್ಯಾಚ್ಮೆಂಟ್ ಅನ್ನೋದು ನಿನಗೆ ಬರೋದಿಲ್ಲ. ಯಾವಾಗ ಅಟ್ಯಾಚ್ಮೆಂಟ್ ಬರುತ್ತೆ, ನಾವು ಫಲದ ಒಂದು ಅಪೇಕ್ಷೆಯನ್ನು ಇಟ್ಕೊಂಡಾಗ. ಐಶ್ವರ್ಯ ಪ್ರಾಪ್ತಿ ಆಗತ್ತೆ ನನಗೆ, ಭೋಗ ನನಗೆ ಪ್ರಾಪ್ತಿ ಆಗತ್ತೆ, ನನಗೆ ಇದು ಮಾಡೋದ್ರಿಂದ ನಾನು ತುಂಬಾ ಶ್ರೀಮಂತನಾಗ್ತೀನಿ. ಇವತ್ತು ನಾವು ವ್ಯಾವಹಾರಿಕವಾಗ್ಲೂ ಅಷ್ಟೇ ಒಂದಿಷ್ಟು ಆಸ್ತಿಗಳನ್ನ ಮಾಡ್ತಾ ಹೋಗ್ತೀವಿ, ಕಾರ್ನ ತಗೊಂತೀವಿ, ಅಪಾರ್ಟ್ಮೆಂಟ್ ನ ತಗೊಂತೀವಿ, ಯಾವ್ದು ಬೇಡ, ಒಂದು ಮೊಬೈಲ್ ತಗೊಂಡಾಗ ಅದೇನೋ ಒಂದು ಅಟ್ಯಾಚ್ಮೆಂಟ್. ಒಂದು ಯಾರೋ ಬೇರೆಯವ್ರು ನನ್ನ ಮೊಬೈಲ್ ಏನೋ ಕಳ್ತನ ಆಯ್ತು, ನನಗೆ ಇಷ್ಟು ಕೊರಗ್ತೀವಿ ನಾವು. ಒಂದು 500 ರೂಪಾಯಿ ನಮ್ಮಲ್ಲಿಂದ ಏನೋ ಕಳೆದು ಹೋಯ್ತು ಅಥವಾ ಏನೋ ಮೋಸ ಆಯ್ತು ಅಥವಾ ಏನೋ ರಾಂಗ್ ಟ್ರಾನ್ಸಾಕ್ಷನ್ ಮಾಡಿ ಏನೋ ಇದಾಯ್ತು ಅಂದ್ರೆ ಅದೊಂದು ಅಟ್ಯಾಚ್ಮೆಂಟ್ ಅನ್ನೋದು ಇರುತ್ತದೆ. ನನ್ನದು, ನಾನ್ ಸಂಪಾದನೆ ಮಾಡಿದ್ದು ಅಥವಾ ನನಗೆ ಸೇರಲ್ಪಟ್ಟಿದ್ದು ಅನ್ನುವಂಥ ಒಂದು ಅಟ್ಯಾಚ್ಮೆಂಟ್ ಅನ್ನ ಮನುಷ್ಯ ಇಟ್ಕೊಂಡು ಕೆಲಸವನ್ನು ಮಾಡ್ತಾ ಇರುವಂತಹ ಒಂದು ಪ್ರಮೇಯದಿಂದ ಅಂದ್ರೆ ಕ್ರಿಯೆಯಿಂದ ಎಲ್ಲವೂ ಕೂಡ ಆಗ್ತಾ ಇದೆ ಅನ್ನೋದು. ಸೊ ಅಲ್ಲಿ ಕೃಷ್ಣ ಏನ್ ಹೇಳಕ್ ಹೊರಟಿದ್ದಾನೆ, ಯಾವ ರೀತಿಯ ಒಂದು ಕರ್ಮವನ್ನ ಮಾಡಿದ್ರೆ ನಮಗೆ ಈ ಅಟ್ಯಾಚ್ಮೆಂಟ್ ಇಂದ ಅಥವಾ ಶೋಕದಿಂದ ನಾವು ಮುಕ್ತರನ್ನ ಆಗೋತ್ ಮಾಡುತ್ತೆ ಅಂದ್ರೆ ಸಮತ್ವದಿಂದ. ಸೊ ಈ ಸಮತ್ವ ಅಂತಂದ್ರೆ ಏನು, ನಿನ್ನ ಕೆಲಸ ಏನು ಅಂತಾರೆ, ಕಾರ್ಯವನ್ನ ಮಾಡೋದಷ್ಟೇ ನಿನ್ನ ಕೆಲಸ. ಕರ್ಮಣ್ಯೇ ವಾದಿಕಾರಸ್ತೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲಹೇತುರ್ಭೂಃ ಮಾತೆ ಸಂಗೋತ್ಸ ಕರ್ಮಣಿ ಅಂತ ಬಹಳ ಒಂದು ಫೇಮಸ್ ಆದಂತಹ ಶ್ಲೋಕ.
ಕರ್ಮವನ್ನು ಮಾಡಲಷ್ಟೇ ನಿನಗೆ ಅಧಿಕಾರ ಇರುವಂತದ್ದು. ಅದರ ಫಲದ ಒಂದು ಅಪೇಕ್ಷೆ ನಿನಗೆ ಇಲ್ಲ ಅಂತ. ಆದ್ರೆ ನಾವು ಲೌಕಿಕವಾಗಿ ಹಂಗಿಲ್ಲ. ಎಲ್ಲವನ್ನೂ ಕೂಡ ಅಪೇಕ್ಷೆ ಇಟ್ಕೊಂಡೇ ಮಾಡ್ತೀವಿ. ಅದು ತಪ್ಪು ಅಂತ ಕೃಷ್ಣ ಹೇಳ್ತಾ ಇಲ್ಲ. ಆದ್ರೆ ಈ ವ್ಯಥೆ ಅಂತ ನಮ್ಗೆ ಏನ್ ಬರುತ್ತಲ್ಲ, ಈಗ ಒಂದು ಎಕ್ಸಾಂಪಲ್ ನ ಕೊಡ್ಬೇಕಂದ್ರೆ, ಸಾಮಾನ್ಯವಾಗಿ ನಾವು ನಮ್ಮ ಮನೆಗಳಲ್ಲಿ ನಮ್ಮ ಮಕ್ಕಳನ್ನ ಸಾಕ್ತಿವಿ. ಅವರಿಗೆ ಒಳ್ಳೆ ವಿದ್ಯಾಭ್ಯಾಸವನ್ನ ಕೊಡ್ತೀವಿ. ಅವು ನನ್ನ ಮಕ್ಕಳು ಎಲ್ಲವನ್ನೂ ಕೂಡ ಗೊತ್ತಿರಬೇಕು ನನ್ನ ಮಕ್ಕಳಿಗೆ. ಈಗಿನ ಕಾಲದ ಮಕ್ಕಳನ್ನ ನಾವು ತಗೊಂಡಾಗ ಬೆಳಿಗ್ಗೆ 6 ಗಂಟೆಗೆ ಎದ್ದಾಲಿಂದಲೂ ಕೂಡ ಮತ್ತೆ ಸಂಜೆ ಒಂದು 8 ರಿಂದ 9 ಗಂಟೆ ತನಕ ಕೂಡ ಎಷ್ಟು ಆಕ್ಯುಪೈ ಮಾಡಕ್ಕಾಗುತ್ತೋ ಅಷ್ಟು ಕೂಡ ಆಕ್ಯುಪೈ ಮಾಡಿ ಇಟ್ಟಿರ್ತೀವಿ ಅವ್ರಿಗೆ. ಆ ಕ್ಲಾಸು, ಈ ಕ್ಲಾಸು, ಕರಾಟೆ, ಅಬ್ಯಾಕಸ್ಸು, ಈ ರೀತಿ. ಅಂದ್ರೆ ನನ್ನ ಮಗ ಎಲ್ಲದರಲ್ಲೂ ಕೂಡ ಉತ್ತಮನಾಗಿರ್ಬೇಕು, ಎಲ್ಲರಿಗಿಂತ ಶ್ರೇಷ್ಠನಾಗಿರ್ಬೇಕು ಅನ್ನುವಂತಹ ಒಂದು ಅಟ್ಯಾಚ್ಮೆಂಟ್ ಅನ್ನ ಇಟ್ಕೊಂಡು ನಾವು ಕೆಲಸವನ್ನ ಮಾಡ್ತಿರ್ತೀವಿ. ಅಟ್ಯಾಚ್ಮೆಂಟ್ ಎಷ್ಟರ ಮಟ್ಟಿಗೆ ಹೋಗುತ್ತೆ ಅಂತ ಅಂದ್ರೆ, ಅವನು ಬೆಳೆದು ದೊಡ್ಡವನಾಗಿ ಬೆಳೆದಾಗ್ಲೂ ಕೂಡ ಅವನೆಲ್ಲೋ ಬೇರೆ ಕಡೆ ಹೋಗ್ತಾನೆ, ಅಥವಾ ಮದುವೆ ಆಗ್ಬಿಟ್ಟು ಇನ್ನೊಂದು ಸಂಸಾರದಲ್ಲಿ ಅವನು ಬೇರೆ ಕಡೆ ಗಮನವನ್ನ ಕೊಡ್ತಾನೆ ಅಂದಾಗ, ಆ ತಂದೆ ತಾಯಿಗೆ ಎಲ್ಲೋ ಒಂದ್ ಕಡೆ ಒಂದು ಪೊಸೆಸಿವ್ನೆಸ್ ಅನ್ನೋದು ಬಂದ್ಬಿಡ್ತದೆ. ನನ್ನ ಮಗ ಯಾರೋ ಕಸ್ಕೊಂಡ್ ಹೋಗ್ತಿದಾರೆ ನನ್ನ ಮಗನನ್ನ. ಅಂದ್ರೆ ಎಲ್ಲವೂ ಕೂಡ ಸಾಂಸಾರಿಕವಾಗಿ ನಡೆಯುವಂತದನ್ನ, ಯಾವ್ದು ಬೇರೆ ಇದನ್ನ ಯಾವ್ದು ಹೇಳ್ತಾ ಇಲ್ಲ. ಸೊ ಇಲ್ಲಿ ಯಾವ ರೀತಿ ಕರ್ಮವನ್ನ ಮಾಡ್ಬೇಕು, ನಾ ಇದೇ ಎಕ್ಸಾಂಪಲ್ ನ ತಗೊಂಡಾಗ ಯಾವ ರೀತಿ ನಾವ್ ಇರ್ಬೇಕು ಸಾಂಸಾರಿಕವಾಗಿ ಅನ್ನೋದನ್ನ ಒಂದು ಉದಾಹರಣೆಯಾಗಿ ನಾನು ಹೇಳ್ತಾ ಇದ್ದೀನಿ. ಕರ್ಮಯೋಗ ಅಂದ್ರೆ ಏನು ಅನ್ನುವಂಥದ್ದು. ಸೊ ಅಪ್ಪನಾಗಿ ನಿನ್ನ ಒಂದು ಕರ್ತವ್ಯ ಏನು? ಮಗನನ್ನ ಬೆಳೆಸ್ಬೇಕು, ಪೋಷಣೆ ಮಾಡ್ಬೇಕು, ಪಾಲನೆ ಮಾಡ್ಬೇಕು, ಸಂಸ್ಕಾರವನ್ನು ಕೊಡ್ಬೇಕು. ಅದು ನಿನ್ನ ಕರ್ತವ್ಯ. ಅದು ನೀನ್ ಮಾಡ್ತಾ ಇದೀಯ. ಒಬ್ಬ ತಾಯಿಯಾಗಿ ಅವಳ ಧರ್ಮ ಏನು? ಮಕ್ಕಳನ್ನ, ಗಂಡನನ್ನ, ಮನೆಯನ್ನ ಚೆನ್ನಾಗಿ ನೋಡ್ಕೊಬೇಕು, ಎಲ್ಲಾ ಸಂಬಂಧಗಳನ್ನ ಚೆನ್ನಾಗಿ ಇಟ್ಕೊಂಡಿರ್ಬೇಕು, ಶುಚಿತ್ವವಾಗಿರ್ಬೇಕು, ಪೂಜೆ ಪುನಸ್ಕಾರಗಳನ್ನ ಮಾಡ್ಬೇಕು, ಸತಿ ಧರ್ಮವನ್ನ ಪಾಲನೆ ಮಾಡ್ಬೇಕು, ಪತಿವ್ರತಾ ಧರ್ಮವನ್ನ ಪಾಲನೆ ಮಾಡ್ಬೇಕು. ಸೊ ಈ ರೀತಿ ಒಬ್ಬೊಬ್ಬ ಮನುಷ್ಯನಿಗೂ ಅವನದೇ ಆದಂತಹ ಒಂದಿಷ್ಟು ಕಟ್ಟುಪಾಡುಗಳು ಅಥವಾ ನಿಯಮ ನಿಷ್ಠೆಗಳಿದೆ. ಆ ಕರ್ಮಗಳನ್ನ ಯಾವುದೇ ಫಲದ ಒಂದು ಅಪೇಕ್ಷೆ ಇಲ್ಲದೆ, ನನ್ನ ಮಗ ನನ್ನ ಸಾಕ್ತಾನೆ, ನನ್ನ ಮಗ ನನ್ನ ನೋಡ್ಕೊಂತಾನೆ, ಅಥವಾ ನನ್ನ ಮಗ ನನಗೆ ಆಸರೆ ಆಗಿರ್ತಾನೆ, ಆಸರೆ ಆಗಿರ್ಲಿ ಇಲ್ದಲೇ ಇರ್ಲಿ, ಸಾಕೋದು ನನ್ನ ಧರ್ಮ ಅಷ್ಟೇ, ಅದಷ್ಟೇ ನನಗೆ ಬೇಕಾಗಿರೋದು. ಕರ್ಮವನ್ನು ಮಾಡೋದಷ್ಟೇ ನನ್ನ ಅಧಿಕಾರ ಇರೋದು. ಫಲದ ಅಪೇಕ್ಷೆ ನನಗೆ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಯಾರ ಕೆಲಸವನ್ನು ಮಾಡ್ತಾರಲ್ಲ, ಅವನು ನಿಜವಾದ ಕರ್ಮಯೋಗಿ, ಅಥವಾ ಅವನು ನಿಜವಾದಂತಹ ಬಂಧನಕ್ಕೆ ಸಿಲುಕದಂತಹ ವ್ಯಕ್ತಿ ಅವನಾಗಿರ್ತಾನೆ. ಯಾರು ತುಂಬಾ ಖುಷಿಯಾದಾಗ ಹಿಗ್ಗದಲೆ, ಅಥವಾ ತುಂಬಾ ದುಃಖವಾಗದಾಗ ಕುಗ್ಗದಲೆ, ಸಮತ್ವದಿಂದ, ಅದಕ್ಕೋಸ್ಕರ ಸಮತ್ವ ಅಂತ ಬಹಳ ಸ್ಟ್ರೆಸ್ ಆಗಿ ಕೃಷ್ಣ ಇಲ್ಲಿ ಹೇಳ್ತಿರೋನು. ಇದು ಸಮತ್ವ ಅಂತ ಬುದ್ಧಿ. ನನ್ನ ಕರ್ಮವನ್ನ ನಾನು ಮಾಡ್ತಾ ಇದ್ದೀನಿ, ಇದು ನನ್ನದೇ ಆದಂತಹ ಒಂದು ಕರ್ತವ್ಯ. ಇದು ಆ ಕರ್ತವ್ಯ ನಾನು ನಿಭಾಯಿಸ್ತಾ ಇದ್ದೀನಿ, ಅದನ್ನ ಚಾಚು ತಪ್ಪದ ನಿಭಾಯಿಸ್ತಾ ಇದ್ದೀನಿ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಯಾರು ಕೆಲಸವನ್ನು ಮಾಡ್ತಾರೆ, ಅದು ಕರ್ಮಯೋಗ ಅನ್ಸ್ಕೊಳ್ಳುತ್ತೆ ಅಂತ. ಇನ್ನ ಮುಂದಿನ ಶ್ಲೋಕದಲ್ಲಿ, ಅಂದ್ರೆ ಇದೇ ಕರ್ಮಯೋಗದಲ್ಲಿ ಯಾವ ರೀತಿಯ ಕರ್ಮವನ್ನು ಮಾಡ್ಬೇಕು ಅಂತ ಕೃಷ್ಣ ಹೇಳ್ತಾ ಹೋಗ್ತಾನೆ. ಯೋಗ ಕರ್ಮಸು ಕೌಶಲಂ. ಸುಮಾರು ಸತಿ ನೀವು ಇದನ್ನ ಕೇಳಿರ್ತೀರ. ಬುದ್ಧಿಯುಕ್ತೋ ಜಹಾತಿಹ ಉಭೇ ಸುಕೃತ ದುಷ್ಕೃತೇ ತಸ್ಮಾದೋಗಾಯ ಯುಜ್ಯಸ್ವ. ಅದು ಏನು ಬರುತ್ತೆ ಶ್ಲೋಕ, ನನ್ಗೆ ಅದು ಇದರಲ್ಲಿಲ್ಲ, ಅದ್ರಲ್ಲೂ ಬರುತ್ತೆ ಯೋಗ ಕರ್ಮಸು ಕೌಶಲಂ ಅಂತ. ಸೊ ಯಾವ ರೀತಿಯ ಕರ್ಮವನ್ನು ಮಾಡ್ಬೇಕು? ನಾನು ಈ ಕರ್ಮ ಮಾಡ್ತಾ ಇದ್ದೀನಿ, ಈಗ ಯಾವುದೋ ಒಂದು ಕೆಲಸ, ಆಫೀಸಲ್ಲಿ ನನ್ಗೊಂದು ಕೆಲಸ ಕೊಟ್ಟಿದ್ದಾರೆ, ಆ ಕೆಲಸವನ್ನ ನಾನು ಯಾವ ರೀತಿ ಮಾಡ್ಬೇಕು? ಏನೋ ನನ್ ಸಂಬಳ ಬರುತ್ತೆ, 30ನೇ ತಾರೀಕು ಆಯ್ದ ತಕ್ಷಣ ಒಂದು ಸಂಬಳ ಬೀಳುತ್ತೆ. ಎಸ್ಕಲೇಷನ್ ಆದ್ರೂ ಬರ್ಲಿ, ಅಪ್ರಿಸಿಯೇಷನ್ ಆದ್ರೂ ಬರ್ಲಿ, ನನಗಂತೂ ಸಂಬಳ ಬರುತ್ತಾ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಏನಾದ್ರು ಕೆಲಸ ಮಾಡಿದ್ರೆ ಅದು ಕರ್ಮ, ಅಥವಾ ಸಾತ್ವಿಕವಾದಂತಹ ಕರ್ಮ, ಅಥವಾ ಕರ್ಮಯೋಗದಲ್ಲಿ ಬರುವಂತಹ ಕರ್ಮಕ್ಕೆ ಅದು ಬರಲ್ಲ. ಮಾಡುವಂತಹ ಕೆಲಸ ಯಾವ ರೀತಿ ಇರಬೇಕು? ಕೌಶಲಯುತವಾಗಿರ್ಬೇಕು. ಯು ಶುಡ್ ಗಿವ್ ಯುವರ್ 100%. ನಾನು ಏನೋ ಒಂದು ಕೆಲಸವನ್ನ ತಗೊಂತಾ ಇದ್ದೀನಿ, ಯಾವ್ದು ಬೇಡ, ಒಂದು ಮನೆಯನ್ನ ಕ್ಲೀನ್ ಮಾಡುವಂತ, ಮನೆಯನ್ನ ಗುಡಿಸುವಂತಹ ಕೆಲಸವನ್ನೇ ತಗೊಳ್ಳಿ, ಒರೆಸುವಂತ ಕೆಲಸವನ್ನೇ ತಗೊಳ್ಳಿ. ನಾನು ಅದನ್ನ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದೀನಾ? ಯಾವುದೇ ಲೋಪಗಳಿಲ್ದೇ ಮಾಡ್ತಾ ಇದ್ದೀನಾ? ಆ ರೀತಿಯ ಕರ್ಮಗಳನ್ನು ಮಾಡಿದ್ರೆ ಮಾತ್ರ ಆ ಕರ್ಮಯೋಗದ ವ್ಯಾಪ್ತಿಯಲ್ಲಿ ನಾವು ಬರ್ತೀವಿ ಅನ್ನುವಂಥದ್ದು. ಇಲ್ಲ ಅಂತ ಅಂದ್ರೆ ಅದು ಮತ್ತೆ ಹೇಳಿದ್ನಲ್ಲ, ಲೋಪವಾದಂತಹ ಕರ್ಮ, ಅಂದ್ರೆ ಯೋಗದ ಒಂದು ಪರಿಮಿತಿಯಲ್ಲಿ ಅದು ಇರೋದಿಲ್ಲ. ಸೊ ಅದಕ್ಕೋಸ್ಕರ ಕೃಷ್ಣ ಕರ್ಮವನ್ನು ಕೂಡ ಯಾವ ರೀತಿಯ ಕರ್ಮವನ್ನು ಮಾಡಬೇಕು, ಕುಶಲಯುತವಾದಂತಹ ಕರ್ಮವನ್ನ, ಅಥವಾ ಇನ್ನು 10 ಜನಕ್ಕೆ ಆಗ್ಬೇಕು ಅನ್ನುವಂತಹ ಒಂದು ರೀತಿಯ ಕರ್ಮವನ್ನ ಯಾರು ಮಾಡ್ತಾ ಇರ್ತಾರೆ, ಅಂಥವ್ರು
ಆ ರೀತಿ ಕೆಲಸಗಳನ್ನ ಆ ರೀತಿ ಕರ್ಮಗಳನ್ನ ಮಾಡ್ಬೇಕು ಅಂತ ಕೃಷ್ಣ ಹೇಳ್ತಾ ಹೋಗ್ತಾನೆ. ಸೊ ಸಾರಾಂಶವಾಗಿ ಹೇಳೋದಾದ್ರೆ ಒಂದಿಷ್ಟು ಕರ್ಮಯೋಗದ ಬಗ್ಗೆ ಏನಿಲ್ಲಿ ಪ್ರಸ್ತಾಪವನ್ನ ಕೃಷ್ಣ ಮಾಡ್ತಾ ಹೋಗ್ತಾನೆ ಅಂತಂದ್ರೆ, ಕರ್ಮವನ್ನು ಮಾಡ್ಬೇಕು, ಕರ್ಮದ ಅಪೇಕ್ಷೆಯನ್ನ ಇಟ್ಕೊಂಡ್ ಮಾಡಬಾರ್ದು, ಪ್ರತಿಫಲಾಪೇಕ್ಷೆಯಿಂದ ಯಾವುದೇ ರೀತಿಯ ಕರ್ಮವನ್ನು ಮಾಡಬಾರ್ದು. ಕರ್ಮವನ್ನು ಮಾಡೋದಕ್ ಮಾತ್ರ ನಮ್ಗೆ ಅಧಿಕಾರ ಇದೆ, ಅದರ ಫಲದ ಇದು ಅಧಿಕಾರ ನಮ್ಗಿಲ್ಲ ಅನ್ನುವಂತಹ ಒಂದು ಇದನ್ನ ಹೇಳ್ತಾ, ಮತ್ತೆ ಯಾವುದೇ ಕರ್ಮವನ್ನು ಮಾಡಿದ್ರೂ ಕೂಡ ಅದು ಸಮತ್ವ ಬುದ್ಧಿಯಿಂದ, ಸಮತ್ವಂ ಯೋಗ ಉಚ್ಯತೆ ಅಂತ ಒಂದ್ ಮಾತು ಬರುತ್ತೆ. ಅಂದ್ರೆ ಯಾರು ಈ ಸಮತ್ವಾದ ಬುದ್ಧಿನ, ಖುಷಿ ಆಗ್ಲಿ ಅಥವಾ ದುಃಖವನ್ನಾಗ್ಲಿ ಯಾರು ಸಮನಾಗಿ ಸ್ವೀಕಾರವನ್ನು ಮಾಡ್ತಾರೋ ಅಂಥವ್ರಿಗೆ ದುಃಖ ಅನ್ನೋದಿಲ್ಲೇ ಇರಲ್ಲ. ಇವತ್ತು ನನ್ಗೇನೋ ಲಭಿಸ್ಬೇಕಾಗಿತ್ತು, ಅದು ನಂಗೆ ಸಿಕ್ಕಿಲ್ಲ, ಅದಕ್ಕೆ ಬೇಜಾರ್ ಮಾಡ್ಕೊಂಡಲೆ, ಅಥವಾ ನನ್ಗೇನೋ ಇವಾಗ ಇದೆ ಅನ್ನುವಂತಹ ಒಂದು ಅಹಂಕಾರನೂ ಕೂಡ ಇಳ್ದಲೆ ಯಾರು ಜೀವನವನ್ನು ಮಾಡ್ತಾರಲ್ಲ, ಅದಕ್ಕೆ ಸಮತ್ವ ಅಂತ ಕರೆಯುವಂಥದ್ದು. ಸೊ ಅದಕ್ಕೆ ಈ ಯೋಗ ಅಂದ್ರೆ ಏನು, ಕರ್ಮಯೋಗ ಅಂತಂದ್ರೇನು, ಸಮತ್ವಂ ಯೋಗ ಉಚ್ಯತೆ. ಯಾರು ಈ ಸಮತ್ವಾದಂತಹ ಬುದ್ಧಿಯಿಂದ ಕರ್ಮಗಳನ್ನ ಮಾಡ್ತಾನೆ ಅಂಥವನಿಗೆ ಯಾವುದೇ ರೀತಿಯ ದುಃಖ ಅಥವಾ ಯಾವುದೇ ರೀತಿಯ ಡಿಪ್ರೆಷನ್ ಅನ್ನುವಂಥ ಏನು, ಡಿಪ್ರೆಷನ್ ಅಂತ ಪದ ಇದಾಗತ್ತೆ ಅಂದ್ರೆ ಸಂಕಟ ಆಗ್ಲಿ ದುಃಖ ಆಗ್ಲಿ ಯಾವುದೇ ರೀತಿ ಇರೋದಿಲ್ಲ. ಮತ್ತೆ ನಾ ಮಾಡುವಂತಹ ಯೋಗ ಯಾವ ರೀತಿ ಇರ್ಬೇಕಂದ್ರೆ ಬಹಳ ಕುಶಲವಾಗಿರ್ಬೇಕು. ಅಂದ್ರೆ ವಿ ಶುಡ್ ಗಿವ್ ಯುವರ್ 100%. ಯೋಗ ಕರ್ಮಸು ಕೌಶಲಂ ಅನ್ನುವಂಥ ನಿಟ್ಟಿನಲ್ಲಿ ಆ ರೀತಿ ಯಾರು ಕರ್ಮಗಳನ್ನ ಮಾಡ್ತಾರೆ ಅಂಥವ್ರು ಈ ಕರ್ಮಯೋಗಕ್ಕೆ ಬದ್ಧರಾಗಿರ್ತಾರೆ ಅಂತ ಕೃಷ್ಣ ಕರ್ಮಯೋಗದ ಬಗ್ಗೆ ಒಂದಿಷ್ಟು ವಿವರವನ್ನ ಕೊಡ್ತಾ ಹೋಗ್ತಾನೆ. ಯಾಕೆ ಈ ಒಂದು ಸಂದರ್ಭದಲ್ಲಿ ಕರ್ಮಯೋಗವನ್ನ ಪ್ರಸ್ತಾಪ ಮಾಡ್ತಾನೆ ಅಂದ್ರೆ, ಅವನ ಒಂದು ಕಾರ್ಯ ಅಥವಾ ಅವನ ಒಂದು ಕೆಲಸ ಈಗ ಏನು ಅಂತ ಅಂದ್ರೆ ಯುದ್ಧವನ್ನ ಮಾಡ್ಬೇಕು. ಕ್ಷತ್ರಿಯನಾಗಿ ಹುಟ್ಟಿದ್ಯಾ, ನಿನ್ನ ಕೆಲಸ ಏನು, ಧರ್ಮವನ್ನ ಸ್ಥಾಪನೆ ಮಾಡೋದಕ್ಕೋಸ್ಕರ, ಧರ್ಮವನ್ನು ಉಳಿಸೋದಕ್ಕೋಸ್ಕರ, ನಿನಗೆ ಆಗಿರುವಂತಹ ಅನ್ಯಾಯವನ್ನ ನೀನು ಸರಿ ಮಾಡ್ಕೊಳ್ಳೋದಕ್ಕೋಸ್ಕರ ಅವರ ಒಂದು ಸಂಹಾರವನ್ನು ನೀನು ಮಾಡ್ಲೇಬೇಕಾಗಿದೆ. ಅದು ನಿನ್ನ ಧರ್ಮ ಆಗಿದೆ, ಅದು ನಿಜವಾದ ಕರ್ಮಯೋಗ ಆಗಿದೆ ಅನ್ನೋದನ್ನ ಕೃಷ್ಣ ಇಲ್ಲಿ ಅರ್ಜುನನಿಗೆ ಹೇಳ್ತಾ ಹೋಗ್ತಾನೆ. ಇಷ್ಟಾದ ಮೇಲೆ ಅರ್ಜುನನಿಗೆ ಒಂದು ಪ್ರಶ್ನೆ ಬರುತ್ತೆ. ಆಯ್ತು, ನಾವು ಕರ್ಮಯೋಗನ ಮಾಡ್ಬೇಕು, ಯಾವ್ಯಾವ ರೀತಿ ಕರ್ಮವನ್ನು ಮಾಡ್ಬೇಕು ಅಂತ ಕೃಷ್ಣ ಹೇಳಿದ್ಯಾ ನೀನು. ಆ ಕರ್ಮಯೋಗಿ ಇರ್ತಾನಲ್ಲ, ಅವನ್ ಯಾವ ರೀತಿ ಇರ್ತಾನೆ, ಅವನ ಲಕ್ಷಣಗಳು ಯಾವ ರೀತಿ ಇರ್ತವೆ, ಅದಕ್ಕೆ ಸ್ಥಿತಪ್ರಜ್ಞನ ಲಕ್ಷಣ ಅಂತಾನೆ ಬರುತ್ತೆ. ಸ್ಥಿತಪ್ರಜ್ಞಸ್ಯ ಕಾ ಭಾಷಾ ಸಮಾಧಿಸ್ತಸ್ಯ ಕೇಶವ ಅಂತ ಒಂದು ಶ್ಲೋಕ ಬರುತ್ತೆ. ಸೊ ಈ ಸ್ಥಿತಪ್ರಜ್ಞ ಅಂತ ಅಂದ್ರೆ ಯಾವ ರೀತಿಯ ಕರ್ಮವನ್ನು ಮಾಡುವಂತಹ ಒಂದು ಪ್ರಜ್ಞೆಯನ್ನ ಯಾರು ಇಟ್ಕೊಂಡಿರ್ತಾರಲ್ಲ ಅವನ ಲಕ್ಷಣಗಳು ಯಾವ ರೀತಿ ಇರುತ್ತೆ, ನನ್ಗೆ ಇನ್ನೂ ಸ್ವಲ್ಪ ವಿಸ್ತಾರವಾಗಿ ಹೇಳ್ತೀಯಾ ಅಂತ ಒಂದ್ ಸ್ವಲ್ಪ ಇಂಟ್ರೆಸ್ಟ್ ಅವಾಗ ಬರುತ್ತೆ ಅವ್ನಿಗೆ. ಏನೋ ಕೃಷ್ಣ ಹೇಳ್ತಿದ್ದಾನೆ, ಏನೋ ಇದೆ ಅವ್ನು ಹೇಳ್ತಾ ಇರೋದ್ರ ಒಂದು ತತ್ವ ಇದೆ, ಅದನ್ನ ತಿಳ್ಕೊಳ್ಳೋ ಅಂತ ಒಂದಿಷ್ಟು ಪ್ರಯತ್ನ ಮಾಡ್ಬೇಕು ಅಂತ ಸ್ಥಿತಪ್ರಜ್ಞನ ಲಕ್ಷಣಗಳ ಬಗ್ಗೆ ಅರ್ಜುನ ಕೇಳ್ತಾ ಹೋಗ್ತಾನೆ. ಅದು 2ನೇ ಅಧ್ಯಾಯದ 55ನೇ ಶ್ಲೋಕದಿಂದ ಆ ಇಡೀ ಅಧ್ಯಾಯ 22 ಶ್ಲೋಕಗಳ ತನಕನು ಆ ಸ್ಥಿತಪ್ರಜ್ಞನ ಲಕ್ಷಣಗಳೇನು, ಆ ಸ್ಥಿತಪ್ರಜ್ಞನ ಆ ವ್ಯಕ್ತಿ ಅನ್ನೋನು ಯಾವ ರೀತಿ ಅವನ ಬಿಹೇವಿಯರ್ ಇರುತ್ತೆ, ಅವನ ಹಾವಭಾವ ಯಾವ ರೀತಿ ಇರುತ್ತೆ, ಅವನ ಮನಸ್ಸು ಯಾವ ರೀತಿ ಇರುತ್ತೆ, ಅವನ ಪ್ರಜ್ಞೆ ಯಾವ ರೀತಿ ಇರುತ್ತೆ ಅನ್ನೋದನ್ನ ಕೃಷ್ಣ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾನೆ. ಪ್ರಾಬ್ಲಿ ಅವಲಿಂದ ಒಬ್ನೇ ಮಾತಾಡ್ತಾ ಇದೀನಿ, ಎಲ್ಲರಿಗೂ ಫಾಲೋ ಮಾಡಕ್ ಆಗ್ತಾ ಇದೆಯಾ? ಏನಾದ್ರು ಆಗ್ತಿದೆಯಲ್ಲ? ಓಕೆ, ಸರಿ. ಸೊ ಇಲ್ಲಿ ಅರ್ಜುನ ಕೇಳ್ತಾ ಹೋಗ್ತಾನೆ, ಸ್ಥಿತಪ್ರಜ್ಞ ಲಕ್ಷಣಗಳು ಯಾವ್ಯಾವ ರೀತಿ ಇದೆ, ಅದನ್ನ ನೀನು ಸ್ವಲ್ಪ ವಿಸ್ತಾರವಾಗಿ ಹೇಳ್ತೀಯಾ ಅಂದಾಗ 55ನೇ ಶ್ಲೋಕದಿಂದ ಕೃಷ್ಣ ಸ್ಥಿತಪ್ರಜ್ಞ ಲಕ್ಷಣಗಳನ್ನ ಹೇಳ್ತಾ ಹೋಗ್ತಾನೆ. ಸೊ ಅವನ ಮನಸ್ಸು ಯಾವ ರೀತಿ ಇರುತ್ತೆ, ಪ್ರಜಾಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥಮನೋಗತಾನ್ ಆತ್ಮನ್ಯೇವಾತ್ಮನಾ ತುಷ್ಟಃ ಸ್ಥಿತಪ್ರಜ್ಞಸ್ತದೋಚ್ಯತೆ ಅಂತ ಭಗವಂತ ಹೇಳ್ತಾನೆ. ಸೊ ಮೊದಲನೇದಾಗಿ ಸ್ಥಿತಪ್ರಜ್ಞ ಲಕ್ಷಣ ಯಾವ ರೀತಿ ಇರುತ್ತೆ ಅಂತ ಅಂದ್ರೆ, ಅವನ ಮನಸ್ಸು ಯಾವ ರೀತಿ ಇರುತ್ತೆ ಅಂದ್ರೆ ಯಾವುದೇ ಒಂದು ಕಾಮನೆಗಳಿಗೆ ಅಂಟ್ಕೊಂಡಿರೋದಿಲ್ಲ, ಎಲ್ಲಾ ತರದ ಕಾಮನೆಗಳನ್ನ ಅವನು ತ್ಯಜಿಸಿರ್ತಾನೆ ಅಂತ. ಇಲ್ಲಿ ನಾನು ಹೇಳ್ತಾ ಇದ್ದ ಹಾಗೆ ನೀವೆಲ್ಲರೂ ಕೂಡ ಕೃಷ್ಣ ಇದನ್ನ ಅರ್ಜುನ್ಗೆ ಹೇಳ್ತಾ ಇದ್ದಾನೆ ಅಥವಾ ಇದು ನಡೀತಾ ಇದೆ ಅಂತ ಅನ್ಕೊಂಡಲೆ ನಾವೆಲ್ಲರೂ ಕೂಡ ಅರ್ಜುನರು ಭಗವಂತ ಗೀತೆಯ ಮುಖಾಂತರ, ಭಗವದ್ಗೀತೆ ಅಂದ್ರೆ ಭಗವಂತ ತಾನೇ ಸ್ವತಃ ಹೇಳಿರುವಂತಹ ಗೀತೆ ಅಂದ್ರೆ ಹಾಡಿನ ಮುಖಾಂತರ ಅಥವಾ ಶ್ಲೋಕದ ಮುಖಾಂತರ ಹೇಳಿರುವಂತಹ ಗೀತೆ. ನಾವೆಲ್ಲರೂ ಕೂಡ ಅರ್ಜುನರು, ನಾವೆಲ್ಲರೂ ಕೂಡ ಈ ಒಂದು ಜ್ಞಾನವನ್ನ ಅರ್ಜುನರ ಮುಖಾಂತರ ನಾವು ಆಸ್ವಾದನೆಯನ್ನ ಮಾಡ್ತೀವಿ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ನೀವು ಎಲ್ಲ ಸ್ಥಿತಪರ ಲಕ್ಷಣ ಆಗಿರ್ತೀವಿ ಎಲ್ಲವನ್ನು ಕೂಡ ಕೇಳಿಸ್ಕೊಂತ ಹೋದ್ರೆ ತುಂಬಾ ಅನುಕೂಲ ಆಗತ್ತೆ. ಸೊ ಇಲ್ಲಿ
ನಾನು ಕೃಷ್ಣ ಅರ್ಜುನ್ಗೆ ಹೇಳ್ತಾನೆ ಅಂತಂದ್ರೆ ಕೃಷ್ಣ ನಿಮಗೆ ಹೇಳ್ತಾ ಇದ್ದಾನೆ ಅನ್ನುವಂಥ ನಿಟ್ಟಿನಲ್ಲಿ ನೀವು ಅರ್ಥೈಸ್ಕೊಂಡ್ರೆ ಇನ್ನೂ ಸ್ವಲ್ಪ ಬಹಳ ಟಚ್ ಆಗುತ್ತೆ ಅಂತ. ಬ್ರೇಕ್ ಆಗ್ತಾ ಇದೆ ಮಹೋದಯ. ಹೌದಾ, ಬ್ರೇಕ್ ಆಗ್ತಿದ್ಯಾ? ಇಲ್ಲ, ಸರಿಯಾಗಿದೆ. ಸರಿಯಾಗಿದ್ಯಾ? ಸರಿ ಕೇಳಿಸ್ತಿದೆ. ಓಕೆ, ನೆಟ್ವರ್ಕ್ ಎಲ್ಲ ಸ್ಟ್ರಾಂಗ್ ಇದೆ, ಏನ್ ತೊಂದರೆ ಇಲ್ಲ ಅನ್ಸುತ್ತೆ. ಸರಿ, ಇನ್ನೂ ಸ್ವಲ್ಪ ಜೋರಾಗಿ ಹೇಳೋದಕ್ಕೆ ಪ್ರಯತ್ನ ಮಾಡ್ತೀನಿ. ನಿಮ್ ಭಾಷೆ ಕೇಳಿಸ್ತಾ ಇದೆ. ಸೊ ಮೊದಲನೇ ಲಕ್ಷಣ ಅರ್ಜುನ ಏನ್ ಹೇಳ್ತಾ ಹೋಗ್ತಾನೆ ಅಂತಂದ್ರೆ, ಎಲ್ಲಾ ಕಾಮನೆಗಳಿಂದ ತ್ಯಜಿಸಿರ್ಬೇಕು. ಕಾಮನೆಗಳನ್ನ ಅದೇ ಹೇಳಿದ್ನಲ್ಲ, ಒಬ್ಬ ಕರ್ಮಯೋಗಿ ಯಾವ ರೀತಿ ಇರ್ಬೇಕು, ಅವನ ಕೆಲಸವನ್ನ ಅವನ ನಿಷ್ಠೆಯಿಂದ ಮಾಡ್ತಾ ಇರ್ಬೇಕು, ಅವನಿಗೆ ಏನಿದೆಯೋ ಅದರಲ್ಲಿ ಸಂತುಷ್ಟನಾಗಿರ್ಬೇಕು. ಅದೇ ಮೊದಲನೇ ಲಕ್ಷಣ ಅಂತ ಕೃಷ್ಣ ಹೇಳ್ತಾ ಹೋಗ್ತಾನೆ. ಮತ್ತೆ ಎರಡನೇ ಲಕ್ಷಣವನ್ನ ಹೇಳ್ತಾ ಹೋಗ್ತಾನೆ. ಏನದು? ದುಃಖದಾಯಕವಾದಂತಹ ಪ್ರಸಂಗದಲ್ಲಿ ಮನಸ್ಸನ್ನ ಉದ್ವೇಗಗೊಳಿಸ್ಕೊಂಡಲೆ ಅಥವಾ ಸುಖ ಪ್ರಾಪ್ತಿಯ ಆದಂತಹ ಒಂದು ಸಂದರ್ಭದಲ್ಲಿ ಆ ಒಂದು ಅಹಂಕಾರದಿಂದ ವರ್ತಿಸ್ತಲೆ ಯಾರಿರ್ತಾರೋ, ಅಂದ್ರೆ ಪ್ರೀತಿ, ಭಯ, ಕ್ರೋಧ ಎಲ್ಲವನ್ನೂ ಕೂಡ ಸಮತ್ವದಿಂದ ಅಥವಾ ಸ್ಥಿರವಾಗಿ ಯಾರು ಸ್ವೀಕಾರ ಮಾಡ್ತಾನೋ ಅಂತವನು ಸ್ಥಿತಪ್ರಜ್ಞ ಅಂತ ಕರೀತಾನೆ ಅಂತ ಕೃಷ್ಣ ಹೇಳ್ತಾ ಹೋಗ್ತಾನೆ. ಇದನ್ನ ನಾವು ನಮ್ಮ ಲೈಫಿಗೆ ತಗೊಳ್ಳೋದಾದ್ರೆ ಅದು ಖಂಡಿತ ಆಗತ್ತಾ ನಮ್ಗೆ? ಇವತ್ತು ನಮ್ಗೆ ಏನೋ ಯಾರೋ ನಂಗೆ ಅಂದ್ಬಿಟ್ರು, ಯಾರೋ ನಂಗೆ ಅವಮಾನ ಮಾಡ್ಬಿಟ್ರು, ಅಥವಾ ಯಾರೋ ನನಗೆ ಏನೋ ಹೇಳ್ಬಿಟ್ರು ಅಂತಂದ್ರೆ ನಾವು ಅದನ್ನ ಸಹಿಸ್ಕೊಂತೀವ? ಬಂದ್ ಎಷ್ಟು ಅಳ್ತೀವಿ. ಅವ್ನ್ಗೆ ಏನ್ ಅಧಿಕಾರ ಇದೆ ನನ್ಗೆ ಹೇಳೋದಕ್ಕೆ? ಅವ್ನ್ ಯಾರು ನನ್ಗೆ ಹೇಳೋದಕ್ಕೆ? ಅಂದ್ರೆ ಸಾಮಾನ್ಯವಾಗಿ ನಾವು ಈ ಪದಗಳೆಲ್ಲ ಉಪಯೋಗಿಸ್ತೀವಿ ನಾವು. ಒಬ್ಬ ಮನುಷ್ಯನ ಮನಸ್ಸು ಯಾವ ರೀತಿ ಇರಬೇಕು ಅಂತ ಅಂದ್ರೆ, ಯಾರು ನಮಗನ್ನ ಹೊಗಳಿದ್ರು ಅಂದಾಗ ಆ ಹೊಗಳಿಕೆಯನ್ನ ನಾವು ತೆಗೆದುಕೊಂಡು ಪರಮಾತ್ಮನಿಗೆ ಅರ್ಪಣೆ ಮಾಡುವಂತಹ ಸ್ಥಿತಿಯಲ್ಲಿ ಇರ್ಬೇಕು. ಅದೇ ರೀತಿ ಯಾರಾದ್ರೂ ನಮ್ಮನ್ನ ತೆಗಳಿದ್ರು ಅಂದ್ರೂ ಕೂಡ ಅದು ನನಗೆ ಹೇಳಿದ್ದಲ್ಲಪ್ಪ, ಮತ್ತೆ ಅದನ್ನ ನಿನಗೆ ಅರ್ಪಣೆ ಮಾಡ್ತೀನಪ್ಪ ಪರಮಾತ್ಮ ಅನ್ನುವಂಥ ನಿಟ್ಟಿನಲ್ಲಿ ನಮ್ಮ ಮನಸ್ಥಿತಿ ಇರ್ಬೇಕಂತ. ಯಾಕೆಂದ್ರೆ ಹೊಗಳಿಕೆಯನ್ನ ನಾನ್ ತೆಗೆದುಕೊಂಡು ಯಾರೋ ತೆಗಳದಾಗ ಅಥವಾ ಯಾರೋ ಬೈದಾಗ ಮಾತ್ರ ನಾವು ಹೋಗಿ ದೇವ್ರನ್ನ ಕೇಳ್ತೀವಿ, ನನ್ಗ್ಯಾಕಪ್ಪ ಈ ಕಷ್ಟ ಕೊಟ್ಟೆ, ನನ್ಗ್ಯಾಕಪ್ಪ ಈ ರೀತಿ ಅವಮಾನವನ್ನು ಮಾಡಿದೆ ಅಂತ. ಸೊ ಹಾಗೆ ಒಂದು ಹೊಗಳಿಕೆ ಆಗ್ಲಿ, ತೆಗಳಿಕೆ ಆಗ್ಲಿ, ಅಥವಾ ಒಂದು ಐಶ್ವರ್ಯ ಬರ್ಲಿ ಅಥವಾ ದರಿದ್ರತನ ಬರ್ಲಿ, ಯಾವುದೇ ಬಂದ್ರೂ ಕೂಡ ಇದು ನನಗ್ ಬಂದಿದೆ, ಇದನ್ನ ನಾನು ನನ್ನ ಇದು ಕರ್ಮ, ಇದು ನನ್ನ ಪೂರ್ವಜನದ ಕರ್ಮ, ಇದನ್ನ ನಾನು ನಿಭಾಯಿಸ್ಬೇಕು, ನಿಭಾಯಿಸೋದಕ್ಕೆ ನನಗೆ ಶಕ್ತಿಯನ್ನು ಕೊಡಪ್ಪ ಅನ್ನುವಂಥ ನಿಟ್ಟಿನಲ್ಲಿ ಯಾವುದೇ ರೀತಿಯ ಒಂದು ಮಾನಸಿಕವಾದ ಖಿನ್ನತೆಗೆ ಒಳಗಾಗದೆ ಯಾವ ಮನುಷ್ಯ ಇರ್ತಾನೆ ಅಂಥವನು ಸ್ಥಿತಪ್ರಜ್ಞ ಅಂತ ಅನ್ಸ್ಕೊಂತಾನೆ ಅಂತ. ಈಗಿನ ಕಾಲದಲ್ಲಿ ಅಂದ್ರೆ ನಾನು ಮತ್ತೆ ಅದನ್ನ ಯಾವಾಗಲೂ ಲೌಕಿಕವಾಗಿ ಕಂಪೇರ್ ಮಾಡ್ತಾ ಹೋಗ್ತೀನಿ. ಎಲ್ಲವನ್ನು ಕೂಡ ನಾವು ದೇವ್ರ ಮೇಲೆ ಹಾಕ್ಬಿಡ್ತೀವಿ. ದೇವ್ರು ನನ್ಗೆ ಯಾಕಪ್ಪ ಇಂತ ಕಷ್ಟ ಕೊಟ್ಟ, ನಾನೇನಪ್ಪಾ ಪಾಪ ಮಾಡಿದ್ದೆ, ನನಗೆ ಯಾಕಪ್ಪ ಈ ಕಷ್ಟ ಕೊಟ್ಟ ದೇವ್ರು? ಇವೆಲ್ಲ ಸರ್ವೇ ಸಾಮಾನ್ಯವಾಗಿ ನಾವು ಕೇಳ್ತಾ ಇರ್ತೀವಿ ಅಲ್ವಾ? ಸೊ ಇದು ಯಾವುದೇ ಕೂಡ ದೇವ್ರು ಕೊಟ್ಟಿದ್ದು ಅಂತ ಯಾವುದೂ ಇಲ್ಲ. ಪೂರ್ವದಲ್ಲಿ ನಾವು ಯಾರಿಗೆ ಏನು ದ್ರೋಹ ಮಾಡಿರ್ತೀವಿ ಅಥವಾ ಪೂರ್ವದಲ್ಲಿ ಏನು ನಾವು ಪುಣ್ಯ ಕೆಲಸಗಳನ್ನು ಮಾಡಿರ್ತೀವಿ, ಅದೇ ನಮಗೆ ದೇಹ ಎಕ್ಸ್ಚೇಂಜ್ ಆಗಿ ಆತ್ಮ ಹಾಗೆ ಇರುತ್ತೆ. ನೀವೆಲ್ಲರೂ ಆತ್ಮ ಸ್ವರೂಪಿಗಳ. ನಿಮ್ಗೆ ಏನೀಗ ಚೇಂಜ್ ಆಗಿದೆ ಅಂದ್ರೆ ದೇಹ ಚೇಂಜ್ ಆಗಿದೆ ಅಷ್ಟೇ. ದೇಹ ಹುಟ್ಟಿದೆ, ಬೆಳೀತಾ ಇದೆ, ಯೌವನ ಪ್ರಾಪ್ತಿ ಆಗುತ್ತೆ, ವಯಸ್ಸಾಗತ್ತೆ, ಈ ದೇಹ ಕಳ್ಸುತ್ತೆ, ಮತ್ತೆ ಇನ್ನೊಂದು ದೇಹ ಬರುತ್ತೆ. ನಿಮ್ಮಲ್ಲಿರುವಂತಹ ಪಾಪ ಪುಣ್ಯ ಅನ್ನುವಂತಹ ಎರಡು ಮೂಟೆಗಳನ್ನ ನೀವು ಸದಾ ಹೊತ್ಕೊಂಡು ಹೋಗ್ತಿರ್ತೀರ. ಅದ್ ಹೇಗೆ ಅಂದ್ರೆ ಒಂದು ಬ್ಯಾಂಕ್ ಅಲ್ಲಿ ದುಡ್ಡು ಹಾಕೋತಾರ. ಒಂದಿಷ್ಟು ಲೋನ್ ಆದ್ರೂ ತಗೊಬಹುದು ಬ್ಯಾಂಕ್ ಅಲ್ಲಿ, ಅಥವಾ ಒಂದಿಷ್ಟು ಓವರ್ ಡ್ರಾಫ್ಟ್ ಆದ್ರೂ ಇಡ್ಬೋದು. ಎರಡಕ್ಕೂ ಆಪ್ಷನ್ ಇದೆ. ಫಿಕ್ಸ್ಡ್ ಡೆಪಾಸಿಟ್ ಆದ್ರೂ ಇಡ್ಬೋದು. ನೀವು ಓವರ್ ಡ್ರಾಫ್ಟ್ ನ ಇಟ್ಕೊಂಡ್ರು ಅದು ನಿಮ್ದೇ ಅಕೌಂಟ್ ಆಗಿರುತ್ತೆ, ಅಥವಾ ನೀವು ಲೋನ್ ತಗೊಂಡ್ರು ಕೂಡ ಅದು ನಿಮ್ದೇ ಅಕೌಂಟ್ ಆಗಿರುತ್ತೆ. ಆದ್ರೆ ಅಕೌಂಟ್ ಹೋಲ್ಡರ್ ಆ ಪರ್ಟಿಕ್ಯುಲರ್ ಪರ್ಸನ್, ಬ್ಯಾಂಕು ಎರಡೂ ಕೂಡ ಒಂದೇ ಇರುತ್ತೆ. ಅದು ತುಂಬಾ ನಿಮ್ಗೆ ಅಷ್ಟು ನೀಟಾಗಿ ಅರ್ಥ ಆಗ್ಲಿ ಅನ್ನುವಂತಹ ಇದರಲ್ಲಿ ಈ ಒಂದು ಎಕ್ಸಾಂಪಲ್ ನ ಕೊಟ್ಟೆ. ಸೊ ಆ ಆತ್ಮಕ್ಕೆ ಯಾವತ್ತೂ ಸಾವಿಲ್ಲ ಅಂತ ಭಗವದ್ಗೀತೆಯಲ್ಲಿ ಪ್ರೂವ್ ಆಗ್ಬಿಟ್ಟಿದೆ ಅಲ್ವಾ? ಸೊ ನಮ್ಮ ಮನಸ್ಸು ಯಾವ ರೀತಿ ಇರ್ಬೇಕು, ನಮ್ಮ ಲಕ್ಷ್ಯ ಯಾವ ರೀತಿ ಇರಬೇಕು, ಅಥವಾ ದ ಮಿಸ್ಟರ್ ಪರ್ಫೆಕ್ಟ್ ಅಂತ ನಾವೇನ್ ಹೇಳ್ತೀವಲ್ಲ ಅನ್ನುವಂತಹ ಒಂದು ಮನಸ್ಥಿತಿ ನಮ್ಗೆ ಯಾವ ರೀತಿ ಇರ್ಬೇಕು ಅಂದ್ರೆ, ಎಲ್ಲವನ್ನೂ ಕೂಡ ಸಮತ್ವದಿಂದ ತಗೊಳ್ಕೊಳ್ಳುವಂತಹ ಬುದ್ಧಿ ನಮ್ಗಿರ್ಬೇಕು. ಕಾಮ, ಕ್ರೋಧ, ಭಯ, ಒಂದು ಜಿಗುಪ್ಸೆ ಅಥವಾ ಸಂತೋಷ. ನೀವು ತುಂಬಾ ಜನ ಅಬ್ಸರ್ವ್ ಮಾಡಿ, ನಾನಂತೂ ತುಂಬಾ ಅಬ್ಸರ್ವ್ ಮಾಡಿದ್ದೀನಿ. ತುಂಬಾ ವೈರಾಗ್ಯದಲ್ಲಿರೋರು ಅಥವಾ ನಿಜವಾಗ್ಲೂ ಶಾಸ್ತ್ರಗಳ ಅಧ್ಯಯನ ಮಾಡಿರೋರು ಅಥವಾ ನಿಜವಾದ ಒಂದು ಪರಮಾತ್ಮನ ಒಂದು ರೂಪವನ್ನ ಅರ್ಥ ಮಾಡ್ಕೊಂಡಿರೋರು, ಅವ್ರ ಮನೆಯಲ್ಲಿ ಏನಾದ್ರೂ ಯಾರಾದ್ರೂ ಸತ್ರೆ ಅಥವಾ ಶುಭವಾದಂತಹ ಯಾವುದೇ ಕಾರ್ಯಗಳಾದ್ರೆ ಅವರು ದುಃಖಿಸೋಲ್ಲ. ಕಾರಣ ಇಷ್ಟೇ, ಅವ್ರಿಗೆ ಗೊತ್ತಿದೆ ಒಂದಲ್ಲ ಒಂದ್ ದಿವಸ ನನ್ಗೆ ಈ ದಿನ ಬರುತ್ತೆ ಅಂತ ನನ್ಗೆ ನಿಶ್ಚಿತವಾಗಿ ಗೊತ್ತೇ ಇತ್ತು, ಅದು ಬಂದಿದೆ ಅಷ್ಟೇ. ಅದು ಇವತ್ತೇ ಬರ್ಬೋದು ಅಥವಾ ಮುಂದಿನ ತಿಂಗಳು ಬರ್ಬೋದು ಅಥವಾ
ಇನ್ನೊಂದ್ 6 ತಿಂಗಳು ಬಿಟ್ಕೊಂಡು ಅಥವಾ 1 ವರ್ಷ ಬಿಟ್ಕೊಂಡ್ ಬರ್ಬೋದು. ಆದ್ರೆ ಅದು ಬರೋದಂತೂ ನಿಶ್ಚಿತ ಅನ್ನುವಂಥ ಒಂದು ಪ್ರಜ್ಞೆ ಯಾರಿಗಿರುತ್ತೆ ಅಂತವ್ನು ಯಾವತ್ತೂ ಕೂಡ ಶೋಕಿಸೋದಿಲ್ಲ ಅಂತ. ಇವತ್ತು 4:37 ನಾನ್ ನಿಮ್ಗೆ ಪಾಠ ಅಂದ್ರೆ ಸತ್ಸಂಗದಲ್ಲಿ ಇದ್ದೀವಿ, ನೀವು ಕೂಡ ಕೇಳ್ತಾ ಇದ್ದೀರಾ. ಇನ್ನೊಂದು ಗಂಟೆ ಆದ್ಮೇಲೆ ಏನಾಗುತ್ತೋ ಗೊತ್ತಿಲ್ಲ, ಅಥವಾ ನಾಳೆ ಏನಾಗುತ್ತೋ ಗೊತ್ತಿಲ್ಲ. ಆದ್ರೆ ಪ್ರತಿಯೊಂದು ಕ್ಷಣವೂ ಕೂಡ ನಾನು ಸಿದ್ಧನಾಗಿದ್ದೀನಿ ಅಥವಾ ಸಮತ್ವದಿಂದ ಇದ್ದೀನಿ, ಸ್ಥಿರನಾಗಿದ್ದೀನಿ ಅನ್ನುವಂತಹ ಒಂದು ಪ್ರಜ್ಞಾ ಮನೋಭಾವವನ್ನ ಯಾರು ಹೊಂದ್ಕೊಂಡಿರ್ತಾನೆ ಅಂಥವನು ಸ್ಥಿತಪ್ರಜ್ಞ. ಅಂದ್ರೆ ಎಲ್ಲದಕ್ಕೂ ಕೂಡ ಎಲ್ಲಾ ಸಿಚುಯೇಷನ್ಗೂ ಕೂಡ ರೆಡಿ ಇರಬೇಕು ಅನ್ನುವಂಥದ್ದು. ಇವತ್ತು ಯಾರೋ ಒಬ್ರು ನಮ್ಗೆ ಪರಿಚಯ ಆಗ್ತಾರೆ, ತುಂಬಾ ಕ್ಲೋಸ್ ಆಗ್ತೀವಿ, ತುಂಬಾ ಅಟ್ಯಾಚ್ಮೆಂಟ್ ಬೆಳೆಸ್ಕೊಂತ ಹೋಗ್ತೀವಿ, ಎಲ್ಲವೂ ಕೂಡ ಚೆನ್ನಾಗಿ ನಡೀತಾ ಇರುತ್ತೆ. ಒಂದಿನ ಅವನು ಕಾಲ್ ಮಾಡಲ್ಲ, ಅವಾಯ್ಡ್ ಮಾಡಕ್ ಶುರು ಮಾಡ್ತಾನೆ ಅಥವಾ ಮಾಡ್ತಾಳೆ. ಆ ದಿನ ಮತ್ತೆ ನಮ್ಗೆ ಶುರು ಆಗತ್ತೆ. ಅಂದ್ರೆ ಆ ಅಟ್ಯಾಚ್ಮೆಂಟ್ ದಿನ ನಮ್ಗೆ ಏನು ಖುಷಿ ಕೊಟ್ಟಿತ್ತು, ಆ ಒಂದು ಪರಿಚಯ ನಮ್ಗೇನು ಹಿತವನ್ನ ಕೊಟ್ಟಿತ್ತು, ಆ ಡಿಟ್ಯಾಚ್ಮೆಂಟ್ ಕೂಡ ಅಷ್ಟೇ ಪ್ರಮಾಣದಲ್ಲಿ ಅಥವಾ ಅದಕ್ಕಿಂತ ಇನ್ನು ಹೆಚ್ಚು ಪ್ರಮಾಣದಲ್ಲಿ ನಮ್ಗೆ ದುಃಖವನ್ನ ತಂದ್ಕೊಡ್ತಾ ಹೋಗುತ್ತೆ. ಆದ್ರೆ ಸ್ಥಿತಪ್ರಜ್ಞನಾದವನು ಯಾವ ರೀತಿ ಇರ್ಬೇಕು? ಆ ಅಟ್ಯಾಚ್ಮೆಂಟ್ ಆದವನು ಕೂಡ ಹಿಗ್ಗಲ್ಲ ಅವನು. ಅಟ್ಯಾಚ್ಮೆಂಟ್ ಆಯ್ತಾ, ಪರಿಚಯ ಆದ್ನ, ಬಹಳ ಸಂತೋಷ. ಇವತ್ತು ಅವನ ಜೊತೆ ಮಾತಾಡಿಸ್ತಾ ಇಲ್ವಾ, ಅವನ ಜೊತೆ ಇಲ್ವಾ, ಅದಕ್ಕೂ ಬಹಳ ಸಂತೋಷ ಅನ್ನುವಂಥ ನಿಟ್ಟಿನಲ್ಲಿ ಯಾರು ತಮ್ಮ ಎಲ್ಲಾ ಕೆಲಸ ಕಾರ್ಯಗಳನ್ನ ಮಾಡ್ತಾನೆ ಅಂಥವನಿಗೆ ಈ ಸ್ಥಿತಪ್ರಜ್ಞ ಲಕ್ಷಣ ಇದೆ ಅಂತ ಕೃಷ್ಣ ಹೇಳ್ತಾ ಹೋಗ್ತಾನೆ. ಅದಕ್ಕೆ ಒಂದು ಆಮೆಯ ಒಂದು ಎಕ್ಸಾಂಪಲ್ ಕೂಡ ಕೊಡ್ತಾನೆ. ಯದಾ ಸಂಹರತೆ ಚಾಯಂ ಕೂರ್ಮೋಂಗಾನೀವ ಸರ್ವಶಃ ಇಂದ್ರಿಯಾರ್ಥ್ಯಸ್ಯ ಪ್ರಜ್ಞಾ ಪ್ರತಿಷ್ಠಿತ ಅಂತ. ನನಗೆ ಸುಮಾರು ದಿನಗಳಾಯ್ತು ಕಂಠಸ್ಥ ಆಗಿ, ಒಂದಿಷ್ಟು ಮಧ್ಯದಲ್ಲಿ ಮರ್ತು ಹೋಗ್ತೀನಿ, ನನಗೆ ಯಾವ್ದು ಬುಕ್ ಇಟ್ಕೊಂಡಿಲ್ಲ ನಾನು. ಸೊ ಈ ಒಂದು ಆಮೆಯ ಒಂದು ಎಕ್ಸಾಂಪಲ್ ನ ಕೊಡ್ತಾ ಕೃಷ್ಣ ಹೇಳ್ತಾನೆ, ಆಮೆ ಯಾವ ರೀತಿ ವರ್ತಿಸುತ್ತೆ ಅಂತ ಅಂದ್ರೆ, ಅಲ್ಲಿ ಮುಂದೆ ಏನೋ ಒಂದಿಷ್ಟು ಡೇಂಜರ್ ಕಾದಿದೆ ಅಥವಾ ಮುಂದೆ ಏನೋ ನನಗೇನೋ ಪ್ರಾಬ್ಲಮ್ ಆಗುತ್ತೆ ಅಂದಾಗ ಅದ್ರ ಎಲ್ಲಾ ಅವಯವಗಳನ್ನ ಅದು ಅದ್ರ ಚಿಪ್ಪಲ್ಲಿ ಬಚ್ಚಿಟ್ಕೊಂಡ್ಬಿಡುತ್ತೆ. ಯಾಕೆಂದ್ರೆ ಅದಕ್ಕೆ ಗೊತ್ತಿರುತ್ತೆ ಮುಂದೆ ನನ್ಗೇನೋ ಪ್ರಾಬ್ಲಮ್ ಆಗತ್ತೆ, ನಾನು ಇವಾಗಲೇ ಹುಷಾರಾಗಿದ್ಕೊಂಡು, ಯಾಕೆಂದ್ರೆ ಆ ಶೆಲ್ ಅನ್ನೋದು ಕೊಟ್ಟಿದ್ದಾನೆ ದೇವ್ರು, ಅದನ್ನ ಕಾಪಾಡ್ಕೊಳ್ಳುವಂತಹ ಒಂದು ಇದನ್ನ ಕೊಟ್ಟಿದ್ದಾನೆ. ಅದನ್ನ ಕಾಪಾಡ್ಕೊಂಡು ಹೇಗೆ ಅದನ್ನ ಸೆಳ್ಕೊಂಡು ಇಟ್ಕೊಂಡ್ಬಿಡುತ್ತೋ ಹಾಗೆ ನಾವು ಕೂಡ ಈ ಅನ್ನುವಂತಹ ಒಂದು ವಿಷಯದ ಒಂದು ಸಂಪರ್ಕ ಇದೆಯಲ್ಲ, ಅದನ್ನ ನಾವು ಸೆಳ್ಕೊಂಡು ಇಟ್ಕೊಂಡ್ಬಿಡ್ಬೇಕು. ನಾನು ಆಗ್ಲೇ ಕೊಟ್ಟಿದ್ದ ಎಕ್ಸಾಂಪಲ್ ಯಾರೊಬ್ರು ಪರಿಚಯ ಆಗ್ತಾರೆ ಅಂದ್ರೆ ಅಟ್ಯಾಚ್ಮೆಂಟ್ ಬೆಳ್ಕೊಂತ ಹೋಗುತ್ತಲ್ಲ ನಮ್ಗೆ ಅವ್ರ ಜೊತೆ, ಆಗ್ಲೇ ನಾವು ಅದನ್ನ ಸ್ವಲ್ಪ ಕಂಟ್ರೋಲ್ಡ್ ಆಗಿ ಇಟ್ಕೊಂಡ್ಬಿಟ್ರೆ, ಆ ವಿಷಯದ ಒಂದು ಸಂಭೋಗವನ್ನ ನಾವು ಕಂಟ್ರೋಲ್ಡ್ ಆಗಿ ಇಟ್ಕೊಂಡ್ಬಿಟ್ರೆ, ಅವ್ರು ಬಿಟ್ಟು ಹೋದಾಗ್ಲೂ ಕೂಡ ನಮ್ಗೆ ಏನು ಅನ್ಸೋದಿಲ್ಲ. ನಾವ್ ಅದೇ ಮೈಂಡ್ ಅಲ್ಲೇ ಇರ್ತೀವಿ, ಓಕೆ ಬಂದ್ರು ಹೋದ್ರು ಅನ್ನೋಂತರ. ಯಾವಾಗ ಈ ಅಟ್ಯಾಚ್ಮೆಂಟ್ ಅನ್ನು ನಾವು ಬೆಳೆಸ್ಕೊಂತ ಹೋಗ್ತೀವಿ, ಹೇಗೆ ಒಂದು ಆಮೆ ತನ್ನ ಅವಯವಗಳನ್ನ ಹೊರಗಡೆ ಚಾಚಿರುತ್ತೆ, ಆಗ ಅದು ಹೊರಗಡೆ ಪ್ರಪಂಚದ ಒಂದು ಕನೆಕ್ಷನ್ ಅಲ್ಲಿ ಇರುತ್ತೆ. ಆ ಕನೆಕ್ಷನ್ ನನ್ಗೆ ಬೇಡ ಅನ್ಬತ್ತ ಹೇಗದು ತನ್ನ ಅವಯವಗಳನ್ನ ಒಳಗಡೆ ಸೆಳ್ಕೊಂಡು ಇಟ್ಕೊಂಡಿರುತ್ತೋ, ಹಾಗೆ ಈ ಇಂದ್ರಿಯ ಅನ್ನೋದು ಏನ್ ಕೊಟ್ಟಿದಾನಲ್ಲ ದೇವ್ರು, ಆ ಇಂದ್ರಿಯ ಅನ್ನುವಂತಹ ಒಂದು ಇದನ್ನ ವಿಷಯಗಳಿಗೆ ಸಂಪರ್ಕವನ್ನ ಕಟ್ ಮಾಡಿದಾಗ ಈ ಸ್ಥಿರತೆ ಅನ್ನೋದು ಬರ್ತಾ ಹೋಗುತ್ತೆ ಅಂತ. ಎಷ್ಟು ಚೆನ್ನಾಗಿ ಕೃಷ್ಣ ಆ ಒಂದು ಅಂದ್ರೆ ಒಂದು ಎಕ್ಸಾಂಪಲ್ಸ್ ನ ಕೊಡ್ತಾ, ಅಥವಾ ನಮ್ಮ ನಿಜ ಜೀವನದಲ್ಲಿ ನಡೀತಾ ಇರುವಂತಹ ಎಲ್ಲ ಕನ್ಫ್ಯೂಷನ್ಸ್ ನಾನ್ ಪ್ರಾಬ್ಲಿ ಹೇಳ್ತಾ ಇರೋದಲ್ಲ ನಿಮ್ಗೆಲ್ಲರೂ ಕೂಡ ಅನ್ಸ್ತಿರುತ್ತೆ, ಓ ಮಹೋದಯ ಹೇಳ್ತಾರೆ ನಿಜ ಅಲ್ವಾ, ಇದು ಹಿಂಗ ಆಗ್ತಿದೆ ಅಲ್ವಾ ಅಂತ. ಯಾಕೆಂದ್ರೆ ಅದ್ ನನ್ನಲ್ಲೂ ಆಗಿದೆ, ನಿಮ್ಮಲ್ಲೂ ಆಗಿದೆ, ಎಲ್ಲರಲ್ಲೂ ಕೂಡ ಆಗಿದೆ. ಸೊ ಯಾಕೆಂದ್ರೆ ಆ ಇಂದ್ರಿಯದ ಒಂದು ಇದೇ ಹಾಗೆ, ಅಂದ್ರೆ ದೇವ್ರ ಸೃಷ್ಟಿ ಮಾಡಿರುವಂತಹ ಇಂದ್ರಿಯಗಳೇ ಹಾಗೆ. ಒಂದು ಮಂಕುತಿಮ್ಮನ ಕಗ್ಗ ಬಹಳ ಫೇಮಸ್ ಆದದ್ದು ಕೂಡ, ಬಹಳ ಆಪ್ತವಾದದ್ದು ಕೂಡ. ಕನ್ನಡದ ಭಗವದ್ಗೀತೆ ಅಂತಾನೆ ಹೇಳ್ತಾರೆ ಮಂಕುತಿಮ್ಮನ ಕಗ್ಗಕ್ಕೆ. ದಾಸರು ನಾವೆಲ್ಲ ಪುರುಷ ನಂದದಿ ಜಗದ ವಾಸನೆಗಳ ಸೆಳೆತಕ್ಕೆ ದಿಕ್ಕು ದಿಕ್ಕಿನಲ್ಲಿ ಪಾಶಗಳು ಹೊರಗೆ ಅಂಕುಶವು ನಮ್ಮೊಳಗಿಹದು ವಾಸನಾಕ್ಷಯ ಕಾಯು ಮಂಕುತಿಮ್ಮ ಅಂತ ಒಂದು ಮಂಕುತಿಮ್ಮನ ಕಗ್ಗ ಬರುತ್ತೆ. ಎಷ್ಟು ಚೆನ್ನಾಗಿ ಅದನ್ನ ಹೇಳಿದ್ದಾರೆ ಅಂತಂದ್ರೆ, ದಾಸರು ನಾವೆಲ್ಲ ಶುನಕ ನಂದದಿ ಜಗದ, ನಾವೆಲ್ಲರೂ ಕೂಡ ದಾಸರಾಗ್ಬಿಟ್ಟಿವಿ. ಏನಕ್ಕೆ ದಾಸರಾಗಿದ್ದೀವಿ? ಶುನಕ ಅಂದ್ರೆ ನಾಯಿಗಳ ತರ. ಹೇಗೆ ಒಂದು ನಾಯಿ ಆ ಬೀದಿನಲ್ಲಿ ಒಂದು ಮೂಳೆ ಬಿದ್ದಿದೆ, ಅಥವಾ ಈ ಬೀದಿನಲ್ಲಿ ಯಾವುದೋ ಒಂದು ಹೆಣ್ಣಾಯಿ ಕಾಣಿಸ್ತಾ ಇದೆ, ಅಥವಾ ಬೇರೆ ಇನ್ನೆಲ್ಲೋ ಏನೋ ಒಂದು ಸಿಗುತ್ತೆ ಅನ್ನುವಂತ ಹುಡುಕ್ತಾನೆ ಇರುತ್ತೆ. ಅಂದ್ರೆ ವಾಸನೆ ಅದು ಮುಸ್ಕೊಂಡ್ ಬೀದಿ ಅಲಿತಾನೆ ಇರುತ್ತೆ. ಅದೇ ತರ ನಾವುಗಳು ಅಷ್ಟೇ ಎಷ್ಟರ ಮಟ್ಟಿಗೆ ನಮ್ಮ ಇಂದ್ರಿಯಗಳನ್ನ ಹೊರಗಡೆ ಹಾಕಿದೀವಿ ಅಂತ ಅಂದ್ರೆ,
ಎಲ್ಲಿ ನಮ್ಮ ಇಂದ್ರಿಯಕ್ಕೆ ಯಾವ ಸುಖ ಸಿಗುತ್ತೋ ಆ ಸುಖವನ್ನ ನಾವು ಬಳಸ್ತಾ ಹೋಗ್ತೀವಿ. ಎಷ್ಟೋ ಜನಕ್ಕೆ, ಎಲ್ಲರೂ ಕೂಡ ನಿಮ್ಗೂ ಅನುಭವದಲ್ಲಿ ಬಂದಿರುತ್ತೆ, ಕುಡಿತ ಅನ್ನೋದು ಒಂದು ಅಭ್ಯಾಸ ಆಗಿರುತ್ತೆ. ಆ ಕುಡುಕನಿಗೆ ಗೊತ್ತು ಕುಡಿಯೋದು ಬಹಳ ಕೆಟ್ಟ ಚಟ ಅಂತ. ಮನೆಯಲ್ಲಿ ತುಂಬಾ ಸಂಸ್ಕಾರಿತರಾದ್ರೆ ಮನೇಲಿ ಬೈತಿರ್ತಾರೆ, ಕುಡಿಬೇಡ ಕುಡಿಬೇಡ ಅಂತ ಹೇಳ್ತಿರ್ತಾರೆ. ಆಯ್ತು ನಾನು ನೆಕ್ಸ್ಟ್ ಟೈಮ್ ಕುಡಿಯಲ್ಲ ಅಂತ ಹೇಳ್ತಿರ್ತಾರೆ. ಮತ್ತೆ ಅವ್ನು ಹೋಗಿ ಅದೇ ಕೆಲಸ ಮಾಡ್ತಾನೆ. ಅವನಿಗೂ ಗೊತ್ತು ಕುಡಿಯೋದು ತಪ್ಪು ಅಂತ. ಅಥವಾ ಸಿಗರೇಟ್ ಸೇದುವಂತ ಚಟ ಇಟ್ಕೊಂಡಿರ್ತಾನೆ, ಅದು ಅವನಿಗೂ ಗೊತ್ತು. ಅದ್ರ ಮೇಲೆ ಬರ್ದಿರ್ತಾರೆ ಇದರಿಂದ ಕ್ಯಾನ್ಸರ್ ಬರುತ್ತೆ ಅಥವಾ ಇದರಿಂದ ಕಾಯಿಲೆ ಬರುತ್ತೆ ಅಂತ. ಆದ್ರೂ ಕೂಡ ಅದರ ದಾಸನಾಗಿ ಹೋಗ್ತೀವಿ. ಯಾಕೆ? ನಮ್ಮ ಇಂದ್ರಿಯಗಳ ಒಂದು ಚಾಪಲ್ಯತೆ ಅವೆಲ್ಲವೂ ಕೂಡ. ನಮ್ಮ ಇಂದ್ರಿಯಗಳು ಆ ಕ್ಷಣದಲ್ಲಿ ಅದು ನನ್ಗೆ ಬೇಕು ಅಂತ ಕೇಳ್ತಾ ಹೋಗುತ್ತೆ. ನಾವೆಲ್ಲ ನಮ್ಮ ಇಂದ್ರಿಯಗಳಿಗೆ ನಾವು ದಾಸರಾಗಿ ಯಾವ ರೀತಿ ದಾಸರಾಗಿದೀವಿ ಅಂದ್ರೆ, ಈ ನಾಯಿ ಯಾವ ರೀತಿ ಮೂಳೆಗಳನ್ನ ಅರಸ್ಕೊಂಡು ಬೀದಿ ಬೀದಿ ಅಲಿಯತ್ತಲ್ಲ, ಆ ರೀತಿ ನಾವು ಈ ಸೃಷ್ಟಿನಲ್ಲಿ ಅಥವಾ ಈ ಪ್ರಪಂಚದಲ್ಲಿ ಈ ಇಂದ್ರಿಯಗಳಿಗೆ ಯಾವ್ಯಾವ್ದು ಸುಖ ಕೊಡ್ತಾ ಹೋಗುತ್ತೆ ಅಂತ ನಾವೆಲ್ಲರೂ ಕೂಡ ಅಲಿತಾ ಇರ್ತೀವಿ ಅಂತ. ದಾಸರು ನಾವೆಲ್ಲ ಶುನಕ ನಂದದಿ ಜಗದ ವಾಸನೆಗಳ ಸೆಳೆತಕ್ಕೆ ದಿಕ್ಕಿನಲ್ಲಿ, ನಾನು ಹಾಗೆ ಹೇಳಿದ್ನಲ್ಲ, ದಿಕ್ಕಿನಲ್ಲಿ ಆ ಒಂದು ಕ್ಷಣಿಕವಾದಂತಹ ದೇಹದ ಸುಖ ಅಲ್ಲಿ ಸಿಗುತ್ತೆ ಅಂದ್ರೆ ಅಲ್ಲಿ ಆ ಚಾಪಲ್ಯವನ್ನು ಹುಡ್ಕೊಂಡು ಹೋಗ್ತೀವಿ. ಅಥವಾ ವ್ಯಸನವನ್ನ ಇಟ್ಕೊಂಡ್ರೆ ಅದನ್ನ ನಾವು ಹುಡುಕೊಂಡು ಹೋಗ್ತೀವಿ. ಮತ್ತೆ ಮುಂದಕ್ಕೆ ಡಿವಿಜಿ ಅವರು ಹೇಳ್ತಾರೆ, ಪಾಶಗಳು ಹೊರಗೆ ಕೊಂಡಿಗಳು ನಮ್ಮೊಳಗೆ ಹವು ಅಂತ. ಪಾಶಗಳು ಅಂದ್ರೆ ಎಲ್ಲಾ ಇಂದ್ರಿಯಗಳು, ಕಣ್ಣು, ಕಿವಿ, ಮೂಗು, ನಾಲಿಗೆ, ಎಲ್ಲಾ ದೇವ್ರು ಆಚೆ ಇಟ್ಟಿದ್ದಾನೆ. ಯಾವ್ದನ್ನ ಒಳಗಡೆ ಇಟ್ಟಿದಾನ? ಇಲ್ಲ, ಎಲ್ಲವೂ ಕೂಡ ಆಚೆ ಇಟ್ಟಿದ್ದಾನೆ. ನಾವು ಈ ಕಣ್ಣಿಂದ, ಈ ಇಂದ್ರಿಯಗಳಿಂದ ಯಾವುದೋ ಒಂದು ವಿಷಯವನ್ನ ನೋಡ್ತೀವಿ. ಅದ್ ನೋಡಿದಾಗ ನಮ್ಗೆ ಕನೆಕ್ಟ್ ಆಗುತ್ತೆ. ಅದು ಯಾವ್ದೋ ಒಂದು ಸೀರೆ ನೋಡ್ತೀವಿ, ಈ ಸೀರೆ ಚೆನ್ನಾಗಿದೆ, ಈ ಸೀರೆ ನಂಗೆ ತುಂಬಾ ಚೆನ್ನಾಗಿ ಒಪ್ಪುತ್ತೆ, ಇದು ನಾನು ತಗೊಳ್ಬೇಕು ಅಂದ್ರೆ ಆ ಕಣ್ಣು ಅನ್ನುವಂತಹ ಇಂದ್ರಿಯ ಆ ವಿಷಯ ಅನ್ನುವಂತಹ ಒಂದು ಸೀರೆಯನ್ನ ನೋಡ್ತು. ನಾವ್ ಯಾವ ರೀತಿ ಆಗ್ಬೇಕು, ಸ್ಥಿತಪ್ರಜ್ಞ ಲಕ್ಷಣದಲ್ಲಿ ಯಾವ ರೀತಿ ಇರಬೇಕು ಅಂದ್ರೆ, ನಮ್ಮ ಇಂದ್ರಿಯಗಳನ್ನ ಕ್ಲೋಸ್ ಮಾಡ್ಕೊಬೇಕು, ಕಣ್ಣನ್ನ ಮುಚ್ಚಿ ಅಂತರಂಗದಲ್ಲಿ ಪರಮಾತ್ಮನ ಕಾಣುವಂತಹ ನಿಟ್ಟಿನಲ್ಲಿ ನಾವು ಹೋಗ್ಬೇಕು. ನಮ್ಮ ಕಿವಿಗಳು ಇವತ್ತು ಯಾವ್ದೊಂದು ಡಿಜೆ ಕೇಳಿಸ್ತಾ ಇದೆ ಅಥವಾ ಯಾವ್ದೊಂದು ಆರ್ಕೆಸ್ಟ್ರಾ ಬರ್ತಾ ಇದೆ ಅಂದಾಗ ಎಲ್ಲೊಂದ್ ಕಡೆ ಕಿವಿ ಕೊಡ್ತೀವಿ. ಅಥವಾ ಯಾವ್ದೋ ಒಂದು ಇವಾಗಿನ ಬರೀ ಸೌಂಡ್ ಇರುವಂತಹ ಅಥವಾ ಯಾವ್ದೋ ಕೆಟ್ಟ ರೀತಿಯಿಂದ ಬರುವಂತಹ ಹಾಡುಗಳನ್ನ ಎಲ್ಲರೂ ಕೂಡ ನಾವು ಬಲಿಯಾಗ್ಬಿಟ್ಟಿದೀವಿ. ಯಾವ್ದೋ ಭಜನೆ ಆಗ್ತಾ ಇದೆ ಅಥವಾ ಯಾವ್ದೋ ಕೀರ್ತನೆ ಆಗ್ತದೆ, ನಾಮ ಸಂಕೀರ್ತನೆ ಆಗ್ತದೆ, ಜನಗಳು ಅಲ್ಲಿ ಜಾಸ್ತಿ ಇರೋದಿಲ್ಲ. ಎಲ್ಲಿ ಆರ್ಕೆಸ್ಟ್ರಾ ನಡೀತಾ ಇದೆ ಅಥವಾ ಎಲ್ಲಿ ಪಬ್ ಇರುತ್ತೆ ಅಥವಾ ಇಲ್ಲಿ ನಮಗೆ ಡ್ಯಾನ್ಸ್, ಟಪಾಂಗುಚಿ ಇವೆಲ್ಲವೂ ಕೂಡ ಜನ ಜಾಸ್ತಿ ಇರ್ತಾರೆ. ಸೊ ಕಿವಿಗಳು ನಮ್ಗೆ ಅಲ್ಲಿ ಹೋದಾಗ ಒಳಗಡೆ ಇರುವಂತಹ ಪರಮಾತ್ಮ ಏನ್ ಮಾತಾಡ್ತಿದ್ದಾನೆ ಅನ್ನೋದನ್ನ ನಾವು ಕೇಳಿಸ್ಕೊಳಕ್ಕಾಗಲ್ಲ. ನಮ್ ಕಣ್ಣುಗಳನ್ನ ಮುಚ್ಚಿ ಒಳಗಡೆ ಆಂತರಿಕವಾಗಿ ಒಳಗಿನ ಕಣ್ಣನ್ನ ನಾವು ಯಾವಾಗ ತೆರಿತೀವೋ, ನಮ್ಮ ಕಿವಿಗಳನ್ನ ಮುಚ್ಚಿ ಯಾವಾಗ ಪರಮಾತ್ಮ ನಮ್ಮ ಮನಸ್ಸೊಳಗಡೆ ಏನ್ ಹೇಳ್ತಿದ್ದಾನೆ ಅಂತ ನಾವು ಕೇಳ್ತೀವೋ, ಯಾವುದನ್ನ ಸ್ಪರ್ಶ ನಾವೆಲ್ಲ ಹೋಗಿ ಯಾವ್ದೋ ಒಂದು ಮುಟ್ಟಿದ್ರೆ ತುಂಬಾ ಸ್ಮೂದಿಂಗ್ ಆಗಿದೆ, ತುಂಬಾ ಚೆನ್ನಾಗಿದೆ, ಬೆಣ್ಣೆ ಮುಟ್ತಂಗಾಗುತ್ತೆ ಸೀರೆನ ಅಂತ ಹೇಳ್ತಾರೆ ಸುಮಾರು ಜನ. ಅಂದ್ರೆ ಆ ಸ್ಪರ್ಶದ ಒಂದು ಸುಖ. ಸೊ ನಮ್ಮಲ್ಲೇ ಇರುವಂತಹ ಪರಮಾತ್ಮನ ನಾವು ಸ್ಪರ್ಶ ಮಾಡುವಂತಹ ನಿಟ್ಟಿನಲ್ಲಿ ಇವೆಲ್ಲವೂ ಕೂಡ ಆಂತರಿಕವಾಗಿ ನಾವು ತುಂಬಾನೇ ಕ್ಲೆನ್ಸ್ ಆಗ್ತಾ ಹೋಗ್ಬೇಕಾಗುತ್ತೆ. ಅದಕ್ಕೋಸ್ಕರ ಅವ್ರು ಹೇಳೋದು, ಪಾಶಗಳು ಹೊರಗೆ, ಇಂದ್ರಿಯಗಳೆಲ್ಲವೂ ಕೂಡ ಪರಮಾತ್ಮ ಹೊರಗಡೆ ಇಟ್ಬಿಟ್ಟಿದ್ದಾನೆ. ಕೊಂಡಿಗಳು ನಮ್ಮೊಳಗೆ ಹವು. ಇದನ್ನೆಲ್ಲ ಕೊಂಡಿ ಇದೆಯಲ್ಲ, ಅದನ್ನ ಸೆಳೆಯುವಂತಹ ಒಂದು ಕಂಟ್ರೋಲಿಂಗ್ ಫ್ಯಾಕ್ಟರ್ ಆ ಮನಸ್ಸು ಅನ್ನೋದು, ಆ ಮನಸ್ಸು ನಮ್ಮೊಳಗಡೆನೆ ಇದೆ. ಅದನ್ನ ನಾವು ಎಳೆದಿಡ್ಕೊಬೇಕು. ಕಣ್ಣನ್ನ ಮುಚ್ಚಿ ಆಂತರಿಕವಾಗಿ ನಾವು ಜಾಗೃತರಾಗ ನಾವು ನೋಡ್ಬೇಕು. ಕಿವಿಗಳನ್ನ ಮುಚ್ಚಿ, ಇಲ್ಲ ನಾನು ಪಾರಾಯಣವನ್ನು ಮಾಡ್ತೀನಿ, ನಾಮ ಸಂಕೀರ್ತನನ್ನು ಹೇಳ್ತೀನಿ ಅಥವಾ ಮನಸ್ಸಿನಲ್ಲೇ ಧ್ಯಾನವನ್ನು ಮಾಡ್ತೀನಿ ಅನ್ನುವಂಥ ಮನಸ್ಸು ನಮಗ್ ಬರ್ತಾ ಹೋಗ, ಅದು ಕೊಂಡಿ. ಆ ಕಂಟ್ರೋಲಿಂಗ್ ಫ್ಯಾಕ್ಟರ್, ಇಂದ್ರಿಯ ನಿಗ್ರಹ ಅಂತ ನಾವೇನ್ ಹೇಳ್ತೀವಲ್ಲ, ಅದು ಕೊಂಡಿ ಆಗುತ್ತೆ. ಆಗ ಏನಾಗುತ್ತೆ, ನಮಗೆ ಮೋಕ್ಷಕ್ಕೆ ದಾರಿ ಆಗುತ್ತೆ. ವಾಸನಾಕ್ಷಯ ಕಾಯೋ ಮಂಕುತಿಮ್ಮ ಅಂತ. ಇವೆಲ್ಲವನ್ನೂ ಕೂಡ ಆ ಪಾಶಗಳನ್ನ ಹೊರಗಡೆ ಇರುವಂತಹದನ್ನ ಕೊಂಡಿಗಳ ಮುಖಾಂತರ ನಾವು ಸೆಳೆದಿಟ್ಕೊಂಡಾಗ ಏನಾಗುತ್ತೆ, ಮುಕ್ತಿಗೆ ದಾರಿ ಆಗ್ತಾ ಹೋಗುತ್ತೆ ಅನ್ನೋದನ್ನ ಹೇಳ್ತಾ ಇಂದ್ರಿಯ ನಿಗ್ರಹದ ಬಗ್ಗೆ ಕೃಷ್ಣ ಹೇಳ್ತಾ ಹೋಗ್ತಾನೆ. ಒಬ್ಬ ಸ್ಥಿತಪ್ರಜ್ಞನ ಲಕ್ಷಣದಲ್ಲಿ ಈ ಇಂದ್ರಿಯಗಳ ಒಂದು ಪಾತ್ರ ಎಷ್ಟರ ಮಟ್ಟಿಗಿದೆ, ಒಬ್ಬ ಸಾಧಕನು ಇಂದ್ರಿಯಗಳನ್ನ ಹತೋಟಿಯಾಗಿ ಹೆಂಗ್ ಇಟ್ಕೊಂಡಿರ್ತಾನೆ ಅಂತ ಹೇಳ್ತಾ, ಬಹಳ ಫೇಮಸ್ ಆದಂತಹ ಅಥವಾ ಇಡೀ ಭಗವದ್ಗೀತೆಯಲ್ಲಿ ಈ ಒಂದು 3 ಶ್ಲೋಕಗಳನ್ನ ಖಂಡಿತ ನಾವು ಅರ್ಥೈಸ್ಕೊಳ್ಳೇಬೇಕು ಅನ್ನೋದಷ್ಟು 3 ಶ್ಲೋಕಗಳು ತುಂಬಾ ಸ್ಟೆಪ್ ಬೈ ಸ್ಟೆಪ್ ಇದನ್ನ ಕೃಷ್ಣ ಕೊಡ್ತಾ ಹೋಗ್ತಾನೆ. ಸೊ ಹೇಗೆ ಇಂದ್ರಿಯ
ವಿಷಯಗಳ ಭೋಗಕ್ಕೆ ಅಟ್ರಾಕ್ಟ್ ಆಗತ್ತೆ ಅಂತ. ನಾವಾಗಲೇ ಇಂದ್ರಿಯವನ್ನ ನಿಗ್ರಹ ಹೇಗ್ ಮಾಡ್ಬೇಕು ಅನ್ನೋದನ್ನ ಸ್ಥಿತಪ್ರಜ್ಞ ಲಕ್ಷಣ ಅಂತ ಹೇಳಿದೆ. ಸೊ ಆ ಇಂದ್ರಿಯ ಕೆಡೋದು ಹೇಗೆ ಅನ್ನೋದನ್ನ ಇಲ್ಲಿ ಕೃಷ್ಣ ಸ್ವಲ್ಪ ವಿವರಿಸ್ತಾ ಹೋಗ್ತಾನೆ. ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷೂಪಜಾಯತೆ ಸಂಗಾತ್ ಸಂಜಾಯತೆ ಕಾಮಃ ಕಾಮೋ ಕಾಮಾತ್ ಕ್ರೋಧೋಭಿಜಾಯತೆ ಅಂತ ಒಂದು ಶ್ಲೋಕ ಇದೆ. ನಾವು ಏನಾದ್ರೂ ಸ್ಟೆಪ್ ಬೈ ಸ್ಟೆಪ್ ಅನ್ನ ಬರ್ಕೊಂತ ಹೋದ್ರೆ ಹೆಂಗೆ ಮನಸ್ಸು ವಿಚಲಿತವಾಗಿ ಹೋಗುತ್ತೆ. ಈಗ ನಾನು ಆಗ್ಲೇ ಹೇಳಿದಾಗೆ ನಮ್ಮ ಇಂದ್ರಿಯ, ನಮ್ಮ ಕಣ್ಣು ಒಂದು ವಿಷಯವನ್ನ ನೋಡುತ್ತೆ. ನಾನು ಸೀರೆ ಅಂತ ಒಂದು ಎಕ್ಸಾಂಪಲ್ ಕೊಟ್ಟೆ. ಆ ಕಣ್ಣು ಆ ಸೀರೆಯನ್ನ ನೋಡಿದಾಗ ನನ್ನ ಮನಸ್ಸಿಗೆ ಒಂದು ಕಮಾಂಡ್ ಅನ್ನ ಕಳಿಸುತ್ತೆ. ಏನ್ ಕಮಾಂಡ್ ಅನ್ನ ಕಳಿಸುತ್ತೆ? ನಾನು ತುಂಬಾ ಬೆಳ್ಳಗಿದ್ದೀನಿ, ಅಥವಾ ನಾನು ಎಣೆಗಂಪಾಗಿದ್ದೀನಿ, ಅಥವಾ ನಾನು ಕಪ್ಪಗಿದ್ದೀನಿ, ಆ ಒಂದು ಸೀರೆ ನನಗೊಪ್ಪುತ್ತೆ, ಅದು ನಾನು ಏನಾದ್ರೂ ಮಾಡಿ ತಗೊಳ್ಳೇಬೇಕು ಅನ್ನುವಂತಹ ಒಂದು ಕಮಾಂಡ್ ಅನ್ನ ಆ ಇಂದ್ರಿಯ ಅನ್ನುವಂಥದ್ದು, ಆ ವಿಷಯ ಅನ್ನುವಂತಹ ಒಂದು ಸೀರೆ, ವಿಷಯ ಅಂತ ಅಂದ್ರೆ ಇಲ್ಲಿ ನಾವು ನೋಡುವಂಥದ್ದು ಸೀರೆ ಆಗಿರ್ಬೋದು, ಅಥವಾ ಮೊಬೈಲ್ ಆಗಿರ್ಬೋದು, ಅಥವಾ ಲ್ಯಾಪ್ಟಾಪ್ ಆಗಿರ್ಬೋದು, ಏನೇ ಆಗಿರ್ಬೋದು, ಅಂದ್ರೆ ನಮಗೆ ಒಂದು ಸುಖವನ್ನ ಕೊಡುವಂತಹ ಅಥವಾ ನಮಗೆ ನಮ್ಮ ಒಂದು ಚಾಪಲ್ಯವನ್ನ ನೀಗಿಸುವಂತಹ ಎಲ್ಲಾ ವಸ್ತುಗಳು ವಿಷಯ ಅಂತ ಇಲ್ಲಿ ಅರ್ಥ ಬರುತ್ತೆ. ಸೊ ಇಂದ್ರಿಯ ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷೂಪಜಾಯತೆ. ಸೊ ಸಂಘ ಅಂದ್ರೆ ಇಂದ್ರಿಯ ಆ ವಿಷಯಕ್ಕೆ ಕನೆಕ್ಟ್ ಆಯ್ತು ಅಥವಾ ಸಂಘ ಆಯ್ತು ಅಂತ. ತುಂಬಾ ಸೈಕಾಲಜಿಕಲ್ ಆಸ್ಪೆಕ್ಟ್ ಒಂದು ಇವತ್ತು ನಾನು ನಿಮ್ಗೆಲ್ಲರೂ ಕೂಡ ಹೇಳಲೇಬೇಕು ಸ್ನೇಹಿತರೆ. ಪ್ರಾಬ್ಲಿ ಅದು ಭಗವದ್ಗೀತೆನಲ್ಲಿ ಎಷ್ಟರ ಮಟ್ಟಿಗಿದೆ ಅದು ಗೊತ್ತಿಲ್ಲ ನನಗೆ, ಬಟ್ ನೀವುಗಳೆಲ್ಲರೂ ಕೂಡ ಅದನ್ನ ನಿಜವಾಗ್ಲೂ ಅರ್ಥೈಸ್ಕೊಳ್ಳೇಬೇಕಾದದ್ದು. ಸೊ ಹೇಗೆ ಜನ್ಮಾಂತರದಲ್ಲಿ, ಬರೀ ಈ ಜನ್ಮ ಅಂತಲ್ಲ, ಜನ್ಮಾಂತರದಲ್ಲಿ ಹೇಗೆ ಈ ಚಿತ್ತ ಅನ್ನೋದು ಕೆಲಸ ಮಾಡತ್ತೆ ಅಂತ. ಚಿತ್ತ ಅಂತ ಪದ ಯಾಕೆ ಉಪಯೋಗಿಸ್ತೆ ಅಂತಂದ್ರೆ, ಮತ್ತೆ ಇದೇ ಪಾಯಿಂಟ್ಗೆ ಬರ್ತಾ, ನಮ್ಮ ಇಂದ್ರಿಯಗಳು ಏನ್ ಮಾಡತ್ತೆ? ವಿಷಯವನ್ನ ನೋಡುತ್ತೆ. ವಿಷಯವನ್ನ ನೋಡಿ ಏನ್ ಮಾಡುತ್ತೆ? ಅದನ್ನ ಕಲೆಕ್ಟ್ ಮಾಡ್ಕೊಂಡು ಎಲ್ಲ ಮನಸ್ಸಿಗೆ ತಗೊಂಡು ಹೋಗಿ ಡಂಪ್ ಮಾಡುತ್ತೆ. ಇವತ್ತು ಅಂತ ಬೀದಿನಲ್ಲಿ ಅಂತ ಸೀರೆಯನ್ನ ನೋಡ್ದೆ, ಆ ಸೀರೆ ನಾನು ತಗೊಬೇಕು, ಅದನ್ನ ಆನ್ಲೈನ್ ಅಲ್ಲಿ ಸಿಗುತ್ತಾ ನೋಡ್ಬೇಕು, ಬುಕ್ ಮಾಡ್ಬೇಕು, ಈ ರೀತಿ ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗುತ್ತೆ. ನಂತರ ಏನಾಗುತ್ತೆ? ಅದೇ ಒಂದು ಚಿತ್ತ ಅದು ಒಂದ್ಸತಿ ಹೇಳುತ್ತೆ, ಬಿಟ್ಬಿಡತ್ತೆ. ನೀವು ಅದೇ ಸೀರೆಯನ್ನ ಅಥವಾ ಅದೇ ವಿಷಯವನ್ನ ನೀವು ಮತ್ತೆ ನಿಮ್ಮ ಮನಸ್ಸಿಗೆ ಆಗ್ತಾ ಇರ್ತೀರಾ ಅಂತ ಅನ್ಕೊಳ್ಳಿ. ಅದು ಲೇಯರ್ ಬೈ ಲೇಯರ್ ನಮ್ಮ ಮನಸ್ಸಿಗೆ ಮುಟ್ತಾ ಇರತ್ತೆ. ಏನ್ ಮಾಡುತ್ತೆ? ಇಂದ್ರಿಯ, ನನ್ನ ಕಣ್ಣು ವಿಷಯವನ್ನ ನೋಡಿ ಗ್ರಹಿಸ್ಬಿಟ್ಟು ಅಲ್ಲಿಂದ ಗ್ರಾಸ್ ಮಾಡ್ಕೊಂಡು ನನ್ನ ಮನಸ್ಸಿಗೆ ಒಂದು ಕಮಾಂಡ್ ಅನ್ನ ಕಳಿಸ್ಬಿಡುತ್ತೆ. ಇದು ಚೆನ್ನಾಗಿದೆ, ಅಥವಾ ಇದು ನಿನ್ಗೆ ಸೂಟ್ ಆಗುತ್ತೆ. ಅಥವಾ ಯಾವ್ದೊಂದು ಅಪಾರ್ಟ್ಮೆಂಟ್ ನೋಡ್ವಿ ಅನ್ಕೊಳ್ಳಿ, ಅಪಾರ್ಟ್ಮೆಂಟ್ ನಂಗೆ ಸೂಟ್ ಆಗುತ್ತೆ, ನಾವು 2 ಮಕ್ಕಳಿದೀವಿ, ಗಂಡ ಹೆಂಡತಿ ಇದೀವಿ, 4 ಜನ ಇದೀವಿ, ಇದು ನನಗೆ ಕರೆಕ್ಟ್ ಆಗಿದೆ, ಆಪ್ಟ್ ಆಗಿದೆ ಅಂತ ಅದನ್ನ ಹೇಳ್ಬಿಟ್ಟು ಅದನ್ನ ಮನಸ್ಸು ಕೊಟ್ಬಿಡ್ತೀವಿ. 1 ವಾರ ಆಗತ್ತೆ, 1 ತಿಂಗಳಾಗತ್ತೆ, ದುಡ್ಡು ಶಾರ್ಟೇಜ್ ಇರುತ್ತೆ, ಅಥವಾ ಏನೋ ಒಂದು ಪರಿಸ್ಥಿತಿ ಸರಿ ಇರುತ್ತೆ, ಮತ್ತೆ ಮನಸ್ಸು ಹೇಳತ್ತೆ, ಇಲ್ಲ ಅಪಾರ್ಟ್ಮೆಂಟ್ ನಾನು ತಗೊಳ್ಳೇಬೇಕು, ನನ್ಗೆ ತುಂಬಾ ಸೂಟ್ ಆಗಿದೆ ಅಪಾರ್ಟ್ಮೆಂಟ್ ತಗೊಳ್ಳೇಬೇಕು. ಕಮಾಂಡ್ ಅನ್ನ ಕಳಿಸ್ತಾ ಅದು ಚಿತ್ತಕ್ಕೆ ಹೋಗಿ ರಿಜಿಸ್ಟರ್ ಆಗ್ತಾ ಹೋಗುತ್ತೆ. ಒಂದು ಸತಿ ಚಿತ್ತಕ್ಕೆ ಹೋಗಿ ರಿಜಿಸ್ಟರ್ ಆದಾಗ ಏನಾಗುತ್ತೆ? ಅದು ನೀವು ಅಪಾರ್ಟ್ಮೆಂಟ್ ನ ತಗೊಳ್ಳಿ ಅಥವಾ ತಗೊಳ್ದಲೇ ಇರ್ಲಿ, ಅದಲ್ಲಿ ಹೋಗಿ ರಿಜಿಸ್ಟರ್ ಆಗ್ಬಿಡತ್ತೆ. ಆ ರಿಜಿಸ್ಟರ್ ಆದಾಗ ಏನಾಗುತ್ತೆ? ಈ ಮಧ್ಯದಲ್ಲಿ ಅಕಸ್ಮಾತ್ ಏನೋ ಒಂದು ಆಕ್ಸಿಡೆಂಟ್ ಆಯ್ತು, ನೀವು ತೀರು ಹೋದ್ರಿ ಅಂತ ಅನ್ಕೊಳ್ಳಿ. ನಾವಾಗ್ಲೇ ಆತ್ಮಜ್ಞಾನದಲ್ಲಿ ಏನ್ ಅರ್ಥೈಸ್ಕೊಂಡಿದ್ದೀವಿ ಅಂತಂದ್ರೆ, ಈ ದೇಹಕ್ಕೆ ಮಾತ್ರ ಸಾವು, ಅಥವಾ ಈ ದೇಹಕ್ಕೆ ಮಾತ್ರ ನಶ್ವರವಾದದ್ದು, ಆತ್ಮ ನಶ್ವರ ಅಲ್ಲ. ಅಥವಾ ಇನ್ನೊಂದು ಎಕ್ಸಾಂಪಲ್ ನ ತಗೊಬೇಕಂತ ಅಂದ್ರೆ, ಅಥವಾ ಲೌಕಿಕವಾಗಿ ಮತ್ತೆ ತಗೊಂತೀನಿ. ಒಬ್ಬ ವಯಸ್ಕರನಾದವನು ಒಂದು ಹುಡುಗಿಯನ್ನ ಇಷ್ಟಪಟ್ಟಿರ್ತಾನೆ ಅನ್ಕೊಳ್ಳಿ. ಅವನು ಎಷ್ಟರ ಮಟ್ಟಿಗೆ ಇಷ್ಟಪಟ್ಟಿರ್ತಾನೆ ಅಂತಂದ್ರೆ, ಅದು ಆ ಚಿತ್ತಕ್ಕೆ ಹೋಗಿ ರಿಜಿಸ್ಟರ್ ಆಗಿರುತ್ತೆ. ಈ ಜನ್ಮದಲ್ಲಿ ಅದ್ ನನಗೆ ಸಿಕ್ಕಿಲ್ಲ ಅಂದ್ರೂ ಪರವಾಗಿಲ್ಲ, ಮುಂದಿನ ಜನ್ಮದಲ್ಲಾದ್ರೂ ಅವಳನ್ನು ಬೇಕೇ ಬೇಕು, ಅವಳನ್ನೇ ನಾನು ಮದ್ವೆ ಆಗ್ಬೇಕು, ಅವಳಲ್ಲಿ ಅಂತಹ ಸೌಂದರ್ಯ ಇದೆ. ಅದು ವಿಷಯ. ಯಾವುದೇ ರೀತಿಯ ಒಂದು ಮೊಬೈಲ್ ಆದ್ರೂ ತಗೊಂಬೋದು, ಒಂದು ಹೆಣ್ಣನ್ನಾದ್ರೂ ತಗೊಂಬೋದು, ಯಾವ್ದನ್ನಾದ್ರೂ ತಗೊಂಬೋದು. ಈ ದೇಹ ಹೋದ್ರೂ ಕೂಡ ಆ ಚಿತ್ತದಲ್ಲಿ ಏನ್ ರಿಜಿಸ್ಟರ್ ಆಗಿರುತ್ತಲ್ಲ, ಅದು ಹಾಗೆ ಇರುತ್ತೆ. ಮತ್ತೆ ನೀವು ಪುನರ್ಜನ್ಮದಲ್ಲಿ ಮತ್ತೆ ಹುಟ್ಟು ಬಂದ್ರು ಕೂಡ ಆ ಚಿತ್ತ ಅನ್ನೋದು ಮತ್ತೆ ಕಮಾಂಡ್ ಆಗಿ ಮನಸ್ಸಿನ ಮುಖಾಂತರ ಇಂದ್ರಿಯಗಳಿಗೆ ಅದನ್ನು ಮತ್ತೆ ಎಸಿತಾ ಇರುತ್ತೆ. ಇವತ್ತು ಯಾವ್ದಾದ್ರು ಒಂದು ರಿಯಾಲಿಟಿ ಶೋನಲ್ಲೋ ಅಥವಾ ಯಾವ್ದೋ ಒಂದು ಇದರಲ್ಲೋ ನಾವು ನೋಡ್ತೀವಿ, 5 ವರ್ಷದ ಒಂದು ಮಗು ಚೆನ್ನಾಗಿ ಹಾಡುತ್ತೆ, ಅಥವಾ ಚೆನ್ನಾಗಿ ವೈಲಿನ್ ನುಡ್ಸುತ್ತೆ, ಅಥವಾ ಹಾರ್ಮೋನಿಯಂ ಮಾಡುತ್ತೆ, ಅಥವಾ ಡ್ಯಾನ್ಸ್ ಆಡುತ್ತೆ. ಇವೆಲ್ಲ ಹೇಗೆ ಅಂತ ಅಂದ್ರೆ, ಪೂರ್ವ ಜನ್ಮದ ಸಂಸ್ಕಾರಗಳು ಆ ಒಂದು ಚಿತ್ತದಲ್ಲಿ ರಿಜಿಸ್ಟರ್ ಆಗ್ಬಿಟ್ಟಿರುತ್ತೆ. ರಾಗ ಅಂದ್ರೆ ಈ ರೀತಿ ಇರುತ್ತೆ, ಮ್ಯೂಸಿಕ್ ಅಂದ್ರೆ ಈ ರೀತಿ ಇರುತ್ತೆ, ನೃತ್ಯ ಅಂದ್ರೆ ಈ ರೀತಿ ಇರುತ್ತೆ. ಈ ಚಿತ್ತದಲ್ಲಿ ರಿಜಿಸ್ಟರ್ ಆಗುವಂತಹ ಅಂಶಗಳೆಲ್ಲವೂ ಕೂಡ ಒಳ್ಳೇದು ಕೂಡ ರಿಜಿಸ್ಟರ್ ಆಗುತ್ತೆ, ಕೆಟ್ಟದ್ದು ಕೂಡ ರಿಜಿಸ್ಟರ್ ಆಗುತ್ತೆ. ಬರೀ ಒಳ್ಳೇದೇ ರಿಜಿಸ್ಟರ್ ಆಗುತ್ತೆ ಅಂತ ಖಂಡಿತ ಇಲ್ಲ.
ನೀವು ನಿಮ್ಮ ರ್ಯಾಮ್ಗೆ ನಮ್ಮ ಸಿಸ್ಟಮ್ ಇರುವಂತಹ ಚಿಪ್ಗೆ ನೀವ್ ಏನನ್ ಕೊಟ್ರು ತಗೊಳುತ್ತೆ. ನೀವು ಕೆಟ್ಟದ ಒಂದು ವಿಡಿಯೋನ ಸೇವ್ ಮಾಡಿದ್ರು ಕಂಪ್ಯೂಟರ್ ಸೇವ್ ಮಾಡ್ಕೊಳುತ್ತೆ, ಅಥವಾ ಒಂದು ಒಳ್ಳೆ ಅಭಿಷೇಕ ಮಾಡ್ತಿರುವಂತಹ ಒಂದು ಪುಣ್ಯ ಕಾರ್ಯವಾದಂತಹ ಒಂದು ವಿಡಿಯೋನ ಕೊಟ್ರು ಅದು ಸೇವ್ ಮಾಡುತ್ತೆ. ನೀವು ಇವತ್ತು ಶಟ್ ಡೌನ್ ಮಾಡಿ ಸಿಸ್ಟಮ್ ಮತ್ತೆ ನಾಳೆ ರಿಸ್ಟಾರ್ಟ್ ಮಾಡಿದಾಗ ಅಥವಾ ಸ್ಟಾರ್ಟ್ ಮಾಡಿದಾಗ ಆ ಸ್ಟೋರೇಜ್ ಅಲ್ಲಿ ಇರೋದು ಹಾಗೆ ಇರುತ್ತೆ. ನಿಮ್ಗೆ ಮತ್ತೆ ಯಾವಾಗ ಅದನ್ನ ನೋಡ್ಬೇಕು ಅಂತ ಅನ್ಸುತ್ತೆ, ಮತ್ತೆ ಯಾವಾಗ ಸಿಸ್ಟಮ್ ಆನ್ ಮಾಡ್ತೀರೋ, ಮತ್ತೆ ಯಾವಾಗ ವಿಡಿಯೋ ಪ್ಲೇಯರ್ ಆನ್ ಆಗುತ್ತೋ ಅದು ಮತ್ತೆ 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 ಅದು ಕುಗ್ತಾನೆ ಇರುತ್ತೆ. ಸೊ ಹಾಗೆ ದೇವರು ಈ ಒಂದು ಚಿತ್ತವನ್ನ ಅಥವಾ ಈ ಒಂದು ಮನಸ್ಸನ್ನ ಯಾವ ರೀತಿ ಮ್ಯಾಪ್ ಮಾಡಿದಾನೆ, ಅಥವಾ ಇಂದ್ರಿಯಗಳನ್ನ ಸಹಾಯದಿಂದ ಹೇಗೆ ಆ ಸೂಕ್ಷ್ಮ ಮನಸ್ಸು ಅಂತ ಏನ್ ಹೇಳ್ತೀವಲ್ಲ, ಸಬ್ ಕಾನ್ಶಿಯಸ್ ಮೈಂಡ್ ಅಂತ ನಾವೇನ್ ಹೇಳ್ತೀವಲ್ಲ, ಅದರ ಮಟ್ಟಕ್ಕೆ ಯಾವ ರೀತಿ ಹೋಗುತ್ತೆ ಅಂತಂದ್ರೆ ಈ ರೀತಿಯಾಗಿ ಹೋಗುತ್ತೆ ಅಂತ. ಸೊ ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಯಾವ ರೀತಿ ಇರಬೇಕು, ಜೀವನವನ್ನ ಪ್ರತಿನಿತ್ಯ ಯಾವ ರೀತಿ ಕರ್ಮಗಳನ್ನ ಮಾಡಬೇಕು ಅಂತಂದ್ರೆ ಸಾತ್ವಿಕವಾದಂತಹ ಆಲೋಚನೆಗಳು, ಸಾತ್ವಿಕವಾದಂತಹ ಚಿಂತನೆಗಳು, ಸಾತ್ವಿಕವಾದಂತಹ ನೋಟ, ಸಾತ್ವಿಕವಾದಂತಹ ಮಾತು, ಇವೆಲ್ಲವೂ ಕೂಡ ಮಾಡ್ತಾ 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 ಏನಾಗುತ್ತೆ, ನಮ್ಮ ಮನಸ್ಸಿಗೆ, ನಮ್ಮ ಚಿತ್ತಕ್ಕೆ ಆ ಸಂಸ್ಕಾರ ಅನ್ನೋದು ಹೋಗಿ ಬಿಲ್ಡ್ ಆಗ್ತಾ 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 ಇರುತ್ತೆ. ಅಂದ್ರೆ ನಮ್ಮಲ್ಲಿ ಸೂಕ್ಷ್ಮತನ ಅನ್ನೋದು ಜಾಗೃತಿ ಆಗುತ್ತೆ. ಯಾವ ಮನುಷ್ಯನಿಗೆ ಸೂಕ್ಷ್ಮತನ ಅನ್ನೋದಿರಲ್ಲ, ಯಾವ ಮನುಷ್ಯನಿಗೆ ಆ ಕೆಟ್ಟದ್ದು ನಾನ್ ಮಾಡಬಾರ್ದು ಅನ್ನುವಂತಹ ಭಯ ಯಾವ ಮನುಷ್ಯನಿಗಿರುತ್ತೆ, ಅವನು ಪ್ರಜ್ಞಾವಂತನಾಗಿ ಜೀವನವನ್ನ ಮಾಡೋದಕ್ಕೆ ಸಾಧ್ಯ ಆಗತ್ತೆ. ನನಗೊಬ್ಬ ಕೆಟ್ಟ ಮಗ ಹುಟ್ಬಿಟ್ಟ ಅಂತ ಸಾಮಾನ್ಯವಾಗಿ ಎಲ್ಲರೂ ಹೇಳ್ತಾರೆ. ಖಂಡಿತ ಅಲ್ಲ. ಅದು ಅವನ ಸಂಸ್ಕಾರ ಅಥವಾ ಪೂರ್ವಜನದ ಸಂಸ್ಕಾರ ಅವನಿಗೆ ಆ ಕೆಟ್ಟತನ ಅನ್ನೋದನ್ನ ಬರ್ಸಿರತ್ತೆ. ಅದನ್ನ ಚೇಂಜ್ ಮಾಡಕ್ ಆಗತ್ತಾ? ಖಂಡಿತವಾಗ್ಲೂ ಆಗತ್ತೆ. ಒಂದು ಕೆಟ್ಟೋಗಿರುವಂತಹ ಒಂದು ಗಲೀಜಾಗಿರುವಂತಹ ಒಂದು ಪಾತ್ರೆಯನ್ನ ನಾವು ಡಿಟರ್ಜೆಂಟ್ ಅಥವಾ ಸೋಪ್ ಹಾಕ್ಬಿಟ್ಟು ಮತ್ತೆ ಆ ಪಾತ್ರೆನ ಕ್ಲೀನ್ ಮಾಡಿದ್ರೆ ಮತ್ತೆ ಅದನ್ನ ಉಪಯೋಗಿಸ್ಕೊಳ್ಳೋಕೆ ಆಗತ್ತ? ಖಂಡಿತ ಆಗತ್ತೆ. ಅದೇ ರೀತಿ ನಮ್ಮ ಮನಸ್ಸು ಕೂಡ ಎಷ್ಟೇ ಕಲ್ಮಶಗಳಿದ್ರು ಕೂಡ, ಎಷ್ಟೇ ಪಾಪಗಳನ್ನ ಮಾಡಿದ್ರು ಕೂಡ ಪಾರಾಯಣವನ್ನು ಮಾಡ್ತಾ, ಸಚ್ಚಿಂತನೆಗಳನ್ನ ಮಾಡ್ತಾ, ಒಳ್ಳೆ ಕರ್ಮಗಳನ್ನು ಮಾಡ್ತಾ, ಒಳ್ಳೆ ಆಲೋಚನೆಗಳನ್ನ ಮಾಡ್ತಾ, ಕೃಷ್ಣ ಕರ್ಮಯೋಗದಲ್ಲಿ ಹೇಳ್ತಾನೆ ಯಾವ ರೀತಿಯ ಕರ್ಮವನ್ನು ಮಾಡ್ಬೇಕು ಅಂತ. ನಿನ್ನ ಸ್ವಾರ್ಥಕ್ಕೆ, ನಿನ್ನ ಹೆಂಡತಿ, ನಿನ್ನ ಮಕ್ಕಳು, ನಿನ್ನ ಕುಟುಂಬ, ಇದಕ್ಕೆ ಮೀಸಲಾಗಿರುವಂತಹ ಕರ್ಮಗಳನ್ನ ಬಿಟ್ಟು ಜಗತ್ತಿಗೆ ಏನು ಉಪಯೋಗ ಆಗತ್ತೆ ಅನ್ನೋದ್ರ ಬಗ್ಗೆ ಆಲೋಚನೆಯನ್ನ ಮಾಡಿ, ಅಥವಾ ನಾನು ಯಾರಿಗೂ ಇನ್ನೊಬ್ಬರಿಗೆ ಹಾನಿಯನ್ನ ಮಾಡದಿರೋಂತಹ ಕರ್ಮವನ್ನು ಮಾಡ್ತಿದ್ದೀನಿ ಅನ್ನುವಂಥ ಕರ್ಮವನ್ನ ಯಾರು ಮಾಡ್ತಾ ಹೋಗ್ತಾನೆ ಅಂಥವನು ಬಂದು ನನ್ನನ್ನೇ ಸೇರ್ತಾನೆ ಅಂತ ಭಗವದ್ಗೀತೆಯಲ್ಲಿ ಮುಂದಿನ 3ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳ್ತಾ ಹೋಗ್ತಾನೆ. ಸೊ ಆ ರೀತಿಯ ಕರ್ಮಗಳನ್ನ ಮಾಡ್ತಾ ನಮ್ಮ ಚಿತ್ತವನ್ನ ನಾವು ಯಾವಾಗ ಸಂಸ್ಕಾರಿತವನ್ನಾಗಿ ನಾವು ಮಾಡ್ಕೊಂತ ಹೋಗ್ತೀವೋ ಆಗ ಮುಕ್ತಿಗೆ ನಾವು ಬಹಳ ಹತ್ರ ಆಗ್ತಾ ಹೋಗ್ತೀವಿ. ನೀವೆಲ್ಲರೂ ಅನ್ಕೊಂಡಿರ್ತೀವಿ, ನಾನು ಕೂಡ ಅನ್ಕೊಂಡಿರ್ತೀನಿ, ಮನುಷ್ಯ ಜನ್ಮನಾಗಿ ಹುಟ್ಟೋದು ಬಹಳ ಶ್ರೇಷ್ಠವಾದದ್ದು. ಆ ಅದಕ್ಕಿಂತ ಬೇರೆ ನಿಜವಾಗ್ ಮುಕ್ತಿಯನ್ನ ಪಡಿಬೇಕಂದ್ರೆ ಮನುಷ್ಯನ ಜನ್ಮ ಒಂದೇ ಸಾಧ್ಯ ನನ್ನ ಪ್ರಕಾರ. ಬೇರೆ ಇದು ಜಂತುಗಳಲ್ಲಿ, ಜೀವಿಗಳಲ್ಲಿ ಸಾಧ್ಯನೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಶಾರ್ಟ್ ಕಟ್ ಅಂತ ಏನಾದ್ರು ಇದ್ರೆ ಅದು ಖಂಡಿತ ಮನುಷ್ಯನ ಜನ್ಮ ಮಾತ್ರ ಆಗಿರುತ್ತೆ. ಯಾಕೆಂದ್ರೆ ನಮಗೆ ಪ್ರಜ್ಞೆ ಅನ್ನೋದಿದೆ, ಯಾವ್ದು ಒಳ್ಳೆಯದು, ಯಾವ್ದು ಕೆಟ್ಟದ್ದು, ಯಾವ್ದು ಮಾಡಿದ್ರೆ ನಮಗೆ ಮುಕ್ತಿ ಪ್ರಾಪ್ತಿ ಆಗತ್ತೆ, ಯಾವ್ದು ಮಾಡಿದ್ರೆ ನಮ್ಗೆ ಮತ್ತೆ ಪುನರ್ಜನ್ಮ ಪ್ರಾಪ್ತಿಗೆ, ಎಲ್ಲವನ್ನೂ ಕೂಡ ಶಾಸ್ತ್ರಗಳಲ್ಲಿ ನಾವೆಲ್ಲರೂ ಕೂಡ ಇಲ್ಲಿರೋರೆಲ್ಲರೂ ಕೂಡ ನಾವೆಷ್ಟು ಪುಣ್ಯವಂತರು ಅಂತಂದ್ರೆ ಈ ಒಂದು ತತ್ವವನ್ನ ಭಗವಂತನೇ ತನ್ನ ಬಾಯಿಯಲ್ಲಿ ಹೇಳಿರುವಂತಹ ತತ್ವವನ್ನ ಅರ್ಥೈಸಿಕೊಳ್ಳುವಂತಹ ನಿಟ್ಟಿನಲ್ಲಿ 85 ಜನ ಎಲ್ಲರೂ ಕೂಡ ಸೇರ್ಕೊಂಡಿದ್ದೀರಾ. ಎಷ್ಟೋ ಜನಕ್ಕೆ ಭಗವದ್ಗೀತೆ ಏನು ಅಂತಾನೆ ಗೊತ್ತಿಲ್ಲ, ಎಷ್ಟೋ ಜನಕ್ಕೆ ಭಗವದ್ಗೀತೆ ಎಷ್ಟು ಶ್ಲೋಕಗಳಿದೆ ಅಂತ ಗೊತ್ತಿಲ್ಲ, ಎಷ್ಟೋ ಜನಕ್ಕೆ ಆತ್ಮಜ್ಞಾನ ಅಂದ್ರೆ ಏನು ಅಂತ ಗೊತ್ತಿಲ್ಲ, ಎಷ್ಟೋ ಜನಕ್ಕೆ ಇವತ್ತು ಸತ್ಯ ಅಂದ್ರೆ ಇವತ್ತು ಸತ್ಯ ಅಷ್ಟೇ ಅನ್ಕೊಂತಿದ್ದಾರೆ ಅಷ್ಟೇ. ಮತ್ತೆ ನಾವು ಹುಟ್ಟು ಬರ್ತೀವಿ, ಮತ್ತೆ ಆತ್ಮ ಅದೇ ಸಂಸ್ಕಾರವಾಗಿ ಬರುತ್ತೆ ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ. 6ನೇ ಅಧ್ಯಾಯದಲ್ಲಿ ಆತ್ಮ ಸಂಯಮ ಯುಗದಲ್ಲಿ ಕೃಷ್ಣ ಬಹಳ ಸ್ಪಷ್ಟವಾಗಿ ಹೇಳ್ತಾನೆ. ಅರ್ಜುನ ಪ್ರಶ್ನೆ ಮಾಡ್ತಾನೆ, ಅದು ಮತ್ತೆ ಅದೆಲ್ಲ ಹೇಳ್ತೀನಿ. ಅಕಸ್ಮಾತ್ ಆಗಿ ಯಾರಾದ್ರೂ ಮಧ್ಯದಲ್ಲಿ ಯಾರಾದ್ರೂ ಸತ್ ಹೋದ್ರು, ಏನೋ ಒಂದು ಸಾಧನೆ ಮಾಡ್ತಿರ್ತಾರೆ, ಅವರ ಗತಿ ಏನಪ್ಪಾ ಅಂತ ಅರ್ಜುನ ಪ್ರಶ್ನೆ ಮಾಡ್ತಾನೆ. ಅದಕ್ಕೆ ಕೃಷ್ಣ ತುಂಬಾ ಸ್ಪಷ್ಟವಾಗಿ ಉತ್ತರ ಕೊಡ್ತಾನೆ. ಅವನು ಯಾವ ಕೆಲಸದಲ್ಲಿ ನಿರತನಾಗಿರ್ತಾನೋ ಅಥವಾ ಅವನು ಯಾವ ಒಂದು ಕೌಶಲ್ಯದಲ್ಲಿ ನಿರತನಾಗಿರ್ತಾನೋ ಅದೇ ಕೌಶಲ್ಯವನ್ನು ಮುಂದುವರಿಸೋತಾರೆ. ಇವತ್ತು ನೀವು ಭಗವದ್ಗೀತೆ ಅಧ್ಯಯನ ಮಾಡ್ತಿರಿದ್ದೇನೆ, ಮುಂದಿನ ವಾರ ನಾನು ಬರ್ತೀನೋ ನೀವು ಬರ್ತೀನೋ ಗೊತ್ತಿಲ್ಲ, ಆದ್ರೆ ಪರಮಾತ್ಮ ಯಾವ ರೀತಿ ಮ್ಯಾಪ್ ಮಾಡ್ತಾನೆ ನಮ್ಮನ್ನೆಲ್ಲರನ್ನು ಅಂತ ಅಂದ್ರೆ ಮತ್ತೆ ನೀವು ಇದೇ ಅಧ್ಯಾಯದಿಂದ 2ನೇ ಅಧ್ಯಾಯದಿಂದನೇ ಮತ್ತೆ ಮುಂದುವರಿಸೋ ತರ ವ್ಯವಸ್ಥೆಯನ್ನ ಮಾಡ್ತೀನಿ ಅಂತ ಕೃಷ್ಣ ಹೇಳ್ತಾನೆ. ನಾನ್ ಹೇಳ್ತಾ ಇರೋದಲ್ಲ ಇದು, ನಾನು ಬರೀ ಎಕ್ಸಾಂಪಲ್ ನ ಕೊಟ್ಟು ಹೇಳ್ತಾ ಇರೋದಷ್ಟೇ. ಹಾಗೆ ನಮ್ಮ ಸಂಸ್ಕಾರಗಳು, ನಮ್ಮ ದಿನನಿತ್ಯ ಕರ್ಮಗಳು, ದಿನನಿತ್ಯ ಕಾರ್ಯಗಳು ನಮ್ಮ ಮನಸ್ಸಿಗೆ ಏನ್ ಕಮಾಂಡ್ ನ ಕೊಡ್ತಿರಿ. ಮನಸ್ಸು ಅಂದ್ರೆ ಇಲ್ಲಿ ಚಿತ್ತ ಅನ್ನೋದು ಮನಸ್ಸನ್ನು ಯಾರು ಕೂಡ ನೋಡಿಲ್ಲ. ಸಾಮಾನ್ಯವಾಗಿ ಎಲ್ಲರೂ ಹೇಳ್ತಾರೆ, ಯಾಕೋ ನನ್ನ ಮನಸ್ಸು ತಡ್ಕೊಳಕ್ ಆಗ್ತದೆ, ಮನಸ್ಸನ್ನು ತೋರಿಸಿ ಎಲ್ಲಿದೆ ಅಂತ. ಯಾರಾದ್ರೂ ಮನಸ್ಸನ್ನು ತೋರ್ಸಕ್ ಆಗತ್ತಾ? ಯಾರಾದ್ರೂ ಮನಸ್ಸು ಎಲ್ಲಿದೆ ಅಂತ ಗೊತ್ತಾ? ಯಾರಿಗೂ ಕೂಡ ಗೊತ್ತಿಲ್ಲ. ಆತ್ಮ ಹೇಗಿದೆ ಅಂತ ಗೊತ್ತಾ? ಯಾವ ರೂಪದಲ್ಲಿದೆ ಅಂತ ಗೊತ್ತಾ? ಯಾವ ಬಣ್ಣದಲ್ಲಿದೆ ಅಂತ ಗೊತ್ತಾ? ಗೊತ್ತಿಲ್ಲ. ಅದೇ ರೀತಿ
ಪರಮಾತ್ಮನೂ ಕೂಡ ನಿರ್ವಿಕಾರ, ಒಂದು ಲಿಂಗ ಭೇದ ಯಾವುದೇ ಇರುವಂತಹ ಒಂದು ಶಕ್ತಿ. ಆ ಶಕ್ತಿಗೆ ನಾವು ಏನನ್ನ ಕೊಡ್ತಾ ಹೋಗ್ತೀವಿ ಅದು ಪುಷ್ಟಿ ಆಗ್ತಾ 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 ಬರುತ್ತೆ. ಮತ್ತೆ ಇಲ್ಲಿ ಸ್ಥಿತಪ್ರಜ್ಞ ಲಕ್ಷಣಕ್ಕೆ ಬರ್ತಾ ಎಲ್ಲರಿಗೂ ಅರ್ಥ ಆಗ್ತಿದ್ಯಾ ಅಥವಾ ತುಂಬಾ ಬೋರಿಂಗ್ ಅನ್ಸ್ತಾ ಇದೆಯಾ ಅಥವಾ ಒನ್ ಮ್ಯಾನ್ ಶೋ ಆಗ್ಬಿಟ್ಟಿದೆ ಅನ್ಸುತ್ತೆ? ಇಲ್ಲ ಇಲ್ಲ ತುಂಬಾ ಇಲ್ಲ ಗುರುಗಳೇ, ತುಂಬಾ ಚೆನ್ನಾಗಿ ತುಂಬಾ ಚೆನ್ನಾಗಿದೆ ಗುರುಗಳೇ. ನಿಜ ಹೇಳ್ಬೇಕಂದ್ರೆ ಈ ಅಧ್ಯಾಯವನ್ನ ಶ್ಲೋಕ ಬೈ ಶ್ಲೋಕ ಹೇಳ್ತಾ ಹೋದಾಗ ತುಂಬಾ ಆಳವಾಗಿ ಹೋಗಿ ಒಂದೊಂದು ಶ್ಲೋಕವನ್ನು ಎಕ್ಸ್ಪ್ಲೇನ್ ಮಾಡ್ಬೋದು. ಆ ಕೆಲಸವನ್ನು ಆಲ್ರೆಡಿ ಪ್ರತಿ ಗುರುವಾರ ಮಾಡ್ತಾ ಇದೀವಿ ನಾನು ಮತ್ತೆ ಹಿಮವಾಗಿನಿ. ಅದ್ರಲ್ಲೂ ಕೂಡ ಖಂಡಿತ ನೀವೆಲ್ಲರೂ ಕೂಡ ಭಾಗಿಯಾಗಿ ಈ ಗೀತಾ ಜಯಂತಿ ಹತ್ತಿರ ಬಂದಾಗ ಇದೊಂದು ಏನಂತಾರೆ ಕ್ರಾಶ್ ಕೋರ್ಸ್ ಅನ್ನೋ ತರ ಮಾಡೋಣ ಅನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ಯೋಚನೆ ಬಂದಿದ್ದಷ್ಟೇ. ಆದ್ರೆ ನಾನು ಹೇಳ್ತಿರುವಂತ ಎಲ್ಲ ಅಂಶಗಳನ್ನು ಕೂಡ ನೀವು ಶ್ಲೋಕ ವೈಸ್ ನೋಡ್ತಾ ಹೋದಾಗ ನಿಮ್ಗೆ ಅದನ್ನ ಕಾಣ್ತಾ ಹೋಗ್ತೀರಾ. ಇದನ್ನೇ ನೀವು ತಿಳ್ಕೊಬೇಕಾಗಿರೋದು. ಏನ್ ಹೈಲೈಟ್ಸ್ ಅಂತ ನಾನು ಹೇಳ್ತಾ ಇದ್ದೀನಲ್ಲ, ಅದನ್ನೇ ನಾವು ಅರ್ಥೈಸ್ಕೊಬೇಕಾಗಿರೋದು ಭಗವದ್ಗೀತೆನಲ್ಲಿ. ಸೊ ಇಲ್ಲಿ ಮತ್ತೆ ಸ್ಥಿತಪ್ರಜ್ಞ ಲಕ್ಷಣಕ್ಕೆ ಬರ್ತಾ ಕೃಷ್ಣ ಒಂದು ಸ್ಟೆಪ್ ಬೈ ಸ್ಟೆಪ್ ಇದನ್ನ ಕೊಡ್ತಾ ಹೋಗ್ತಾನೆ. ಯಾವಾಗ ಇಂದ್ರಿಯ ವಿಷಯಗಳಿಗೆ ಕನೆಕ್ಟ್ ಆಗುತ್ತೋ ಆ ವಿಷಯ ನನಗೆ ಬೇಕು ಅಥವಾ ಅದನ್ನ ನನಗೆ ಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಪ್ರಯತ್ನ ಮಾಡುತ್ತೆ. ನಾನು ಆಗ್ಲೇ ಒಂದು ಹೇಳಿದ್ನಲ್ಲ, ಈ ಇಂದ್ರಿಯ ಒಂದು ಸೀರೆಯನ್ನ ನೋಡ್ತು, ಆ ಸೀರೆ ನನಗೆ ಬೇಕು ಅಂತ ಒಂದು ಕಮಾಂಡ್ ಅನ್ನ ಕೊಡುತ್ತೆ ಮೈಂಡ್ಗೆ. ಈ ಸೀರೆ ನನಗೆ ಒಪ್ಪುತ್ತೆ, ಈ ಸೀರೆ ನಾನು ತಗೊಳ್ಳೇಬೇಕು ಅಂತ. ಮನೆಗ್ ಬರ್ತಾರೆ, ಅವ್ರು ತಗೊಳಕ್ಕಾಗೋದು ಈಗಿನ ಕಾಲದಲ್ಲ, ಅವರೇ ತಗೊಂತಾರೆ. ಬಟ್ ಸಾಮಾನ್ಯವಾಗಿ ಬಂದ್ ಯಜಮಾನ್ರನ್ನ ಕೇಳ್ತಾರೆ, ನಾನು ಈ ಸೀರೆ ನೋಡಿದ್ದೀನಿ. ನಾನು ಬೇರೆ ಎಕ್ಸಾಂಪಲ್ ಕೊಡ್ತಾ ಇರೋದಷ್ಟೇ, ಅದು ಬೇರೆ ಯಾವ್ಯಾವ ರೀತಿ ಆದ್ರೂ ನಾವು ತಗೊಬಹುದು. ಬಂದು ಮನೆಗ್ ಕೇಳ್ತಾರೆ, ನನ್ಗೆ ಈ ಸೀರೆ ಒಪ್ಪಿದೆ, ಇಷ್ಟು ₹1000 ಆಗತ್ತಂತೆ, ನಾನು ಅದನ್ನ ತಗೊಂತೀನಿ, ಕೊಡಿಸ್ಬೇಕು ನನಗೆ ಅಂತ. ಆಗ ಯಜಮಾನ್ರು ಹೇಳ್ತಾರೆ, ಇಲ್ಲ ಈಗ ಆಗಲ್ಲ, ಸ್ವಲ್ಪ ಕಮಿಟ್ಮೆಂಟ್ ಇದೆ, ಮುಂದಿನ ತಿಂಗಳಲ್ಲೋ ಅಥವಾ ಮುಂದಿನ ಸತಿ ನೋಡೋಣ ಅಂತ. ಆಗೇನಾಗತ್ತೆ, ಕೋಪ ಬರಕ್ ಸ್ಟಾರ್ಟ್ ಆಗತ್ತೆ. ಸರ್ವೇ ಸಾಮಾನ್ಯವಾಗಿ ಬರೀ ಯಾರೋ ಒಬ್ಬರಿಗೆ ಅಥವಾ ಹೆಂಡತಿಗೆ ಅಂತ ಇಲ್ಲಿ ಖಂಡಿತ ಹೇಳ್ತಾ ಇಲ್ಲ. ಯಾವಾಗ ನಮ್ಮ ಆಸೆಗಳು ನಮಗೆ ಸಿಗ್ತಾ ಇಲ್ಲ ಅಥವಾ ನಮಗೆ ಬೇಕಾದ್ದು ನಮಗೆ ಸಿಗ್ತಾ ಇಲ್ಲ ಅನ್ನೋದು ಯಾವಾಗ ನಮಗೆ ಗೋಚರ ಆಗುತ್ತೋ ತಕ್ಷಣಕ್ಕೆ ನಮಗೆ ಬರೋದು ಕೋಪ. ಅದನ್ನೇ ಅಲ್ಲಿ ಕೃಷ್ಣ ಹೇಳಿದ್ರು, ಕ್ರೋಧಾತ್ ಭವತಿ ಸಮ್ಮೋಹ, ಸಂಘ ಸಂಜಾಯತೆ ಕಾಮಃ. ಸಂಘ ಅಂದ್ರೆ ವಿಷಯದಿಂದ ನಮಗೆ ಕಾಮ ಅನ್ನೋ ಸೃಷ್ಟಿ ಆಯ್ತು, ಆಸೆ ಅನ್ನೋ ಸೃಷ್ಟಿ ಆಯ್ತು. ಕಾಮಾತ್ ಕ್ರೋಧೋಭಿಜಾಯತೆ, ಆ ಆಸೆ ನಮಗೆ ನೆರವೇರ್ಸಲ್ಲ ಅಂತ ಸಿಗ್ತಾ ಇಲ್ಲ, ನನ್ಗೆ ನಮ್ಮ ಯಜಮಾನ್ರು ಆ ಸೀರೆ ಕೊಡಿಸ್ತಾ ಇಲ್ಲ ಅಂದ ತಕ್ಷಣ ಏನಾಯ್ತು, ಕೋಪ ಬರಕ್ ಸ್ಟಾರ್ಟ್ ಆಗೋಯ್ತು ಗಂಡನ ಮೇಲೆ. ನಾನ್ ಯಾಕನ ಮದ್ವೆ ಆದ್ನೋ ಇವ್ರನ್ನ, ಹೋಗಿ ಇವರೇ ಸಿಕ್ಬೇಕಾಗಿತ್ತ ನನ್ಗೆ, ಇನ್ಯಾರವ್ರು ಸಿಕ್ಕಿದ್ರೆ ಈ ಸೀರೆ ಕೊಡಿಸ್ತಾ ಇದ್ರಲ್ಲ. ಇವೆಲ್ಲ ಸಾಮಾನ್ಯವಾಗಿ ಮನ್ಸಲ್ಲಿ ಮಾತಾಡ್ಕೊಳ್ಳುವಂತಹ ಮಾತುಗಳನ್ನ ಎಲ್ಲರೂ ಕೂಡ ಆಗಿರತ್ತೆ ಈ ತರದ್ದು ಎಲ್ಲರೂ ಕೂಡ. ಅಂದ್ರೆ ಯಾವಾಗ ನಮ್ಮ ಆಸೆಗಳು ಈಡೇರಕ್ಕಾಗಲ್ಲ ಅಂತ ಬರುತ್ತೋ ಆಗ ತಂತಾನಾಗೆ ಕೋಪ ಬರುತ್ತೆ ಅಂತ. ನೀವು ಬರ್ಕೊಂಡ್ರೆ ಒಂದು ಬುಕ್ಕಲ್ಲಿ ಸಂಘದಿಂದ ವಿಷಯದ ಬಗ್ಗೆ ಕಾಮ ಉಂಟಾಯ್ತು, ಕಾಮ ಆ ಆಸೆ ಈಡೇರಿಲ್ಲ ಅಂದಾಗ ಏನಾಯ್ತು, ಕ್ರೋಧ ಬರೋದಕ್ಕೆ ಸ್ಟಾರ್ಟ್ ಆಯ್ತು. ಕಾಮಾತ್ ಕ್ರೋಧೋಭಿಜಾಯತೆ. ಮುಂದಿನ ಸ್ಟೆಪ್ ಕೃಷ್ಣ ಹೇಳ್ತಾ ಹೋಗ್ತಾನೆ, ಕ್ರೋಧಾತ್ ಭವತಿ ಸಮ್ಮೋಹ. ಏನಾಯ್ತು, ಇವತ್ತು ಸೀರೆ ಕೊಡ್ಸಲ್ಲ ಅಂತಂದ್ರೆ ಕೋಪ ಬಂತು. ಬರೀ ಸೀರೆಗಷ್ಟೇ ಇವಾಗ ಕೋಪ ಇರಲ್ಲ, ಲಿಮಿಟ್ ಆಗಲ್ಲ ಅಲ್ಲಿಗೆ. ನೆಕ್ಸ್ಟ್ ಇನ್ನೇನು ಅವ್ರವ್ರು ಏನಾದ್ರು ಪ್ರಸ್ತಾಪ ಮಾಡಕ್ ಬಂದ್ರೆ, ಅಯ್ಯೋ ನಿಮ್ಗೊಂದ್ ಸೀರೆ ಕೊಡ್ಸಕ್ಕಾಗಿಲ್ಲ, ನಾನ್ಯಾಕೆ ಅದನ್ನ ಮಾಡ್ಬೇಕು, ನಿಮ್ಗೆ ಇದನ್ನ ಮಾಡಕ್ಕಾಗಿಲ್ಲ ನಾನ್ಯಾಕೆ, ಅಂದ್ರೆ ಅವ್ರ ಬಗ್ಗೆ ಇನ್ನಿಷ್ಟು ಬಿಲ್ಡಪ್ ಆಗ್ತಾ ಹೋಗುತ್ತೆ ನೆಗೆಟಿವಿಟಿ ಅನ್ನುವಂಥದ್ದು. ಯಾವಾಗ ಒಬ್ಬ ಮನುಷ್ಯನಿಗೆ ಯಾವುದೋ ಒಂದು, ಬರೀ ನಾನು ಎಕ್ಸಾಂಪಲ್ ಅಷ್ಟೇ ಹೇಳ್ತಾರೆ, ಮತ್ತೆ ಒತ್ತಿ ಹೇಳ್ತಾ ಇದೀನಿ, ಯಾರು ಅಪಾರ್ಥ ಮಾಡ್ಕೊಂಡ್ಬಿಡಿ. ನಮ್ಮ ಒಂದು ಇಚ್ಛೆಗಳು ಅಥವಾ ನಮ್ಮ ಒಂದು ಆಸೆಗಳು ನಮಗೆ ಸಾಧ್ಯ ಆಗ್ತಿಲ್ಲ ಅಂತ ಅಂದಾಗ ಕೋಪ ಬರುತ್ತೆ. ಆ ಕೋಪದಿಂದ ಹೇಟ್ರೆಡ್ನೆಸ್, ಸಮೋಹ ಅಂತ ಅಂದ್ರೆ ಹೇಟ್ರೆಡ್ನೆಸ್ ಶುರುವಾಗತ್ತೆ. ಇವರೇ ನನಗೆ ಸಿಗ್ಬೇಕಾಗಿತ್ತಾ, ಅಥವಾ ಇವರು ಇಷ್ಟು ನಿಷ್ಕೃಷ್ಟರ, ಅಥವಾ ಇವ್ರು ಈ ರೀತಿನಾ ಅಂತ ಬಿಲ್ಡಪ್ ಆಗ್ತಾ ಹೋಗುತ್ತೆ. ಅವ್ರ ಮೇಲೆ ಇನ್ನಷ್ಟು ನೆಗೆಟಿವಿಟಿ ಬಿಲ್ಡಪ್ ಆಗ್ತಾ ಹೋಗುತ್ತೆ. ಅದು ನಿಜವಾದ ಸೈಕಾಲಜಿನೂ ಕೂಡ ಹಾಗೆ ಅದು ವರ್ಕ್ ಆಗೋದು. ಕ್ರೋಧಾತ್ ಭವತಿ ಸಮ್ಮೋಹ. ಮತ್ತೆ ಸಮೂಹ ಸ್ಮೃತಿ ವಿಭ್ರಮ. ಮುಂದಿನ ಸ್ಟೆಪ್ ಏನಾಗುತ್ತೆ, ಸ್ಮೃತಿ ಅಂತ ಅಂದ್ರೆ ಏನು, ಮನಸ್ಸು ಎಲ್ಲವನ್ನು ಕೂಡ ಮರ್ತೋಗುತ್ತೆ. ಇನ್ನೂ ಒಂದ್ ಒಳ್ಳೆ ಎಕ್ಸಾಂಪಲ್ ಕೊಡ್ಬೇಕಂತ ಅಂದ್ರೆ, ಒಬ್ಬ ಮಗ ಏನೋ ಮೊಬೈಲ್ನೋ ಟ್ಯಾಬೋ ಏನೋ ಕೇಳಿರ್ತಾನೆ, ಅದು ಕೊಡ್ಸಿರೋಲ್ಲ ತಂದೆ. ಆಗ ಚಿಕ್ಕ ವಯಸ್ಸಿಂದ ಮಾಡ್ಕೊಂಡ್ ಬಂದಿರುವಂತಹ ಎಲ್ಲಾ ತ್ಯಾಗಗಳು, ಎಲ್ಲಾ
ದುಡ್ಡು ಖರ್ಚು ಮಾಡಿರುವಂತ ಆಗಿರ್ಬೋದು, ಬೈಕ್ ಕೊಡ್ಸಿರೋದಾಗಿರ್ಬೋದು, ಸಣ್ಣ ಸೈಕಲ್ ಕೊಡ್ಸಿರೋದಾಗಿರ್ಬೋದು. ಏನೋ ತಪ್ಪು ಮಾಡಿದಾನೆ ಅಂದಾಗ ಆ ತಾಯಿ ಬಂದು ಆ ಸೆರಗಲ್ಲಿ ಮಗನನ್ನ ಮುಚ್ಕೊಂಡು ಕಾಪಾಡಿರ್ತಾಳೆ, ಅಪ್ಪ ಹೊಡಿಬಾರ್ದು ಅಂತ. ಅವೆಲ್ಲವನ್ನು ಕೂಡ ಮರ್ತು ಹೋಗ್ತಾನೆ ಮನುಷ್ಯ, ಅಂದ್ರೆ ಮಗ. ಯಾಕೆ? ಸ್ಮೃತಿ ವಿಭ್ರಮ. ಹಿಂದೆ ಏನೇನು ಒಳ್ಳೊಳ್ಳೆ ಕೆಲ್ಸಗಳೆಲ್ಲವೂ ಕೂಡ ಮಾಡಿದ್ವಲ್ಲ, ಎಲ್ಲವೂ ಕೂಡ ನೆಗೆಟಿವ್ ಆಗಿ ಟರ್ನ್ ಆಗ್ತಾ ಹೋಗುತ್ತೆ ಅಂತ. ನಾವು ಇವಾಗ್ಲೂ ಕೂಡ ಲೌಕಿಕದಲ್ಲಿ ಸುಮಾರಷ್ಟು ಎಕ್ಸಾಂಪಲ್ ನೋಡಿ, ನೀವು ಕೂಡ ನೋಡಿರ್ತೀರ. ಮಕ್ಕಳನ್ನ ತುಂಬಾ ಕಷ್ಟಪಟ್ಟು ಸಾಕ್ತಾರೆ, ಒಳ್ಳೆ ವಿದ್ಯಾವಂತನಾಗಿ ಮಾಡ್ತಾರೆ, ಕೆಲ್ಸ ಎಲ್ಲ ಖುಷಿ ಪಡ್ತಾರೆ, ಒಳ್ಳೆ ಕೆಲ್ಸ ಸಿಕ್ತು ನನ್ ಮಗನ್ಗೆ, ಸೆಟ್ಲ್ ಆದ, ಎಲ್ಲವನ್ನೂ ಆಯ್ತು ಅಂತ. ಯಾವ್ದೊಂದು ಹುಡ್ಗಿನ ಲವ್ ಮಾಡ್ತಾನೆ, ಬೇರೆ ಮನೆ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾನೆ. ಆದ್ರೆ ಇಷ್ಟು ದಿನ ಆ ತಂದೆ ತಾಯಿಗಳು ಆ ಮಗನಿಗೆ ಪಟ್ಟಂತಹ ತ್ಯಾಗ, ಖರ್ಚು ಮಾಡಿದಂತಹ ಒಂದು ವೆಚ್ಚ ಅಥವಾ ತೋರಿಸಿದಂತಹ ಅನುರಾಗ, ಪ್ರೀತಿ ಯಾವುದಕ್ಕೂ ಕೂಡ ಬೆಲೆ ಇಲ್ದಲೆ ಇವತ್ತು ಸಿಕ್ಕದಂತಹ ಹುಡುಗಿಗೆ ಬಹಳ ಪ್ರಾಮುಖ್ಯತೆನ ಹುಡ್ಗ ಕೊಡ್ತಾ ಹೋಗ್ತಾನೆ. ಯಾಕೆ ಅಂತ ಅಂದ್ರೆ ಆ ತಂದೆ ಅಲ್ಲಿ ಒಪ್ಕೊಂಡ್ರಲ್ಲ ಆ ಹುಡುಗಿ ನಮ್ಮನೆಗೆ ಬರ್ಬೇಕು ಅಂತ, ಅದು ಅವನ ಇಚ್ಛೆ ಮಾತ್ರ ಆಗಿರುತ್ತೆ. ಸೊ ಹಾಗೆ ಸ್ಮೃತಿ ವಿಭ್ರಮ, ಎಲ್ಲವನ್ನೂ ಕೂಡ ಮರೆತು ಹೋಗುವಂತಹ ಒಂದು ಸ್ಥಿತಿಗೆ ನಾವು ಹೊರಟೋಗ್ತೀವಿ. ಏನೇನು ಒಳ್ಳೊಳ್ಳೆ ಕೆಲ್ಸಗಳಾಗಿತ್ತು ಆ ಎಲ್ಲಾ ಕೆಲ್ಸಗಳನ್ನು ಮರೆತು ಹೋಗುವಂತಹ ಒಂದು ಸ್ಥಿತಿಗೆ ನಾವು ತಲುಪಿಡ್ತೀವಿ ಅಂತ. ಸ್ಮೃತಿ ಭ್ರಂಶಾತ್ ಬುದ್ಧಿನಾಶ. ತಂದೆ ಆ ಹುಡುಗಿನ ಒಪ್ಕೊಂಡ್ಲಿಲ್ಲ ತನ್ನ ಸೊಸೆಯನ್ನಾಗಿ ಮಾಡ್ಕೊಬೇಕು ಅಂತ. ತಂದೆ ತಾಯಿ ಮಾಡಿದ ಎಲ್ಲಾ ತ್ಯಾಗವನ್ನ ಬಿಟ್ಟು ಮಗ ಮನೆ ಬಿಟ್ಟು ಹೋಗ್ತಾನೆ, ಸಪರೇಟ್ ಆಗಿ ಹೋಗಿ ಜೀವನ ಮಾಡ್ತಾನೆ. ಅವನ ಬುದ್ಧಿ ಏನಾಯ್ತು? ಚಿಕ್ಕ ವಯಸ್ಸಿಂದ ಲಾಲನೆ ಪಾಲನೆ ಮಾಡಿ, ಹಾಲು ಕುಡಿಸಿ ಪಾಲನೆ ಮಾಡಿ, ಸ್ಕೂಲ್ ಕಳಿಸಿ, ಎಲ್ಲವನ್ನು ಮಾಡಿದಂತಹ ತಂದೆ ತಾಯಿಗೆ ಕೊಟ್ಟಂತಹ ಒಂದು ಪಾರಿತೋಷಕ ಅಥವಾ ರಿಸಲ್ಟ್ ಏನಿತ್ತು? ಬುದ್ಧಿನಾಶ. ಏನ್ ಸಂಸ್ಕಾರ ಕಳಿಸ್ದಂಗ ಆಯ್ತು ತನ್ನ ಮಗನಿಗೆ. ಆ ಇಡೀ ಇದೇ ಹೋಯ್ತಲ್ಲ ಅಲ್ಲಿಗೆ. ಸೊ ಯಾವುದೋ ಒಂದು ಆಸೆ ಪಟ್ಟುತ್ತೆ ಇಂದ್ರಿಯ, ಆ ವಿಷಯವನ್ನ ಆಸೆ ಪಡುತ್ತೆ, ಆ ವಿಷಯ ಸಿಕ್ಕಿಲ್ಲ ಅಂದ್ರೆ ಕೋಪ ಬರುತ್ತೆ. ಆ ಕೋಪ ಬಂದಿದೆ ಅನ್ನೋದಾಗ ಸಮೂಹ ಉಂಟಾಗುತ್ತೆ, ಅಂದ್ರೆ ಹೇಟ್ರೆಡ್ನೆಸ್ ಉಂಟಾಗುತ್ತೆ. ಹೇಟ್ರೆಡ್ನೆಸ್ ಉಂಟಾದಾಗ ಬುದ್ಧಿನಾಶ ಆಗುತ್ತೆ. ಬುದ್ಧಿನಾಶ ಪ್ರಣಶ್ಯತಿ. ಒಂದು ಸತಿ ಈ ಬುದ್ಧಿ ನಾಶ ಆಯ್ತು ಅಂತ ಅಂದ್ರೆ ಅವನ ವಿನಾಶ ಆಯ್ತು ಅಂತಾನೆ ಅರ್ಥ. ಮತ್ತೆ ಇದೇ ಎಕ್ಸಾಂಪಲ್ ನ ಕೊಡ್ತಾ ಹೋದಾಗ, ಇಲ್ಲಿ ಆ ಮಗ ಬೇರೆ ಮನೆ ಮಾಡಿ ತಂದೆ ತಾಯಿನ ಬಿಟ್ಟು ಹೋಗ್ತಾನೋ, ಅಲ್ಲಿ ಅವನ ಸಂಸ್ಕಾರ ಹೋಯ್ತಲ್ಲಿ. ಆ ಇಡೀ ಈ ಜೀವನ ಪೂರ್ತಿ ಮಾಡಿದಂತಹ ಎಲ್ಲಾ ತ್ಯಾಗಗಳಿಗೆ ಬೂದಿಯನ್ನ ಅವನು ಬೀಳುವಂತಹ ಒಂದು ಕೆಲಸ ಆಯ್ತು ಅಂತ. ನಾನಿಷ್ಟು ಏನು 5-6 ಸ್ಟೆಪ್ ಅನ್ನ ಹೇಳಿದೆ. ಆ ಸ್ಟೆಪ್ ಗಳನ್ನ ಮಾಡುವಂತಹ ಪ್ರತಿಯೊಂದು ಕೆಲಸದಲ್ಲೂ ನಾವು ಆ ಈಕ್ವೇಶನ್ಗೆ ಮ್ಯಾಚ್ ಮಾಡ್ತಾ ಹೋದ್ರೆ, ನಾನು ಈ ಸ್ಥಿತಿ, ನನ್ನ ಬುದ್ಧಿನಾಶ ಆಗೋದಕ್ಕೆ ಅಥವಾ ನಾನು ಈ ಸ್ಥಿತಿಗೆ ಬರೋದಕ್ಕೆ ಏನು ಕಾರಣ ಆಯ್ತು? ಸಂಗಾ ಸಂಜಾಯತೆ ಕಾಮಃ. ನನ್ನ ಇಂದ್ರಿಯ ಏನನ್ನ ನೋಡಿ ಇಷ್ಟಪಡ್ತು ಅನ್ನೋದನ್ನ ನಾವು ಮ್ಯಾಚ್ ಮಾಡ್ಕೊಂಡ್ರೆ, ಆ ಏನ್ ನನಗೆ ಸಿಕ್ಕಿಲ್ಲ ಅದರಿಂದ ಯಾವಾಗ ನನ್ ಕೋಪ ಬಂತು ಅನ್ನೋದನ್ನ ಮ್ಯಾಚ್ ಮಾಡ್ಕೊಂಡ್ರೆ, ಆ ಕೋಪದಿಂದ ನನಗೆ ಯಾವಾಗ ಬುದ್ಧಿನಾಶ ಆಯ್ತು ಅಥವಾ ಯಾವಾಗ ನನ್ಗೆ ಸಮೂಹ ಆಯ್ತು ಅಂತ ನಾವು ನೋಡ್ಕೊಂಡ್ರೆ, ನಾವ್ ಎಲ್ಲಿ ಎಡವಿದೀವಿ, ನಾವು ನಮ್ಮ ದುಃಖಕ್ಕೆ ಅಥವಾ ನಾವು ಇವತ್ತು ಯಾವತ್ತೋ ಯಾರೋ ಒಂದು ವಿಷಯಕ್ಕೆ ನಾವು ದುಃಖಿಸ್ತಾ ಇದೀವಿ ಅಂತ ಅಂದ್ರೆ ಅದಕ್ಕೇನೋ ಒಂದು ಕಾರಣ ಇರುತ್ತೆ. ಈ 4-5 ಸ್ಟೆಪ್ ಅಲ್ಲೇ ಆ ಕಾರಣ ಇರುತ್ತೆ. ಅದು ಇಷ್ಟು ಸ್ಟೆಪ್ ಅನ್ನು ಬಿಟ್ಟು ನಾವ್ ಎಲ್ಲೂ ಹೋಗಲ್ಲ. ಇದೆಲ್ಲ ರಿವರ್ಸ್ ಆರ್ಡರ್ ಅಲ್ಲಿ ಹೋಗುತ್ತೆ, ಇಲ್ಲ ಅದೇ ಆರ್ಡರ್ ಅಲ್ಲಿ ಬರುತ್ತೆ. ಸೊ ಆ ರೀತಿ ನಮ್ಮನ್ನ ನಾವು ಪರೀಕ್ಷೆ ಮಾಡ್ಕೊಬೇಕು ಅನ್ನುವಂತಹ ಒಂದು ಪ್ರಮೇಯ ನಮಗೆ ಬಂದಾಗ, ಈ ರೀತಿ ಒಂದು ಟೇಬಲ್ ಅನ್ನ ಹಾಕೊಂಡು ನಾನು ಎಲ್ಲಿ ಮಿಸ್ ಆಯ್ತು, ನನಗೆ ಈ ದುಃಖಕ್ಕೆ ಕಾರಣ ಏನು ಅನ್ನೋದನ್ನ ಹುಡುಕೊಂಡು ಅದನ್ನ ನಾವೇ ಸರಿ ಮಾಡ್ಕೊಳ್ಳುವಂತಹ ಸ್ಥಿತಿಗೆ ನಾವ್ ಯಾವಾಗ ಹೋಗ್ತೀವಲ್ಲ, ಆಗ ಸ್ಥಿತಪ್ರಜ್ಞರಾಗ್ತೀವಿ ಅಂತ ಕೃಷ್ಣ ಹೇಳುವಂಥದ್ದು. ಹೇಳಿದಷ್ಟು ಖಂಡಿತವಾಗ್ಲೂ ಸುಲಭ ಅಲ್ಲ ಜೀವನ. ಇವತ್ತು ನಾನೇನೋ ಕೂತ್ಕೊಂಡು ಒಳ್ಳೆ ಉಪನ್ಯಾಸ ಹೇಳೋ ತರ ಒಂದಿಷ್ಟು ಹೇಳ್ಬಿಟ್ಟು ಇವತ್ತು ಕ್ಲಾಸ್ ಕ್ಲೋಸ್ ಮಾಡ್ಬೋದು. ಆದ್ರೆ ನಿಜವಾದ ಜೀವನದಲ್ಲಿ, ನಿಜವಾದ ಒಂದು ಲೌಕಿಕವಾದಂತಹ ಜೀವನದಲ್ಲಿ ಇವೆಲ್ಲವನ್ನು ಕೂಡ ಅಳವಡಿಸ್ಕೊಂತೀನಿ, ಸ್ಥಿತಪ್ರಜ್ಞನಾಗಿರ್ತೀನಿ, ಯಾವುದೇ ದುಃಖ ಅಥವಾ ದುಮ್ಮಾನಗಳಿಗೆ, ವೀತರಾಗ ಭಯ ಕ್ರೋಧಗಳಿಗೆ ನಾನು ಸಿಲುಕೋದಿಲ್ಲ ಅನ್ನುವಂಥದ್ದು ಬಹಳ ಕಷ್ಟ. ಅದ್ ಹೇಗೆ ಅಂದ್ರೆ, ದೇವಸ್ಥಾನಕ್ಕೆ ನಾವು ಹೋದಾಗ ಆ ದೇವಸ್ಥಾನದಲ್ಲಿ ಇರೋ ತನಕನು ಮಾತ್ರ ದೈವಿಕವಾಗಿರುತ್ತೆ ಮನಸ್ಸು. ಒಂದ್ಸತಿ ಆಚೆ ಬಂದು ನಾವು ವೆಹಿಕಲ್ ಸೌಂಡ್ ಕೇಳಿಸ್ತು ಅಥವಾ ಕಾರಲ್ಲಿ ಕೂತ್ಕೊಂಡ್ವಿ ಅಂದ ತಕ್ಷಣ ಆ ದೇವಸ್ಥಾನದಲ್ಲಿ ಇದ್ದಂತಹ ಪ್ರಶಾಂತತೆ ವಿಚಲಿತವಾಗೋಗುತ್ತೆ. ಹಾಗೆ ನಮ್ಮ ಸಂಸಾರದಲ್ಲೂ ಅಷ್ಟೇ. ಇವತ್ತೇನೋ ಒಂದು ಸತ್ಸಂಗದಲ್ಲಿ ಇದೀವಿ, ಕೃಷ್ಣ ಇದೆಲ್ಲ ಹೇಳಿದಾನೆ, ಸ್ಥಿತಪ್ರಜ್ಞ ಲಕ್ಷಣಗಳೆಲ್ಲ ಈ ರೀತಿ ಇದೆ, ಎಲ್ಲವೂ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಆದ್ರೆ ಈ ಸತ್ಸಂಗ ಆದ್ಮೇಲೂ ಕೂಡ ನಾವು ಪ್ರಜ್ಞಾವಂತರಾಗಿ ಹೇಗಿರ್ಬೇಕು, ನಾನು ಅವಾಗಲೇ ಹೇಳಿದ ಚಿತ್ತಕ್ಕೆ ನಾವು ಏನು ಕಮಾಂಡ್ ನ ಕೊಡ್ತಾ ಹೋಗ್ತೀವಿ,
ಅದು ಈ ಜನ್ಮ ಅಲ್ಲ, ಜನ್ಮಾಂತದಲ್ಲೂ ಕೂಡ ಅದು ನಿಮ್ಮನ್ನ ಫಾಲೋ ಮಾಡ್ಕೊಂತ ಬರುತ್ತೆ ಅನ್ನೋದನ್ನ ನಾವು ನೆನಪಲ್ಲಿ ಇಟ್ಕೊಂಡು ಜೀವನವನ್ನ ಮಾಡ್ತಿರ್ಬೇಕಾಗತ್ತೆ. ಸೊ ಹಾಗೆ ಆ ಚಿತ್ತವನ್ನ ನಾವು ಎಷ್ಟರ ಮಟ್ಟಿಗೆ ಆ ಕ್ಲೆನ್ಸ್ ಆಗಿ ಇಟ್ಕೊಂಡಿರ್ತೀವಿ, ಅಥವಾ ಎಷ್ಟರ ಮಟ್ಟಿಗೆ ನಾವು ಒಳ್ಳೆ ಕಮಾಂಡ್ಸ್ ಅನ್ನ ಕೊಡ್ತೀವಿ, ನಮ್ಮ ದಿನನಿತ್ಯದ ಕಾರ್ಯಗಳಲ್ಲಿ ಯಾವ ಯಾವ ರೀತಿ ನಾವು ನಮ್ಮ ಕರ್ಮಗಳನ್ನ ಮಾಡ್ತಾ ಹೋಗ್ತೀವಿ, ಯಾರ ಸಂಪರ್ಕವನ್ನ ಮಾಡ್ತೀವಿ, ಯಾರ ಜೊತೆ ಮಾತಾಡ್ತೀವಿ, ಯಾರ ಜೊತೆ ತುಂಬಾ ಸಮಯವನ್ನ ನಾವು ಸ್ಪೆಂಡ್ ಮಾಡ್ತೀವಿ, ಎಲ್ಲವೂ ಕೂಡ ಇಂಪ್ಯಾಕ್ಟ್ ಆಗ್ತಾ ಹೋಗುತ್ತೆ. ನಾವು ಕೆಟ್ಟವರ ಒಂದು ಸಹವಾಸವನ್ನ ಮಾಡಿ ಕೆಟ್ಟ ವ್ಯಸನಗಳನ್ನ ಕಲಿತು ಕೆಟ್ಟ ಸಂಸ್ಕಾರಗಳನ್ನ ಮನಸ್ಸಿಗೆ ಕೊಡ್ತಾ ಹೋದ್ರೆ ಎಲ್ಲೋ ಒಳ್ಳೇದು ಒಂದ್ಸತಿ ಬಂತು ಅಂದ ತಕ್ಷಣ ಅದು ತುಂಬಾ ಕಷ್ಟ ಮತ್ತೆ ಆ ಒಂದು ಸ್ಥಿತಿಗೆ ಹೋಗೋದು. ಲರ್ನ್ ಇಸ್ ವೆರಿ ಈಸಿ, ಅನ್ಲರ್ನ್ ಇಸ್ ವೆರಿ ಡಿಫಿಕಲ್ಟ್. ಕಲಿಯೋದು ಬೇಗ ಕಲ್ತ್ಬಿಡ್ಬೋದು, ಕೆಟ್ಟದ್ದಾಗ್ಲಿ ಒಳ್ಳೇದಾಗ್ಲಿ. ಆ ಕಲ್ತಿರೋದನ್ನ ಮತ್ತೆ ಅನ್ಲರ್ನ್ ಮಾಡ್ಬೇಕಲ್ಲ. ಈಗೆಷ್ಟೋ ನಾವು ನಿಜ ಹೇಳ್ಬೇಕಂದ್ರೆ ನಾನು ಯಾವ್ದೋ ಒಂದು ಮಗುನ್ ನೋಡಿದಾಗ ನಾನು ಸುಮಾರು ಸತಿ ಅನ್ಕೊಂತಾ ಇರ್ತೀನಿ, ಆ ಮಗುಗೆ ನಿಜವಾದ ಒಳ್ಳೇದು ಅಥವಾ ನಿಜವಾದ ಕೆಟ್ಟದ್ದು ಅಥವಾ ನಮಗೆ ಆಲ್ರೆಡಿ ಕಲ್ತಿರುವಂತಹ ಮೋಹ ಆಗಿರ್ಬೋದು ಅಥವಾ ದೈಹಿಕವಾದಂತಹ ಯಾವುದೇ ಒಂದು ಕೆಟ್ಟ ಚಟಗಳಾಗಿರ್ಬೋದು, ಯಾವುದೇ ನಮ್ಗೆ ಅದು ಮಗುಗೆ ಏನೂ ಗೊತ್ತಿಲ್ಲ. 7 ರಿಂದ 8 ವರ್ಷ ಅಥವಾ 12 ವರ್ಷ ಮಕ್ಕಳಿಗೆ ಅದೇನೂ ಕೂಡ ಗೊತ್ತಿರೋದಿಲ್ಲ. ಆದ್ರೆ ನಾವೆಲ್ಲ ತಿಳ್ಕೊಂಡ್ಬಿಟ್ಟಿದೀವಿ ಅದನ್ನ. ನಂಗೊಂದ್ಸತಿ ಅನ್ಸುತ್ತೆ, ಹೆಂಗಪ್ಪ ಕಲ್ತಿರೋದನ್ನ ಹೆಂಗಪ್ಪ ಮತ್ತೆ ಅನ್ಲರ್ನ್ ಮಾಡೋದು? ಆ ಸ್ಥಿತಿಗೆ ಒಂದು ಚಿಕ್ಕ ಮಗುಗೆ ಏನಾದ್ರೂ ಒಂದು ಕೆಟ್ಟ ಪದವನ್ನ ಅಥವಾ ಕೆಟ್ಟ ವಿಚಾರವನ್ನ ಹೇಳಿದ್ರೆ ತುಂಬಾ ಭಯ ಪಡ್ಕೊಳ್ಳುತ್ತೆ. ಯಾಕೆಂದ್ರೆ ಅದಕ್ಕೆ ತುಂಬಾ ಹೊಸಾದದು. ಆ ವಿಚಾರವೇ ತುಂಬಾ ಹೊಸಾದು. ಆದ್ರೆ ವಯಸ್ಕರಿಗೆ ಅಥವಾ ತುಂಬಾ ಯೌವನದಲ್ಲಿ ಇರೋರಿಗೆ ಅದು ತುಂಬಾ ಕಾಮನ್ ಅನ್ಸ್ಬಿಡುತ್ತೆ. ಇದು ಗೊತ್ತಲ್ವಾ ನನ್ಗೆ, ಇದ್ರಲ್ಲಿ ಏನಿದೆ ಅಂತ. ಸೊ ಹಾಗೆ ಕಲಿಯುವಂಥದ್ದು ತುಂಬಾ ಈಸಿ. ಆದ್ರೆ ಯಾವುದನ್ನ ಕಲಿಬೇಕು, ಯಾವುದು ನಮಗೆ ಮುಕ್ತಿಗೆ ತೆಗೆದುಕೊಂಡು ಹೋಗುತ್ತೆ ಅಂತ ವಿಚಾರಗಳನ್ನ ನಮ್ಮ ಸ್ಮೃತಿಗೆ ಅಂದ್ರೆ ನಮ್ಮ ಮನಸ್ಸಿಗೆ ತಂದುಕೊಳ್ಳುವಂಥದ್ದು ಹೇಗೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಯಾವಾಗ ಇಂದ್ರಿಯಗಳ ಒಂದು ಲಿಂಕ್ ಇಂದ ಕಾಮಗಳು ಕನೆಕ್ಟ್ ಆಗ್ತೀವಿ, ಕಾಮದಿಂದ ಕೋಪ ಹೇಗ್ ಬರುತ್ತೆ, ಕೋಪದಿಂದ ಹೇಗೆ ನಮ್ಮ ಬುದ್ಧಿನಾಶ ಆಗುತ್ತೆ, ಬುದ್ಧಿನಾಶದಿಂದ ಕೃಷ್ಣ ಕೊನೆಯಲ್ಲಿ ಹೇಳೇ ಬಿಡ್ತಾನೆ, ಪ್ರಣಶ್ಯತಿ, ನಾಶ ಹಾಗೆ ಹೋಗ್ತಾನೆ ಅವನಂತೆ. ಒಂದ್ಸತಿ ಬುದ್ಧಿ ನಾಶ ಆಯ್ತು ಅಂತ ಅಂದ್ರೆ ಬುದ್ಧಿನಾಶಾತ್ ಪ್ರಣಶ್ಯತಿ ಅಂತ, ಅಲ್ಲಿಗೆ ಅವ್ನು ವಿನಾಶ ಆಯ್ತು ಅಂತ ಅರ್ಥ. ಮತ್ತೆ ಅವನು ಅಲ್ಲಿಂದ ಮುಳುಗಿರೋದನ್ನ ಮತ್ತೆ ಅವನ್ ಮೇಲೆದ್ದು ಬರಬೇಕು ಅಂತ ಅಂದ್ರೆ ಬಹಳಷ್ಟು ಪ್ರಯತ್ನಗಳನ್ನ ಮಾಡ್ಬೇಕು, ಬಹಳಷ್ಟು ಜನ್ಮಗಳನ್ನ ಎತ್ತು ಬರ್ಬೇಕಾಗುತ್ತೆ. ಸೊ ಆ ರೀತಿ ಸಿಕ್ಕಿರುವಂತಹ ಒಂದು ಜನ್ಮವನ್ನ ನಾವು ಬಹಳ ಚೆನ್ನಾಗಿ ಅದನ್ನ ಉಪಯೋಗಿಸ್ಕೊಂಡಾಗ ಶಾರ್ಟ್ ಕಟ್ ಆಗಿ ಏನಾದ್ರೂ ಮುಕ್ತಿಗೆ ಸಿಗುವಂತ ಚಾನ್ಸಸ್ ಕೂಡ ನಮ್ಮಲ್ಲಿ ಸಿಗ್ತಾ ಹೋಗುತ್ತೆ. ಅದನ್ನ ಮುಂದುವರಿಸ್ತಾ ಮತ್ತೆ ಕೃಷ್ಣ 2ನೇ ಅಧ್ಯಾಯದಲ್ಲೇ ಮುಂದುವರಿಸ್ತಾ ಹೋಗ್ತಾನೆ. ಈ ರೀತಿ ಸ್ಥಿತಪ್ರಜ್ಞನಾಗಿರುವಂತಹ ಮನುಷ್ಯ ಯಾವ ರೀತಿ ಇರ್ತಾನೆ ಅಂತ. ಎಲ್ಲಾ ಇಂದ್ರಿಯಗಳನ್ನ ಗೆದ್ದವನು, ಇಷ್ಟು ಕೃಷ್ಣ ಹೇಳ್ಬಿಟ್ಟ. ಸ್ಥಿತಪ್ರಜ್ಞ ಲಕ್ಷಣಗಳು ಯಾವ್ಯಾವು ಅಂತ ಇಷ್ಟು ವಿಸ್ತಾರವಾಗಿ ಕೃಷ್ಣ ಹೇಳಿದೆ. ಯಾರು ಇಂದ್ರಿಯವನ್ನ ನಿಗ್ರಹ ಮಾಡ್ತಾರೆ, ಯಾರು ಸಮತ್ವದಿಂದ ಇರ್ತಾರೆ, ಯಾರು ಸುಖ ಬಂದಾಗ ಹಿಗ್ಗದಲೆ, ದುಃಖ ಬಂದಾಗ ಕುಗ್ಗದಲೆ ಇರುವಂತಹ ಒಂದು ಸ್ಥಿತಿನಲ್ಲಿ ಯಾರು ಇರ್ತಾರೆ, ಎಲ್ಲಾನು ಒಂದಿಷ್ಟು ಲಿಸ್ಟ್ ನ ಕೊಟ್ಬಿಟ್ಟ ಸ್ಥಿತಪ್ರಜ್ಞ ಲಕ್ಷಣ ಎಲ್ಲಾನು ಕೂಡ. ಅದಾದ್ಮೇಲೆ ಕೊನೆಯಲ್ಲಿ ಹೇಳ್ತಾನೆ, ಯಾನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗೃತಿ ಸಂಯಮಿ ಯಸ್ಯಾಂ ಜಾಗೃತಿ ಭೂತಾನಿ ಸಾನಿಶಾ ಪಶ್ಯತೋ ಮುನೇಹೇ ಅಂತ. ಆ ಜ್ಞಾನಿ ಆದವನು ಅಂದ್ರೆ ಸ್ಥಿತಪ್ರಜ್ಞನ ಲಕ್ಷಣಗಳನ್ನ ಉಳ್ಳವನ್ನ ಇಲ್ಲಿ ಜ್ಞಾನಿ ಅಂತ ಡಿಕ್ಲೇರ್ ಮಾಡ್ಬಿಟ್ಟ ಕೃಷ್ಣ. ಅಂತಹ ಜ್ಞಾನಿ ಆದವನು ಯಾವ ರೀತಿ ಇರ್ತಾನೆ ಅಂತ ಅಂದ್ರೆ, ಒಬ್ಬ ಮನುಷ್ಯನಿಗೆ ಈಗ ನಂಗೆ ಹಗಲು ಆಗಿದೆ, ಆದ್ರೆ ಆ ಜ್ಞಾನಿಗೆ ರಾತ್ರಿ ಆಗಿರುತ್ತಂತೆ. ಯಾವಾಗ ನಮಗೆ ರಾತ್ರಿ ಆಗುತ್ತೆ ಆ ಜ್ಞಾನಿಗೆ ಅದು ಹಗಲಾಗಿರುತ್ತೆ ಅಂತ. ಅದ್ ಹೇಗೆ ಇದು ಅಂತ ಸ್ವಲ್ಪ ವಿಚಾರ ಮಾಡೋದೇ ಆದ್ರೆ, ಇವತ್ತು ನಮಗೆ ನಮ್ಮ ಇಂದ್ರಿಯಗಳಿಂದ ಕಣ್ಣಿಂದ ನಾನು ನೋಡ್ತಾ ಇದ್ದೀನಿ, ವಿಷಯಗಳನ್ನ ನೋಡ್ತಾ ಇದ್ದೀನಿ. ನಾನು ಸಾಮಾನ್ಯ ಮನುಷ್ಯ, ನನಗೆ ಹಗಲೀಗ ಸೂರ್ಯ ಇದ್ದಾನೆ ಅಥವಾ ಸಾಯಂಕಾಲ ಆಗಿದೆ, ಹಗಲು. ಆದ್ರೆ ಒಬ್ಬ ಜ್ಞಾನಿಗೆ ಇವಾಗ ಕತ್ತಲೆ ಅಂತೆ. ಯಾಕೆ ಅಂತ ಅಂದ್ರೆ ಅವನು ವಿಷಯಗಳನ್ನ ನೋಡಲ್ಲ, ಕತ್ಲಾಗ ಅಂದ್ರೆ ವಿಷಯಗಳಿಗೆ ಕನೆಕ್ಟ್ ಆಗೋದಿಲ್ಲ. ಅವನು ಕಣ್ಣನ್ನ ಮುಚ್ಚಿರ್ತಾನೆ ಜ್ಞಾನಿ ಆದವನು. ಅಂದ್ರೆ ಪ್ರಾಪಂಚಿಕವಾಗಿ ಏನೇನು ಸಿಗ್ತಾ ಇರುತ್ತೋ ಆ ಜ್ಞಾನಿಗೆ, ಅಥವಾ ಪ್ರಾಪಂಚಿಕವಾಗಿ ಇಂದ್ರಿಯಗಳಿಗೆ ಏನ್ ಕನೆಕ್ಟ್ ಆಗ್ತಾ ಇರುತ್ತೋ ಅದನ್ನೆಲ್ಲನೂ ಕೂಡ ಅವನು ಕಟ್ ಡೌನ್ ಮಾಡಿರ್ತಾನೆ. ಯಾಕೆಂದ್ರೆ ಅವನು ಸ್ಥಿತಪ್ರಜ್ಞ. ಸೊ ನಾವು ಸಾಮಾನ್ಯವಾದ ಮನುಷ್ಯರು ನಮ್ಗೆ ಹಗಲಿದ್ದಾಗ ಆ ಜ್ಞಾನಿಗೆ ಅದು ರಾತ್ರಿ ಆಗಿರುತ್ತೆ ಅಂತ. ಈಗ ನಾವುಗಳು ಜ್ಞಾನಿ ಆಗ್ಬೇಕು ಅಂದಾಗ ಏನ್ ಮಾಡ್ಬೇಕು ಅಂದ್ರೆ ನಾವು ಆ ಕನೆಕ್ಷನ್ ನ ಕಟ್ ಮಾಡ್ಬೇಕು.
ವಿಷಯಗಳಿಗೆ ಮತ್ತೆ ಇಂದ್ರಿಯಗಳಿರುವಂತಹ ಕನೆಕ್ಷನ್ ಕಟ್ ಮಾಡ್ಬೇಕು. ಆ ಸೀರೆ ನನಗೇನ್ ಬೇಕಾಗಿಲ್ಲ, ನನ್ಗೆ ಆಲ್ರೆಡಿ ಸೀರೆ ಇದೆ. ಆ ಕಾರು ನನಗೆ ಬೇಕಾಗಿಲ್ಲ, ನನ್ ದೇವ್ರು ಆಲ್ರೆಡಿ ಕೊಟ್ಟಿದ್ದಾನೆ. ಸುಮಾರು ಜನ ನಾವು ನೋಡ್ತೀವಿ, ಅವರಿಗೆ ಅವರ ಮಕ್ಕಳಿಗೆ ಮಾಡಿದ್ಕೊಂಡು ಮೊಮ್ಮಕ್ಕಳು ಕೂಡ ಆಸ್ತಿ ಮಾಡ್ಬೇಕು, ಇದು ಮಾಡ್ಬೇಕು ಅನ್ನೋಂಥ ಒಂದು ದುರಾಸೆ ಇರುತ್ತೆ. ಅವ್ರಿಗೆ ಆಲ್ರೆಡಿ ಇರುತ್ತೆ. ಖಂಡಿತವಾಗ್ಲೂ ಅವ್ರ ಮೊಮ್ಮಕ್ಕಳು ಇನ್ನು ಹುಟ್ಟೇ ಇರಲ್ವೋ, ಅಥವಾ ಹುಟ್ಟಿದ್ರು ಕೂಡ ಅವ್ರ ತಾತಾಜಿ ಇಷ್ಟು ಕಷ್ಟಪಟ್ಟಿದ್ರು ಆಸ್ತಿ ಮಾಡೋದಕ್ಕೆ, ಅಥವಾ ಇಷ್ಟು ಎಫರ್ಟ್ಸ್ ಹಾಕಿದ್ರು ಅಂತ ಮೊಮ್ಮಕ್ಕಳಿಗೆ ಯಾವುದೇ ಕೂಡ ಪರಿಜ್ಞಾನನೇ ಇರೋದಿಲ್ಲ. ಆದ್ರೂ ಕೂಡ ಇವ್ರು ಮಾಡ್ತಾರೆ. ಯಾಕೆಂದ್ರೆ ಅಟ್ಯಾಚ್ಮೆಂಟ್. ನನ್ನ ಮಗ, ನನ್ನ ಮಕ್ಕಳು, ನನ್ನ ವಂಶ, ಒಂದು ಅಪಾರ್ಟ್ಮೆಂಟ್ ತಂದು ಬಿಟ್ಬಿಡೋಣ, ಮಗನ್ಗೊಂದಿರ್ಲಿ ಮೊಮ್ಮಗನ್ಗೊಂದಿರ್ಲಿ ಅನ್ನುವಂತಹ ರೀತಿಯಲ್ಲಿ ನಾವು ಸಾಮಾನ್ಯವಾಗಿ ನಾವೆಲ್ಲರೂ ಕೂಡ ಇದ್ ಮಾಡ್ತೀವಿ. ಆದ್ರೆ ಅದು ನಿಜವಾದ ಅವಶ್ಯಕತೆ ಇದೆಯಾ? ಎಷ್ಟು ನಾವು ಅಟ್ಯಾಚ್ ಆಗ್ತಾ ಹೋಗ್ತೀವಿ ಹೊರಗಡೆ ಪ್ರಪಂಚಕ್ಕೆ ಅಥವಾ ಮೋಹಕ್ಕೆ, ಅಷ್ಟು ಕೂಡ ನಮಗೆ ದೈವಿಕವಾಗಿ ಕನೆಕ್ಟ್ ಆಗೋದು ನಾವು ಕಮ್ಮಿ ಆಗ್ತೀವಿ. ಅಂದ್ರೆ ಆ ಸಮಯವನ್ನ ನಾವು ಬರೀ ಸಂಪಾದನೆಗೆ ಅಥವಾ ಅಕ್ಯುಮುಲೇಟ್ ಮಾಡೋದಕ್ಕೆ ಅದನ್ನ ಯೂಸ್ ಮಾಡ್ತಾ ಇರ್ತಾ, ಅದೇ ಸಮಯವನ್ನ ಪ್ರತಿಯೊಂದು ಕ್ಷಣವೂ ಕೂಡ ನಮ್ಗೆ ಅತ್ಯಮೂಲ್ಯವಾದದ್ದು. ಯಾಕೆಂದ್ರೆ ಯಾರು ಕೂಡ ಆಯುಷನ್ನ ವೃದ್ಧಿ ಮಾಡೋದಕ್ಕಾಗಲ್ಲ ಅಥವಾ ಕ್ಷೀಣ ಮಾಡೋದಕ್ಕೆ ಕೂಡ ಆಗಲ್ಲ. ಈಗ ನನಗೇನೋ ಒಂದ್ 60 ವರ್ಷ 65 ವರ್ಷ ಆಯುಷ್ ಇದೆ ಅಂತ ಅಂದ್ರೆ ನಂಗೆ ಗೊತ್ತಿಲ್ಲ, ಬಟ್ ಇದೆ ಅಂತ ಅನ್ಕೊಂಡ್ರೆ ಅದಷ್ಟೇ ಆಗಿರುತ್ತೆ ನನಗೆ. ಆ 60 ವರ್ಷದೊಳಗಡೆ ನಾನ್ ಏನೇನ್ ಮಾಡ್ಬೇಕಾಗುದು ಎಲ್ಲಾ ಫುಲ್ ನನ್ ಚಾಯ್ಸ್ ಅಲ್ಲೇ ಇದೆ. ನಾನು ಹೊರಗಡೆ ಪ್ರಪಂಚಕ್ಕೆ ಕನೆಕ್ಟ್ ಆಗ್ಬೇಕಾ ಅಥವಾ ಒಳಗಡೆ ಪ್ರಪಂಚಕ್ಕೆ ಕನೆಕ್ಟ್ ಆಗ್ಬೇಕಾ ಅನ್ನೋದು ನನಗೇ ಬಿಟ್ಬಿಟ್ಟಿದ್ದಾನೆ ಆಪ್ಷನ್ ಕೃಷ್ಣ. ನಾನು ಒಳಗಡೆ ಪ್ರಪಂಚಕ್ಕೆ ಕನೆಕ್ಟ್ ಆಗಿ ಆಂತರಿಕವಾಗಿ ನನ್ನ ಕಣ್ಣನ್ನ ತೆಗಿತೀನಿ, ಆಂತರಿಕವಾಗಿ ನಾನು ನನ್ನ ಕಿವಿಗಳನ್ನ ಓಪನ್ ಮಾಡ್ತೀನಿ, ಆಂತರಿಕವಾಗಿ ನಾನು ಪರಮಾತ್ಮನ ಸ್ಪರ್ಶ ಮಾಡ್ತೀನಿ, ಆಂತರಿಕವಾಗಿ ನಾನು ಪರಮಾತ್ಮನನ್ನ ವಾಸನೆಯನ್ನ ನೋಡ್ತೀನಿ ಅನ್ನುವಂತಹ ಪ್ರಜ್ಞೆ ಯಾರು ಬೆಳೆಸ್ಕೊಂತಾರಲ್ಲ ಅಂಥವನು ಸ್ಥಿತಪ್ರಜ್ಞ ಅಂತ ಹೇಳಿದ್ರು. ಯಾಕೆ ಕೃಷ್ಣ ಇದೆಲ್ಲ ಹೇಳ್ಬೇಕಿತ್ತು ಅರ್ಜುನನಿಗೆ ಅಂತ ಅಂದ್ರೆ, ವೈರಾಗ್ಯದ ಒಂದು ಭಾವ ಇದರಲ್ಲಿದ್ರೂ ಕೂಡ ಕ್ಷತ್ರಿಯನಾಗಿ ಅವನು ಮಾಡ್ಬೇಕಾದಂತಹ ಕೆಲಸ, ಯಾಕೆಂದ್ರೆ ಅವನೇ ಕೇಳಿದ ಪ್ರಶ್ನೆ ಇದು, ಸ್ಥಿತಪ್ರಜ್ಞಸ್ಯ ಕಾ ಭಾಷಾ, ಹೆಂಗಿರ್ತಾನೆ ಸ್ಥಿತಪ್ರಜ್ಞ, ನಿಜವಾಗ್ಲೂ ಕರ್ಮಯೋಗ ಮಾಡೋನು ಹೆಂಗಿರ್ತಾನೆ ಅಂತ ಅವನೇ ಕೇಳಿದಕ್ಕೋಸ್ಕರ ಎಲ್ಲವನ್ನೂ ಕೂಡ ವಿಸ್ತಾರವಾಗಿ ಕೃಷ್ಣ ಹೇಳ್ತಾ ಹೋಗ್ತಾನೆ. ಒಬ್ಬ ಜ್ಞಾನಿ ಆದವನು ಹಗಲಿದ್ದಾಗ ಅವನಿಗೆ ರಾತ್ರಿ ಆಗಿರುತ್ತೆ, ಮತ್ತೆ ಅವನಿಗೆ ಯಾವಾಗ ರಾತ್ರಿನೋ ಅಂದ್ರೆ ಇವಾಗ ಕತ್ಲು, ನಮ್ಮೆಲ್ಲರೂ ಕೂಡ ಸಾಮಾನ್ಯವಾಗಿ 10 ಗಂಟೆಯಿಂದ ಬೆಳಗಿನ ಜಾವ 4 ಗಂಟೆ ತನಕ ನಾವೆಲ್ಲರೂ ಮಲಗಿರ್ತೀವಿ. ಆಗ ಜ್ಞಾನಿ ಎಚ್ಚರವಾಗಿರ್ತಾನೆ. ಅಂತ ಯಾಕೆ ಎಚ್ಚರವಾಗಿರ್ತಾನೆ? ಆ ಸಮಯದಲ್ಲಿ ಇಂದ್ರಿಯಗಳು ಕನೆಕ್ಟ್ ಆಗಲ್ಲ ವಿಷಯಗಳಿಗೆ, ಆಗ ಒಳಗಡೆ ನೋಡುವಂತಹ ಕ್ರಿಯೆ ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ ಎಲ್ಲರೂ ಕೂಡ ಹೇಳ್ತಾರೆ. ಮೆಡಿಟೇಷನ್ ಮಾಡಿದಾಗ ನಮಗೆ ಜಾಸ್ತಿ ಆಂತರಿಕವಾದಂತಹ ಪ್ರಜ್ಞೆ ನಮ್ಗೆ ಜಾಸ್ತಿ ಆಗತ್ತೆ ಅಂತ. ಯಾಕಾಗತ್ತೆ? ನಾವು ಕಣ್ಣನ್ನ ಮುಚ್ಚಿ ಒಳಗಡೆ ನೋಡೋದಕ್ಕೆ ಪ್ರಯತ್ನ ಮಾಡ್ತಿರ್ತೀವಿ. ಆ ಆಳವಾಗಿ ಹೋಗಿ ಯಾವ ಮಟ್ಟಕ್ಕೆ ನಾವೆಲ್ಲರೂ ಕೂಡ ತಲುಪ್ತೀವಿ ಅಂದ್ರೆ ಆ ಸಮಾಧಿ ಸ್ಥಿತಿಗೆ ನಾವೆಲ್ಲರೂ ಕೂಡ ತಲುಪೋದಕ್ಕೆ ಸಾಧ್ಯ ಆಗತ್ತೆ. ಆದ್ರೆ ಇವತ್ತು ನಾವು ಧ್ಯಾನಕ್ಕೆ ಕೂತ್ಕೊಳ್ಳುವಂಥದ್ದೇ ಬಹಳ ವಿರಳ ಅಥವಾ ಕಷ್ಟ ಅನ್ನುವಂಥ ಸ್ಥಿತಿಗೆ ನಾವೆಲ್ಲರೂ ಕೂಡ ಹೋಗ್ಬಿಟ್ಟಿದ್ದೀವಿ. ಅಷ್ಟು ಟೈಮ್ ಇಲ್ಲ ನಮ್ಗೆ. 5 ನಿಮಿಷ ಆದ್ರೂ ಕೂತ್ಕೊಂಡು ಊಟ ಮಾಡುವಷ್ಟು ಟೈಮ್ ಇಲ್ಲ. ಮೊಬೈಲ್ ಇಟ್ಕೊಂಡು ಆ ಮೊಬೈಲ್ ರೀಲ್ಸ್ ನೋಡ್ಕೊಂಡು ಅಥವಾ ನ್ಯೂಸ್ ನೋಡ್ಕೊಂಡು ಊಟ ಮಾಡ್ತಿರ್ತೀವಿ. ಅಂದ್ರೆ ಯಾವುದೋ ಒಂದು ಕೆಲಸವನ್ನ ನಿರ್ದಿಷ್ಟವಾಗಿ ಅದಕ್ಕೆ ಕೊಟ್ಟು ಮಾಡುವಂತಹ ಒಂದು ವ್ಯವಧಾನವೂ ಕೂಡ ನಮಗೆ ಇಲ್ಲದೆ ಇರೋಷ್ಟು ಮಟ್ಟಿಗೆ ನಾವು ಹೋಗ್ಬಿಟ್ಟಿದೀವಿ. ಅದನ್ನ ಹೇಳ್ತಾ ಕೊನೆಯ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾ ಹೋಗ್ತಾನೆ, ಏಷಾ ಬ್ರಾಹ್ಮಿ ಸ್ಥಿತಿ ಪಾರ್ಥ ನೈನಾಂ ಪ್ರಾಪ್ಯ ವಿಮುಹ್ಯತಿ. ಸ್ಥಿತ ಲಕ್ಷಣಗಳು ಅಥವಾ ಬ್ರಹ್ಮನ ಒಂದು ಲಕ್ಷಣಗಳು ಅಂದ್ರೆ ಈ ರೀತಿಯಾಗಿ ಎಲ್ಲವೂ ಇದೆ. ಇದಕ್ಕೆ ಯಾರು ಮೋಹಿತರಾಗೋದಿಲ್ವೋ, ಅಂದ್ರೆ ಈ ಇಂದ್ರಿಯದ ಒಂದು ಚಾಪಲ್ಯಕ್ಕೆ ಯಾರು ಮೋಹಿತರಾಗೋದಿಲ್ವೋ ಅವರು ಸದಾ ಆ ಬ್ರಹ್ಮನ ಸ್ಥಿತಿ, ಬ್ರಾಹ್ಮಿ ಸ್ಥಿತಿ ಅಂತ ಏನ್ ಹೇಳ್ತೀವಲ್ಲ, ಸ್ಥಿತಪ್ರಜ್ಞನಾಗಿ ಬ್ರಹ್ಮಾನಂದವನ್ನ ಪಡಿತಾ ಹೋಗ್ತಾನೆ. ಅಂದ್ರೆ ಅವನು ಬ್ರಹ್ಮನನ್ನೇ ಪಡಿತಾನೆ ಅಂತ. ನನಗೇನಿದೆ ಈ ಕ್ಷಣದಲ್ಲಿ ಅದಕ್ಕೆ ತೃಪ್ತನಾಗಿ ನನಗಿಷ್ಟೇ ಸಾಕು, ನಾನಿಷ್ಟರಲ್ಲೇ ನನ್ನ ಇಡೀ ಜೀವನವನ್ನ ಪರಮಾತ್ಮನಿಗೋಸ್ಕರ ಕೊಡ್ತೀನಿ ಅಂದ್ರೆ ಆ ಆನಂದವನ್ನ ನಾನು ಪಡ್ತೀನಿ ಅನ್ನುವಂತಹ ಒಂದು ಸ್ಥಿತಿಗೆ ಯಾರು ಹೋಗ್ತಾರಲ್ಲ ಅವರು ಬ್ರಹ್ಮನನ್ನು ನೋಡ್ತಾರೆ ಅಥವಾ ಬ್ರಹ್ಮಾನಂದದ ಸ್ಥಿತಿಗೆ ಹೋಗ್ತಾರೆ ಅಂತ ಹೇಳಿ 2ನೇ ಅಧ್ಯಾಯವನ್ನ ಕೃಷ್ಣ ಇಲ್ಲಿ ಸಂಪೂರ್ಣ ಮಾಡಿ 3ನೇ ಅಧ್ಯಾಯ ಕರ್ಮಯೋಗವನ್ನ ಹೇಳ್ಕೊಂತಾನೆ. ಇನ್ನು ತುಂಬಾ ಸುದೀರ್ಘವಾಗಿ ಕರ್ಮಯೋಗ ಅಂದ್ರೆ ಯಾವ ರೀತಿ ಕರ್ಮಗಳನ್ನ ಮಾಡ್ಬೇಕು ಅನ್ನೋದನ್ನ ಕೃಷ್ಣ ಮುಂದಿನ ಅಧ್ಯಾಯದಲ್ಲಿ ಹೇಳ್ತಾ ಹೋಗ್ತಾನೆ. ಸೊ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ 2ನೇ ಅಧ್ಯಾಯ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ಆತ್ಮಜ್ಞಾನದ ಬಗ್ಗೆ ಬಹಳಷ್ಟು ವಿಚಾರಗಳನ್ನ ಮಾಡಿ, ಮುಟ್ಟಿದಂತಹ ಮನುಷ್ಯ ಸಾಯಲೇಬೇಕು, ದೇಹ ಮಾತ್ರ ಹೋಗುತ್ತೆ, ಆತ್ಮ ಯಾವತ್ತೂ ಕೂಡ ಅಚಲವಾಗಿರುತ್ತೆ ಅನ್ನೋದನ್ನ ಹೇಳಿ ಅವನ ಕ್ಷತ್ರಿಯ ಧರ್ಮವನ್ನ ಎಚ್ಚರ ಮಾಡ್ತಾನೆ. ಕರ್ಮಯೋಗದ ಬಗ್ಗೆ ಹೇಳ್ತಾನೆ.
ಮತ್ತೆ ಸ್ಥಿತಪ್ರಜ್ಞ ಲಕ್ಷಣಗಳ ಬಗ್ಗೆ ಕೃಷ್ಣ ಪ್ರಸ್ತಾಪವನ್ನ ಮಾಡಿ ಒಬ್ಬ ಮನುಷ್ಯ ಯಾವ ರೀತಿ ಕರ್ಮಗಳನ್ನ ಮಾಡಬೇಕು ಅನ್ನೋದನ್ನ ಬಹಳ ವಿಸ್ತಾರವಾಗಿ ಹೇಳ್ತಾ ಹೋಗ್ತಾನೆ. ನಾವು 3ನೇ ಅಧ್ಯಾಯದಿಂದ 17ನೇ ಅಧ್ಯಾಯದವರೆಗೂ ಕೂಡ ಇದನ್ನ ಇನ್ ಡೀಟೇಲ್ ಆಗಿ ನೋಡ್ತಾ ಹೋಗ್ತೀವಿ. ಯಾವ ರೀತಿ ಆಹಾರವನ್ನ, ಈಗ 6ನೇ ಅಧ್ಯಾಯ ತಗೊಂಡ್ರೆ ಯಾವ ರೀತಿ ಧ್ಯಾನವನ್ನು ಮಾಡ್ಬೇಕು, ಆತ್ಮ ಸಂಯಮ, ಆತ್ಮವನ್ನ ನಾವು ಸಂಯಮದಲ್ಲಿ ಅಂದ್ರೆ ಕಂಟ್ರೋಲ್ಡ್ ಆಗಿ ಇಟ್ಕೊಂಡಿರ್ಬೇಕಾದ್ರೆ ಯಾವ ರೀತಿ ಕೂತ್ಕೊಬೇಕು, ಯಾವ ರೀತಿ ನಮ್ಮ ಕಣ್ಣಿನ ದೃಷ್ಟಿ, ಮೂಗಿನ ತುದಿಯನ್ನ ನೋಡ್ತೀವಿ, ಪ್ರತಿಯೊಂದು ತುಂಬಾ ಡೀಟೇಲ್ಡ್ ಆಗಿ ಯಾವ ರೀತಿ ಆಸನ ಹಾಕೊಂಡು ಕೂತ್ಕೊಬೇಕು, ಮೂಗಿನ ಉಸಿರಾಟವನ್ನ ಯಾವ ರೀತಿ ಆ ಶ್ವಾಸ ನಿಶ್ವಾಸವನ್ನ ಮಾಡ್ಬೇಕು ಅನ್ನೋದು ಎಲ್ಲವನ್ನು ಕೂಡ ಒಂದೊಂದು ಅಧ್ಯಾಯದಲ್ಲಿ ಕೂಡ ಅಷ್ಟು ಚೆನ್ನಾಗಿ ಕೃಷ್ಣ ಪರಮಾತ್ಮ ಹೇಳ್ತಾ ಹೋಗ್ತಾನೆ. ಅದ್ರ ಚಿಂತನೆಗಳನ್ನ ನಾವು ಖಂಡಿತ ಮುಂದಿನ ಕ್ಲಾಸ್ಗಳಲ್ಲಿ ಮಾಡೋಣ. ವಿಷ್ಣು ಸಹಸ್ರ ನಾವು ಎಲ್ಲೋ ಒಂದ್ ಕಡೆ ದೂರ ಹೋಗ್ಬಿಡ್ತೇವೆ ಅನ್ಸುತ್ತೆ ಭಗವದ್ಗೀತೆ ಬಂದು. ಬಟ್ ಆದ್ರೂ ನನ್ಗೆ ಭಗವದ್ಗೀತೆ ಮತ್ತೆ ವಿಷ್ಣು ಸಹಸ್ರನಾಮ ಎರಡೂ ಕೂಡ ಅಷ್ಟು ಆಪ್ತವಾದದ್ದು, ಮತ್ತೆ ಅಷ್ಟು ಐ ಎಂಜಾಯ್ ಟು ಲರ್ನ್ ಅಂಡ್ ಎಂಜಾಯ್ ಟು ಟೆಲ್ ಆಲ್ಸೋ. ಸೊ ಇಲ್ಲಿಗೆ 2ನೇ ಅಧ್ಯಾಯ ಮುಗಿಯುತ್ತೆ. ಇನ್ನು ಬಹಳಷ್ಟು ವಿಚಾರಗಳನ್ನ ಕೃಷ್ಣ ಮೆನ್ಷನ್ ಮಾಡ್ತಾ ಹೋಗ್ತಾನೆ. ನಾನು ಹೇಳಿದ್ನಲ್ಲ, ಒಂದೊಂದು ಶ್ಲೋಕದ ಮುಖಾಂತರ ನಾವು ಹೇಳ್ತಾ ಹೋದ್ರೆ ಬಹಳಷ್ಟು ದೀರ್ಘವಾಗಿ ನಾವು ಹೇಳ್ತಾ ಹೋಗ್ಬೋದು. ಯಾರಿಗಾದ್ರೂ ಏನಾದ್ರು ಪ್ರಶ್ನೆಗಳಿದ್ದಲ್ಲಿ ಖಂಡಿತ ಕೇಳ್ಬಹುದು. ಇಲ್ಲ ಅಂದ್ರೆ ವಿಷ್ಣು ಸಹಸ್ರನಾಮಕ್ಕೆ ಹೋಗೋಣ. 2 ನಾಮಗಳನ್ನು ನೋಡ್ಕೊಂಡ್ಬರೋಣ, 2 ಕಥೆಗಳನ್ನು ಕೂಡ ನೋಡ್ಕೊಂಡ್ಬರೋಣ. ಯಾರಿಗಾದ್ರೂ ಏನಾದ್ರು ಅನುಮಾನಗಳಿದ್ಯಾ, ಸಂದೇಹಗಳಿದ್ಯಾ? ಇದೊಂದು ಕಾನ್ಸೆಪ್ಟ್ ಎಲ್ಲರೂ ಕೂಡ ನೋಡ್ಬೋದು. ತುಂಬಾ ಚೆನ್ನಾಗಿತ್ತು ಮಹೋದಯ, ಥ್ಯಾಂಕ್ ಯು ಸೋ ಮಚ್. ತುಂಬಾ ಚೆನ್ನಾಗಿದೆ. ಅಥವಾ ಮೀಟ್ ಮಾಡುವಂತ ಜನಗಳು, ಅಥವಾ ಕೇಳಿಸುವಂತ ಮಾತುಗಳು, ಆಡುವಂತ ಮಾತುಗಳು, ಪ್ರತಿಯೊಂದು ಕೂಡ ಆ ಚಿತ್ತಕ್ಕೆ ಹೋಗಿ ಅದು ರಿಜಿಸ್ಟರ್ ಆಗ್ತಾ ಹೋಗುತ್ತೆ. ನಾನು ಆಗ್ಲೇ ಹೇಳಿದಾಗ ಬರೀ ಈ ಜನ್ಮ ಅಂತ ಅಲ್ಲ, ಪ್ರತಿಯೊಂದು ಈ ದೇಹವನ್ನು ಬಿಟ್ಟು ಮುಂದೆ ಜನ್ಮಕ್ಕೆ ಹೋದ್ರೂ ಕೂಡ ಆ ಚಿತ್ತ ಮತ್ತೆ ಬುಗ್ಗೆಯಾಗಿ ಕಮಾಂಡ್ ಅನ್ನು ಮತ್ತೆ ಮನಸ್ಸಿಗೆ ಕೊಡ್ತಾ ಇರತ್ತೆ, ಮತ್ತೆ ಇಂದ್ರಿಯಗಳು ಎಸಿತಾ ಇರತ್ತೆ. ಇದು ಮಾಡು, ಮ್ಯೂಸಿಕ್ ಆಗು, ಒಳ್ಳೆತನ ಕೆಟ್ಟದಾಗಲಿ ಎಲ್ಲವನ್ನೂ ಕೊಡ್ತಾ ಇರತ್ತೆ. ಸೊ ನಮ್ಮ ಚಿತ್ತವನ್ನ ಎಷ್ಟರ ಮಟ್ಟಿಗೆ ನಾವು ಸಂಸ್ಕಾರಯುತವಾಗಿ ಇಟ್ಕೊಂತೀವಿ ಅನ್ನೋದನ್ನ ನಾನು ತಗೊಂಡು ಈ ಒಂದು ಅಧ್ಯಾಯದಲ್ಲಿ ಟೇಕವೇ ಅಂತ ತಗೊಳ್ತೀನಿ. ಅಂದ್ರೆ ಸ್ಥಿತಪ್ರಜ್ಞನ ಲಕ್ಷಣಗಳಲ್ಲಿ ಇಂದ್ರಿಯ ನಿಗ್ರಹ ಖಂಡಿತವಾಗ್ಲೂ ಕಷ್ಟ ಅಂತಂದ್ರೆ ಕಷ್ಟ ಅಂತ ಅನ್ಕೊಂಡ್ರೆ ಕಷ್ಟ ಅಂತ ಅನ್ಕೊಂಡಿದ್ರು ಕಷ್ಟನೇ. ಯಾಕಂದ್ರೆ ಇವತ್ತು ನಾನು ಈಸಿಯಾಗಿ ಹೇಳ್ಬಿಡ್ಬೋದು ಎಲ್ಲರಿಗೂ ಕೂಡ, ಇಂದ್ರಿಯ ನಿಗ್ರಹ ಮಾಡಿ, ಆಸೆಗಳನ್ನ ಬಿಟ್ಬಿಡಿ, ಹಣ ಮಾಡ್ಬೇಡಿ, ಆಸ್ತಿ ಮಾಡ್ಬೇಡಿ, ಇದಾಗಿರಿ ಅಂತ ಹೇಳುದಷ್ಟು ಸುಲಭ ಅದು ಖಂಡಿತವಾಗ್ಲೂ ಅಲ್ಲ. ಇಂದ್ರಿಯ ನಿಗ್ರಹ ಆಗಿರ್ಬೋದು, ಅಥವಾ ಸುಖ ದುಃಖಗಳನ್ನ ಸಮನಾಗಿ ಸ್ವೀಕಾರ ಮಾಡುವಂತಹ ಒಂದು ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಳಿ. ಅದು ಖಂಡಿತ ಯಾರು ಆ ಒಂದು ಸ್ಥಿತಿಗೆ ಹೋಗ್ತಾರಲ್ಲ, ನನಗೆ ಇವತ್ತು ಸುಖ ಸಿಕ್ಕಿದೆ, ನಾನು ತೃಪ್ತನಾಗಿದ್ದೀನಿ, ಅಥವಾ ನನ್ ದುಃಖ ಇದ್ರೂ ಕೂಡ ನಾನು ತೃಪ್ತನಾಗಿರ್ತೀನಿ ಅನ್ನೋ ಮನೋಭಾವಕ್ಕೆ ಯಾರು ಹೋಗ್ತಾರಲ್ಲ, ಅವ್ರಿಗೆ ಸುಖಕ್ಕೆ ಮತ್ತೆ ದುಃಖಕ್ಕೆ ಯಾವುದೇ ರೀತಿಯ ಡಿಫ್ರೆನ್ಸ್ ಇರೋಲ್ಲ. ಆ ಒಂದು ಸ್ತರಕ್ಕೆ, ಆ ಒಂದು ಲೆವೆಲ್ಗೆ ಹೋಗೋದು ತುಂಬಾನೇ ಕಷ್ಟವಾದಂತಹ ಒಂದು ಸ್ಥಿತಿ. ಬಟ್ ಯಾರು ಹೋಗ್ತಾರೆ ಅವ್ರು ಖಂಡಿತ ಬೇರೆ ಇನ್ನೇನು ಅವ್ರಿಗೆ ಇರೋದೇ ಇಲ್ಲ. ಸ್ಯಾಚುರೇಷನ್ ಲೆವೆಲ್ ಅಂತ ಹೇಳ್ತಾರಲ್ಲ, ಆ ಒಂದು ಮಟ್ಟಕ್ಕೆ ಹೋಗ್ಬಿಟ್ಟಿರ್ತಾರೆ. ಬಟ್ ಆ ಸ್ಯಾಚುರೇಷನ್ ಲೆವೆಲ್ ಹೋಗ್ಬೇಕು ಅಂತಂದ್ರೆ ಈ ರೀತಿಯ ಅಧ್ಯಯನಗಳು ಅಥವಾ ವಿಚಾರಗಳನ್ನು ತುಂಬಾ ನಾವು ಮನದಟ್ಟು ಮಾಡ್ಕೊಂಡು ಮೇಲಿಂದ ಮೇಲೆ ಈ ರೀತಿಯ ಎಲ್ಲಾ ವಿಚಾರಗಳನ್ನ ನಾವು ಮನದಟ್ಟು ಮಾಡ್ಕೊಂತಾರೆ. ಇದು ಕೃಷ್ಣ ಪರಮಾತ್ಮನೇ ಈ ರೀತಿ ಹೇಳಿದ, ಬೇರೆ ಯಾರೋ ಹೇಳಿದ್ದಲ್ಲ. ಆ ಸ್ವಾಮೀಜಿ ಹೇಳಿದ್ದಲ್ಲ, ಈ ಸ್ವಾಮೀಜಿ, ಕಳ್ ಸ್ವಾಮೀಜಿ ಹೇಳಿದ್ದಲ್ಲ, ಕೃಷ್ಣ ಪರಮಾತ್ಮನೇ ಹೇಳಿರುವಂತಹ ಮಾತು. ಸೊ ಅದಕ್ಕೋಸ್ಕರ ಇವನ್ನ ನಾವು ನಂಬಿ ನಮ್ಮ ಜೀವನವನ್ನ ಸಾರ್ಥಕ ಮಾಡ್ಕೊಂಡು ಆದಷ್ಟು ಈ ಜನ್ಮದಲ್ಲೇ, ಮುಂದಿನ ಜನ್ಮ ಪೋಸ್ಟ್ಪೋನ್ ಮಾಡೋದ್ ಬೇಡ, ಈ ಜನ್ಮದಲ್ಲೇ ನಾವು ಮುಕ್ತಿಯ ಕಡೆಗೆ ಹೆಜ್ಜೆಯನ್ನು ಹಾಕ್ತಾ, ಇವತ್ತಿಂದ ಈ ಕ್ಷಣದಿಂದ ನಾನು ಮುಕ್ತಿಯ ಕಡೆಗೆ ಕೊಡ್ತೀನಿ ಅಂತ ನಾವು ಮನಸ್ಸನ್ನು ಮಾಡಿ ಚಿತ್ತಕ್ಕೆ ಒಳ್ಳೊಳ್ಳೆ ಕಮಾಂಡ್ಸ್ ನಾವು ಕೊಡ್ತಾ ಹೋದ್ರೆ ಖಂಡಿತ ಮುಂದಿನ ಜನ್ಮದಲ್ಲೂ ನಾವು ಹತ್ರ ಆಗ್ತಾ ಹೋಗ್ತೀವಿ ದೇವರ ಕಡೆಗೆ. ಆಗ್ಲಿ, ವಿಷ್ಣು ಸಹಸ್ರನಾಮಕ್ಕೆ ಹೋಗೋಣ. ಹೋಗೋಣ ಸರ್. ಆಲ್ ದಿಸ್ ಪಾಯಿಂಟ್ ಶುಡ್ ಬಿಕಮ್ ಎವ್ರಿ ಡೇ ರಿಮೈಂಡರ್ಸ್ ಅಂತ ಹಾಕಿದ್ದಾರೆ ಅವರ ಮೆಸೇಜ್. ಹಾಗೆ ಬಹಳ ಧನ್ಯವಾದ. ವಿಷ್ಣು ಸಹಸ್ರನಾಮಕ್ಕೆ ಬರೋದೇ ಆದ್ರೆ, ನಾವು ಕಳೆದ ಕ್ಲಾಸ್ ನಲ್ಲಿ ಸ್ಥಿರಹ ಅನ್ನುವಂತಹ ವಿಷ್ಣುವಿನ ನಾಮದ ಬಗ್ಗೆ ಅರ್ಥೈಸ್ಕೊಂಡಿದ್ವಿ. ಒಂದು ಒಳ್ಳೆ ಕಥೆಯನ್ನು ಕೂಡ, ಡಾಕ್ಟರ್ ಕಥೆಯನ್ನ ಕೇಳ್ಕೊಂಡ್ ಬಂದಿದ್ವಿ. ಇನ್ನ ಮುಂದಿನ ನಾಮ ಬಂದು ಅಜಹ ಅನ್ನುವಂಥದ್ದು ವಿಷ್ಣುವಿನ ಇನ್ನೊಂದು ನಾಮ. ಅಜಹ ಅಂತ ಅಂದ್ರೆ ಎಂದೆಂದಿಗೂ ಕೂಡ ಹುಟ್ಟಿಲ್ಲದವನು ಅಂತ. ಅಂದ್ರೆ ಅವನು ಹುಟ್ಟೇ ಇಲ್ಲ. ಸಾಮಾನ್ಯವಾಗಿ ನಮಗೆ ಮನುಷ್ಯರಿಗೆ ಹುಟ್ಟು ಸಾವು ಇದ್ದೇ ಇರುತ್ತೆ. ನಮ್ಮ ಕರ್ಮಾನುಸಾರ ನಾನಾಗ್ಲೇ ಎಕ್ಸ್ಪ್ಲೈನ್ ಮಾಡಿದಾಗೆ ಪುನರಪಿ ಜನನಂ ಪುನರಪಿ ಮರಣಂ ಅನ್ನುವಂತಹ ಸೈಕಲ್ ಅಲ್ಲಿ ನಾವ್ ಇದ್ದೇ ಇದ್ವಿ. ಆ ಸೈಕಲ್ ನ ದಾಟ್ ಹೋಗ್ಬೇಕು ಅಂದ್ರೆ ಅದು ಮುಕ್ತಿನ ಪಡ್ಕೊಬೇಕು. ಅದು ಬಹಳ ಸಾಧನೆ ಮಾಡ್ಬೇಕು, ಬಹಳ ಕಷ್ಟಪಡ್ಬೇಕು. ಆದ್ರೆ ಇಲ್ಲಿ ವಿಷ್ಣುವಿನ ಹೆಸರು ಅಜಹ ಅಂತ ಅಂದ್ರೆ ಅವನು ಎಂದು ಹುಟ್ಟೇ ಇಲ್ಲ. ಅವ್ನು ಹುಟ್ಟಿದ್ರೆ ತಾನೇ ಸಾಯೋದು.
ಮತ್ತೆ ಯಾರ ಹೊಟ್ಟೆಯಿಂದ ಹುಟ್ಟ, ಯಾವ ಯೋನಿಯಿಂದ ಹುಟ್ಟುತ್ತಾ ಯಾರಿಗೂ ಕೂಡ ಗೊತ್ತೇ ಇಲ್ಲ. ಅವನು ಅನಾದಿಯಿಂದನೂ ಇದ್ದಾನೆ. ಎಂದೆಂದಿಗೂ ಹುಟ್ಟದವನು, ಅಥವಾ ಭಕ್ತರ ಹೃದಯದಲ್ಲಿ ಸದಾ ನೆಲೆಸಿರುವಂತಹವನು, ಅಥವಾ ಆ ಆ ಒಂದು ಹುಟ್ಟು ಆದಿ ಅನ್ನುವಂತಹ ಒಂದು ಆ ಆದಿಯಿಂದನೂ ಕೂಡ ಇರುವಂತವನು, ಜನನ ಮರಣಗಳ ಒಂದು ಗೇಟ್ ಅನ್ನ ದಾಟಿದವನು. ಮರಣನೂ ಕೂಡ ಇಲ್ಲ ಅವನಿಗೆ, ಜನನೂ ಕೂಡ ಇಲ್ಲ. ಅದಕ್ಕೋಸ್ಕರ ಅವನಿಗೆ ಅಜಹ, ಅವನು ಅಜನ್ಮ, ಅವ್ಯಯ ಅಂತಾನು ಕೂಡ ಕರೆಸ್ಕೊಂತ ಹೋಗ್ತಾರೆ. ಅದಕ್ಕೋಸ್ಕರ ಆ ಅವನ ನಾಮ ಅಜಹ. ಅಜಹ ಅಂತ ಅಂದ್ರೆ the one who is always been there, or the one who is never born ಅನ್ನುವಂತ ಒಂದು ಅರ್ಥವನ್ನು ಕೊಡುತ್ತೆ. ನಾವು ಒಂದು ಕಥೆಯ ಮುಖಾಂತರ ಈ ಒಂದು ನಾಮವನ್ನ ನಾವು ಅರ್ಥೈಸ್ಕೊಂತೀವಿ ಅಂತ ಅನ್ನೋದೇ ಆದ್ರೆ, ನಾನು ಮತ್ತೆ ರಾಮಾಯಣದ ಒಂದು ಕಥೆಯನ್ನ ಇವತ್ತು ಆಯ್ಕೆ ಮಾಡ್ಕೊಂಡು ಬಂದಿದ್ದೀನಿ. ರಾಮಾಯಣದಲ್ಲಿ ಮಾಂಧಾತ ಅನ್ನುವಂತ ಒಂದು ಕ್ಯಾರೆಕ್ಟರ್ನ ನೀವು ಸಾಮಾನ್ಯವಾಗಿ ಕೇಳಿರ್ತೀರಾ ಅಂತ ಭಾವಿಸ್ತೀನಿ. ಮಾಂಧಾತ ಅನ್ನೋನು ಇಕ್ಷ್ವಾಕು ವಂಶದ ಒಂದು ಮಹಾ ಚಕ್ರವರ್ತಿ ಆಗಿರ್ತಾನೆ, ಮಹಾರಾಜ ಆಗಿರ್ತಾನೆ. ಅಂದ್ರೆ ರಾಮನ ಪೂರ್ವದಲ್ಲಿ ಬಂದಂತಹ ಒಂದು ಕ್ಯಾರೆಕ್ಟರ್ ಇದು ಮಾಂಧಾತ ಅಂತ. ವಿಷ್ಣು ಪುರಾಣದಲ್ಲಿ ಮತ್ತೆ ವಾಯು ಪುರಾಣ ಅಥವಾ ಭಾಗವತ ಇದರಲ್ಲಿ ಈ ಒಂದು ಕ್ಯಾರೆಕ್ಟರ್ ಮಾಂಧಾತ ಅನ್ನುವಂತ ಕ್ಯಾರೆಕ್ಟರ್ ಬಹಳಷ್ಟು ಫೇಮಸ್ ಅಂತಾನೆ ಹೇಳ್ಬೋದು. ಸೊ ಈ ಮಾಂಧಾತ ಅನ್ನುವಂತ ತಂದೆಯ ಬಗ್ಗೆ ನಾವು ಸ್ವಲ್ಪ ನೋಡೋದೇ ಆದ್ರೆ, ಯೌವನಾಶ್ವನ ಅನ್ನುವಂಥವನು ಮಾಂಧಾತನ ತಂದೆಯ ಹೆಸರು. ಅವನು ಈ ಇಕ್ಷ್ವಾಕು ವಂಶವನ್ನ ಚೆನ್ನಾಗಿ ರಾಜ್ಯಭಾರವನ್ನ ಮಾಡ್ತಿರ್ತಾನೆ. ಒಂದಿಷ್ಟು ಹವನ, ಹೋಮ, ಯಜ್ಞ ಎಲ್ಲವನ್ನು ಕೂಡ ಬಹಳ ಸುಸೂತ್ರವಾಗಿ ಮಾಡ್ಕೊಂಡು ರಾಜ್ಯಭಾರವನ್ನ ಮಾಡ್ತಿರ್ತಾನೆ ಯೌವನಾಶ್ವ. ಅವನಿಗೆ 100 ಜನ ಹೆಂಡತಿಯರಿರ್ತಾರೆ. ಯಾಕೆ 100 ಜನ ಹೆಂಡತಿಯರಿರ್ತಾರೆ ಅಂತಂದ್ರೆ, ಅವನಿಗೆ ಮಕ್ಕಳಿಲ್ಲದ ಕಾರಣದಿಂದ ಅವನು ಅಷ್ಟು ಮದ್ವೆ ಮಾಡ್ಕೊಂಡೋ ಏನೋ ಗೊತ್ತಿಲ್ಲ, ಬಟ್ ಶಾಸ್ತ್ರ ಹೇಳ್ತಾ ಹೋಗುತ್ತೆ 1000 ಯಾಗವನ್ನ ಮಾಡಿ ಇಂದ್ರನ ಒಂದು ಪಟ್ಟಕ್ಕೆ ಹೋಗುವಂತ ಒಂದು ಯೋಗ್ಯತೆಯನ್ನ ಅವನು ಸಂಪಾದನೆ ಮಾಡಿರ್ತಾನೆ. 100 ಜನ ಹೆಂಡತಿಯರನ್ನ ಅವನು ಹೊಂದಿರ್ತಾನೆ. ಆದ್ರೆ ಒಂದೇ ಒಂದು ಕೊರಗು ಏನಪ್ಪಾ ಯುವನಾಶ್ವಗೆ ಅಂತ ಅಂದ್ರೆ, ಅವನಿಗೆ ಮಕ್ಕಳಿಲ್ಲ ಅನ್ನೋದು ಒಂದು ಕೊರಗು. ಸಾಮಾನ್ಯವಾಗಿ ನಾವೆಲ್ಲರಿಗೂ ಅಷ್ಟೇ, ಯಾವುದೋ ಒಂದು ಇಲ್ಲ ಅಂದಾಗ ನಾವು ಡಿಪ್ರೆಷನ್ ಹೋಗ್ತೀವಿ, ಅಥವಾ ನಮ್ಗೆ ಚಿಂತೆ ಕಾಡ್ತಾ ಹೋಗುತ್ತೆ. ಎಷ್ಟೇ ರಾಜ್ಯ, ಎಷ್ಟೇ ವೈಭೋಗ ಎಲ್ಲ ಇದ್ರೂ ಕೂಡ ಯಾವುದೋ ಒಂದು ಅವಶ್ಯಕವಾಗಿರೋದು ನಮ್ಮಲ್ಲಿ ಇಲ್ಲ ಅಂದಾಗ ಬಹಳ ಕೊರಗ್ತೀವಿ ನಾವು. ಅದೇ ರೀತಿ ಈ ಯವನಾಶ್ವಗೂ ಕೂಡ ಅದೇ ರೀತಿ ಆಯ್ತು. ಅವನ ರಾಜ್ಯವನ್ನ ಬಿಟ್ಟು ಹೋಗ್ತಾನೆ. ಯಾಕೆ ಹೋಗ್ತಾನೆ ಅಂದ್ರೆ, ಗುರುವಿನ ಹರಿಸ್ಕೊಂಡು ಹೋಗ್ತಾನೆ. ಅಲ್ಲಿ ಭೃಗು ಮಹರ್ಷಿಗಳು ಅವನ್ನ ಸಿಗ್ತಾರೆ. ಭೃಗು ಮಹರ್ಷಿಗಳ ಮಗ ಚವನ ಮಹರ್ಷಿ ಅಂತ. ಚವನ ಮಹರ್ಷಿಯ ಒಂದು ಸಂಪರ್ಕವನ್ನು ಮಾಡಿ ತನ್ನ ಎಲ್ಲಾ ದುಃಖಗಳನ್ನ ಹೇಳ್ಕೊಂತಾನೆ. ಬಹಳ ವರ್ಷಗಳಿಂದ ನಾನು ಒಂದು ಸಂತಾನಕ್ಕೋಸ್ಕರ ನಾನು ಕಷ್ಟವನ್ನು ಪಡ್ತಾ ಇದ್ದೀನಿ. 100 ಮದ್ವೆ ಆದ್ರೂ ಕೂಡ ಯಾರಿಂದನೂ ಕೂಡ ಸಂತಾನ ಆಗಿಲ್ಲ. ದಯವಿಟ್ಟು ನಿಮ್ಮ ತಪೋಶಕ್ತಿಯಿಂದ ನನಗೆ ಒಂದು ಸಂತಾನದ ಒಂದು ಭಾಗ್ಯವನ್ನ ನೀವು ಕೊಡ್ಬೇಕು ಅಂತ ಚವನ ಮಹರ್ಷಿಗಳ ಹತ್ರ ಕೇಳ್ಕೊಂತಾನೆ. ಇವನು ಬಹಳ ಧರ್ಮಿಷ್ಠನಾದ್ದರಿಂದ, ಬಹಳ ಧರ್ಮದಲ್ಲಿ ರಾಜ್ಯಭಾರವನ್ನ ಮಾಡ್ತಾ ಇರೋದೊಂದು ಲಕ್ಷ್ಯದಿಂದ ಈ ಭೃಗು ಮಹರ್ಷಿಯ ಮಗನಾದಂತಹ ಚವನ ಮಹರ್ಷಿಯನ್ನು ಕೂಡ ಒಂದು ಯಜ್ಞವನ್ನ ಮಾಡಿಸ್ತಾನೆ ಆ ರಾಜನ ಹತ್ರ. ಯಜ್ಞವನ್ನ ಮಾಡಿಸಿ, ಎಂತಹ ಒಂದು ಮಹಾ ಯಜ್ಞ ಅದು ಅಂತಂದ್ರೆ, ಎಲ್ಲರೂ ಒಂದಿಷ್ಟು ತಮ್ಮ ತಪೋಶಕ್ತಿಗಳೆಲ್ಲನೂ ಕೂಡ ದಾನವನ್ನ ಮಾಡಿ ಒಂದಿಷ್ಟು ಪಾಯಸವನ್ನ, ಅಂದ್ರೆ ಮಡಿಕೆಯ ಒಂದು ಪಾಯಸವನ್ನ ತಯಾರು ಮಾಡ್ತಾರೆ. ಆದ್ರೆ ಈ ಯವನ ಮಹರ್ಷಿಗೆ ಆ ಪಾಯಸ ಏನಕ್ ಮಾಡ್ತಿದ್ದಾರೆ ಅಥವಾ ಯಜ್ಞ ಏನು ಯಾವ್ದಾರ ಒಂದು ಪರಿಕಲ್ಪನೆ ಇವನಿಗಿಲ್ಲ. ಇವನು ಯಜ್ಞದಲ್ಲಿ ಇದ್ದೀನಿ, ಏನೋ ಮಾಡ್ತಿದ್ದಾರೆ ಅನ್ನೋದಷ್ಟೇ ಇವನ ಒಂದು ಅರಿವಿಗೆ ಇದ್ದಂತಹ ಒಂದು ಇದು. ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ಮಂತ್ರೋಚ್ಚಾರಣೆಯನ್ನ ಮಾಡಿ ಆ ಯಾಗವನ್ನ ಮಾಡಿ ಎಲ್ಲರೂ ಕೂಡ ಚವನ ಮಹರ್ಷಿಗಳು ಸಾಯಂಕಾಲ ರಾತ್ರಿ ಆಯ್ತು ಅಂದ್ರೆ ವಿಶ್ರಾಂತಿ ತೆಗೆದುಕೊಬೇಕು ಅಂದ್ಬಿಟ್ಟು ಆ ಮಾಡಿದಂತಹ ಯಜ್ಞ ಏನಿರುತ್ತೆ, ಆ ತಪಸ್ಸಿನ ಫಲವನ್ನೆಲ್ಲವನ್ನು ಕೂಡ ಒಂದು ಮಡಿಕೆಯಲ್ಲಿ ಶೇಖರಣೆ ಮಾಡಿ, ಅಂದ್ರೆ ಪಾಯಸದ ರೂಪದಲ್ಲಿ ಶೇಖರಣೆ ಮಾಡಿ ತುಂಬಿಟ್ಟಿರ್ತಾರೆ. ಅಂದ್ರೆ ಮತ್ತೆ ಮುಂದಕ್ಕೆ ಅದಕ್ಕೆ ಸಂಸ್ಕಾರಗಳೆಲ್ಲ ಕೊಡ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಯೋಚನೆಯನ್ನ ಮಾಡ್ಕೊಂಡು ಇಟ್ಟಿರ್ತಾರೆ. ಸಾಯಂಕಾಲ ಮತ್ತೆ ಅವರು ವಿಶ್ರಾಮವನ್ನು ತೆಗೆದುಕೊಬೇಕು ಅಂತ ಹೋದಾಗ ಯಾರಿಗೆ ಯವನಾಶ್ವನಿಗೆ ಬಾಯಾರಿಕೆ ಆಗತ್ತೆ. ಸಾಯಂಕಾಲ ಅವನಿಗೆ ಅರಿವಿಲ್ದಲೆ, ಅವನಿಗೆ ಗೊತ್ತಿಲ್ದಲೆ ಆ ಒಂದು ಮಡಿಕೆಯಲ್ಲಿದ್ದಂತಹ ಪಾಯಸವನ್ನ ಅವನು ಸೇವನೆ ಮಾಡ್ಬಿಡ್ತಾನೆ. ಅವನಿಗೆ ಗೊತ್ತಿಲ್ಲ ಪಾಪ, ಎಲ್ಲಾ ತಪಸ್ಸನ್ನ ಅರ್ಪಣೆಯನ್ನ ಮಾಡಿ ಇದೊಂದು ಪಾಯಸವನ್ನ ಮಾಡಿಟ್ಟಿದ್ದಾರೆ ಅಂತ. ಆ ಪಾಯಸವನ್ನ ಮಾಡಿಟ್ಟಿದ್ದು ಯವನಾಶ್ವನ ಹೆಂಡತಿಯರಿಗೆ ಕೊಡ್ಬೇಕು, ಅದರಿಂದ ಸಂತಾನ ಪ್ರಾಪ್ತಿ ಆಗತ್ತೆ ಅಂತ. ಆದ್ರೆ ಅವನಿಗೆ ಅರಿವೇ ಇಲ್ದಲೇನೆ
ಆ ಒಂದು ಪಾಯಸವನ್ನ ಇವನೇ ಕುಡಿದ್ಬಿಡ್ತಾನೆ, ಯವನಾಶ್ವನೇ ಕುಡಿದ್ಬಿಡ್ತಾನೆ. ಮತ್ತೆ ಆ ಚಮನ ಮಹರ್ಷಿಗಳು ಬರ್ತಾರೆ, ನೋಡ್ತಾರೆ, ಅವನಿಗೆ ಗೊತ್ತಾಗತ್ತೆ ಇವನೇ ಕುಡ್ದಿದ್ದಾನೆ ಅಂತ. ಮತ್ತೆ ಕೇಳ್ತಾರೆ ಯಾಕಪ್ಪ ಈ ರೀತಿ ಮಾಡ್ದೆ ಅಂತ. ಅದಕ್ಕೆ ಅವನು ಹೇಳ್ತಾನೆ, ಯವನಾಶ್ವ, ನನ್ಗೆ ಗೊತ್ತಿರ್ಲಿಲ್ಲ ಈ ಮಡಿಕೆಲಿದ್ದ ಪಾಯಸ ನನ್ನ ಹೆಂಡತಿಗೆ ಕೊಡ್ಬೇಕು ಅಂತ ಮಾಡಿದ ಪಾಯಸ ಅಂತ ಗೊತ್ತಿಲ್ಲ, ನನಗೆ ನೀರಡಿಕೆ ಆಯ್ತು, ಏನೋ ಕುಡಿಬೇಕಾಗಿತ್ತು, ಪಾಯಸ ಇತ್ತು, ಕುಡಿದ್ಬಿಟ್ಟೆ ಅಂತ ಹೇಳ್ತಾನೆ. ಅದು ದೇವರ ಸಂಕಲ್ಪನೆ ಏನೋ ಒಂದು ಇತ್ತು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಆ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಆಯ್ತು ಮೊದಲನೇ ಬಾರಿಗೆ ಒಂದು ಗಂಡಿಗೆ ಜನನವಾಗುತ್ತೆ ಅಂದ್ರೆ ನೀನ್ ಪ್ರೆಗ್ನೆಂಟ್ ಆಗ್ತೀಯಾ, ನೀನು ಗರ್ಭವನ್ನ ಧರಿಸ್ತೀಯಾ. ಮೊದಲನೇ ಬಾರಿಗೆ ಆಗಿನ ಕಾಲದಲ್ಲಿ ಆ ಗಂಡು ಜೀವಿಗೆ ಅಂದ್ರೆ ಒಂದು ಹೆಣ್ಣಿನ ಸಹಾಯ ಇಲ್ಲದಲೆ ಒಂದು ಗಂಡು ಜೀವಿಗೆ ಒಂದು ಗರ್ಭಾವಸ್ಥೆಯ ಒಂದು ಪ್ರಾಪ್ತಿಯಾಗತ್ತೆ. ಯಾಕೆಂದ್ರೆ ಆ ಯಜ್ಞ ಏನ್ ಮಾಡಿತ್ತು ಅಥವಾ ತಪಸ್ಸಿನ ಶಕ್ತಿ ಏನಿತ್ತು ಆ ಪಾಯಸದಲ್ಲಿ ಇದ್ದ ಕಾರಣ, ಅದು ಅವನು ಸೇವನೆ ಮಾಡಿದಂತಹ ಕಾರಣ ಅವನು ಆ ಒಂದು ಪಾಯಸನ್ನ ಸ್ವೀಕಾರ ಮಾಡಿ ಗರ್ಭಸ್ಥನಾಗ್ತಾನೆ. ಸೊ ಸಾಮಾನ್ಯವಾಗಿ ಒಂದು ಸ್ತ್ರೀಗೆ ಡೆಲಿವರಿ ಅಥವಾ ಇದಾಗ್ಬೇಕಾದಾಗ ಅದು ಯೋನಿನಲ್ಲಿ ಮಗು ಹುಟ್ಟತ್ತೆ. ಆದ್ರೆ ಇಲ್ಲಿ ಅವನಿಗೆ ಅಂದ್ರೆ ಚಮನ ಮಹರ್ಷಿಗಳ ಒಂದು ಆಶೀರ್ವಾದನ ಏನೋ, ಅವನ ಎಡಭಾಗದ ಹೊಟ್ಟೆಯನ್ನ ಸೀಳ್ಕೊಂಡು ಒಬ್ಬ ಮಗ ಜನಿಸ್ತಾನೆ. ಅವನ ಹೆಸರೇ ಮಾಂಧಾತ ಅನ್ನುವಂಥ ಒಬ್ಬ ಮಗ. ಯಾಕೆ ಮಾಂಧಾತ ಅನ್ನುವಂಥ ಒಂದು ಹೆಸರು ಬಂತು ಅಂತಂದ್ರೆ, ಅವನ ತಪಶಕ್ತಿಯಿಂದ ಆ ಮಗು ಎಷ್ಟು ತೇಜೋಮಯವಾಗಿ ಕಾಣಿಸ್ತಾ ಇತ್ತು ಅಥವಾ ಎಷ್ಟು ಅಂದ್ರೆ ಬಹಳ ಸ್ಫುರದ್ರೂಪಿಯಾದಂತಹ ಒಂದು ಲಕ್ಷಣವನ್ನ ಹೊಂದಿತ್ತು ಅಂತ ಅಂದ್ರೆ, ಮೊದಲನೇ ಬಾರಿಗೆ ಗಂಡಿಗೆ ಸಂತಾನವಾದಂತಹ ಆ ಒಂದು ಮಗುವನ್ನ ನೋಡ್ಬೇಕು ಅಂತ ಎಲ್ಲಾ ದೇವಾನು ದೇವತೆಗಳು, ಇಂದ್ರರು ಎಲ್ಲರೂ ಕೂಡ ಅಲ್ಲಿ ಉಪಸ್ಥಿತಿಗೆ ಬರ್ತಾರಂತೆ. ಆ ಇಂದ್ರ ನೋಡ್ಬಿಟ್ಟು ಅವ್ನು ಹೇಳ್ತಾನಂತೆ, ನಾನು ಆ ಹಾಲನ್ನ ಉಳಿಸ್ತೀನಿ ಈ ಮಕ್ಕಳಿಗೆ, ಈ ಮಗುಗೆ ಅಷ್ಟು ಚೆಂದಾಗಿದೆ ಈ ಮಗು ಅಂತ. ಅಯಂ ಮಾಂಧಾಸ್ಯತಿ ಅಂತ ಸಂಸ್ಕೃತದಲ್ಲಿ. ಸಾಮಾನ್ಯವಾಗಿ ದೇವತೆಗಳೆಲ್ಲರೂ ಕೂಡ ಸಂಸ್ಕೃತದಲ್ಲಿ ಮಾತಾಡೋದು. ಅಹಂ ಮಾಂಧಾಸ್ಯತಿ ಅಂದ್ರೆ ನಾನು ಇವನಿಗೆ ಹಾಲು ಕೊಡಿಸ್ತೀನಿ ಅಂತ. ಸೊ ಅದಕ್ಕೋಸ್ಕರ ಅವನಿಗೆ ಮಾಂಧಾತ ಅಂತ ಹೆಸರು ಬಂತು ಅಂತ. ಸಂಸ್ಕೃತ ಅಷ್ಟು ಸೈಂಟಿಫಿಕ್ ಆದಂತ ಭಾಷೆ ಅಂತ ಅಂದ್ರೆ, ನನ್ನಿಂದ ಹಾಲನ್ನ ಕುಡಿಯುವವನು ಮಾಂ ಧಾತ ಅಂದ್ರೆ ನಾನ್ ಹಾಲು ಕುಡಿಸ್ತೀನಿ ಅಂತ ಇಂದ್ರ ತನ್ನ ಬೆರಳಿನ ತುದಿಯಿಂದ ಅಮೃತವನ್ನ ಪಾನವನ್ನ ಮಾಡಿಸ್ತಾನಂತೆ ಆ ಮಗುವಿಗೆ. ಅದಕ್ಕೋಸ್ಕರ ಆ ಒಂದು ರಾಜನ ಮಗನ ಹೆಸರು ಮಾಂಧಾತ ಅನ್ನುವಂತಹ ಒಂದು ಹೆಸರಲ್ಲೇ ಪ್ರಖ್ಯಾತಿ ಆಯ್ತು. ನಂತರದಲ್ಲಿ ಮಾಂಧಾತ ಬಹಳ ದೊಡ್ಡ ಸಾತ್ವಿಕನಾದಂತಹ ರಾಜ ಆಗ್ತಾನೆ. ಯಾಕೆಂದ್ರೆ ಅವನ ತಂದೆಯೂ ಕೂಡ ಅಷ್ಟರ ಮಟ್ಟಿಗೆ ಧರ್ಮಯುತವಾಗಿ ರಾಜ್ಯವನ್ನ, ಇಕ್ಷ್ವಾಕು ವಂಶದಲ್ಲಿ ರಾಜ್ಯವನ್ನ ಆಳಿದಂತಹ ಒಂದು ಸಂಸ್ಕಾರವು ಅಥವಾ ಏನೋ, ಮಾಂಧಾತನು ಕೂಡ ಅಷ್ಟೇ ದೊಡ್ಡ ರಾಜನಾಗ್ತಾನೆ. ಯಾಕೆಂದ್ರೆ ಇಂದ್ರನಿಂದನೇ ಅವನು ಅಮೃತ ಒಂದು ಪಾನವನ್ನು ಮಾಡಿರ್ತಾನೆ. ನಂತರದಲ್ಲಿ ರಾಮನ ಒಂದು ಜನನ ಆಗತ್ತೆ. ಅಂದ್ರೆ ರಾಮನ ಅವತಾರಕ್ಕೆ ಪೂರ್ವವಾಗಿ ಈ ಕತೆ ಬರುವಂತದ್ದು ರಾಮಾಯಣದಲ್ಲಿ. ಮಾಂಧಾತನೇ ರಾವಣನ್ನ ಕೊಲ್ಲುವಷ್ಟು ಸಾಮರ್ಥ್ಯ ಅವನಿಗಿರತ್ತೆ. ಆದ್ರೆ ವಿಷ್ಣುವೇ ಹೇಳಿರ್ತಾನೆ, ಇಲ್ಲ, ನಾನು ಅವತಾರವಾಗಿ ಬಂದು, ರಾಮ ಅವತಾರದಲ್ಲಿ ನಾನು ರಾವಣನ್ನ ಸಂಹಾರ ಮಾಡ್ಬೇಕು ಅಂತ. ಯಾಕೆಂದ್ರೆ ನಮ್ಗೆಲ್ಲರೂ ಕೂಡ ಗೊತ್ತಿರೋ ಹಾಗೆ ಶಾಪ ವರಗಳು ಪೂರ್ತಿ ಆಗ್ಬೇಕಂದ್ರೆ ಭಗವಂತ ಅವತಾರ ಪುರುಷನಾಗಿ ಬರ್ಬೇಕಾಗತ್ತೆ. ಸೊ ಆ ಒಂದು ಕಾರಣದಿಂದ ಮಾಂಧಾತನಿಗೆ ಅಷ್ಟು ಶಕ್ತಿ ಇದ್ರೂ ಕೂಡ ಮಾಂಧಾತ ರಾವಣನ್ನ ಕೊಲ್ಲೋದಿಲ್ಲ. ರಾಮನೇ ಹುಟ್ಟಿ ಬಂದು ಮತ್ತೆ ರಾವಣನ ಒಂದು ಸಂಹಾರವನ್ನ ಮಾಡ್ಬೇಕಾಗತ್ತೆ. ಸೊ ಇದು ಮಾಂಧಾತನ ಒಂದು ಜನ್ಮ ರಹಸ್ಯ. ಸಾಮಾನ್ಯವಾಗಿ ಒಬ್ಬ ಮನುಷ್ಯ ಯಾವಾಗಲೂ ಏನೇನೆಲ್ಲ ಆವಿಷ್ಕಾರಗಳನ್ನ ಮಾಡೋದಕ್ಕೆ ಮನುಷ್ಯನ ಕೈಲಿ ಸಾಧ್ಯ ಆಗಿದೆ, ಆದ್ರೆ ಹುಟ್ಟು ಮತ್ತೆ ಸಾವು ಎರಡನ್ನೂ ಕೂಡ ಮುಟ್ಟೋದಕ್ಕೆ ಮನುಷ್ಯನ ಕೈಲಿ ಆಗಿಲ್ಲ. ಕೃತಕವಾಗಿ ನಾನು ಏನೋ ಒಂದು ಪ್ರಕೃತಿ ಮತ್ತೆ ಪುರುಷನ ಒಂದು ಸಹಾಯ ಇಲ್ಲದಲೆ ನಾನೊಂದು ಜನ್ಮವನ್ನ ಕೊಡ್ತೀನಿ ಅನ್ನೋದಕ್ಕೆ ಇದು ಯಾವುದು ಕೂಡ ಸಾಧ್ಯ ಆಗಿಲ್ಲ. ಅದೇ ರೀತಿ ಸಾವನ್ನು ಕೂಡ ಕಂಡುಹಿಡಿತೀನಿ ಅನ್ನೋದಕ್ಕೆ ಮನುಷ್ಯನ ಕೈಲಿ ಸಾಧ್ಯ ಆಗಿಲ್ಲ. ಸೊ ಇಲ್ಲಿ ಅಜಹ ಅಂತ ಅಂದ್ರೆ ನಾಮ ಎಂದೆಂದಿಗೂ ಕೂಡ ಹುಟ್ಟದವನು ಅವನು. ಆದ್ರೆ ಯಾವ ರೀತಿ ಯಾರ್ಯಾರಿಗೆ ಜನ್ಮವನ್ನ ಕೊಡಬೇಕು, ಯಾವ ರೀತಿ ಕೊಡಬೇಕು, ಒಂದು ಗಂಡಿನಲ್ಲಿ ಒಂದು ಜನ್ಮವನ್ನ ಕೊಡುವಂತಹ ಒಂದು ಚಾಕಚಕ್ಯತೆ ಅಥವಾ ಒಂದು ಅವತಾರವನ್ನ ಏನೋ ಒಂದನ್ನ ಪರಮಾತ್ಮ ಮಾಡ್ತಾನೆ, ಮ್ಯಾಪ್ ಮಾಡ್ತಾನೆ. ಆದ್ರೆ ಅವನಿಗೆ ಜನ್ಮರಹಿತನಾಗಿದ್ದಾನೆ. ಅದಕ್ಕೋಸ್ಕರ ಅವನಿಗೆ ಅಜಹ, ಎಂದೆಂದಿಗೂ ಕೂಡ ಹುಟ್ಟದವನು ಅನ್ನುವಂತಹ ಒಂದು ನಾಮವನ್ನ ನಾವು ಈ ಒಂದು ಕಥೆಯ ಮುಖಾಂತರ ತುಂಬಾ ನೆನಪಲ್ಲಿ ಇಟ್ಕೊಬಹುದು. ಕಥೆಯನ್ನ ಹೇಳುವಂತಹ ಉದ್ದೇಶ ಒಂದೇ. ಆ ನಾಮಕ್ಕೆ ಮತ್ತೆ ಭಾಗವತದಲ್ಲಿರುವಂತಹ ಕಥೆಗೆ ಒಂದು ಸ್ವಲ್ಪ ಆದ್ರೂ ಹೋಲಿಕೆ ಇರುವಂತಹ ಕಥೆಗಳನ್ನ ನಾನ್ ನಿಮ್ಗೆ ಪ್ರಸ್ತುತಿ ಮಾಡಿದಾಗ ಆ ನಾಮ ನಿಮ್ಗೆ ತುಂಬಾ ಚೆನ್ನಾಗಿ ಮನದಟ್ಟಾಗುತ್ತೆ ಅನ್ನುವಂತಹ ಒಂದು ಉದ್ದೇಶದಿಂದ ಕಥೆಗಳನ್ನ ಆಯ್ಕೆ ಮಾಡಿ ಹೇಳುವಂಥದ್ದು.
1.5 ಗಂಟೆಗಳ ಕಾಲ 4ರಿಂದ 5:30 ಹೇಗೆ ಸಮಯ ಆಯ್ತು ಅನ್ನೋದೇ ನಮ್ಗೆ ಒಂದ್ಸತಿ ಗೊತ್ತಾಗೋದಿಲ್ಲ. ನಿಮ್ಮ ಇಷ್ಟು ಸಮಯಕ್ಕೆ 90 ಜನ ಅಷ್ಟೊಂದು ಗೊತ್ತಾಗಿಲ್ಲ ಹೇಗೆ ಟೈಮ್ ಹೋಯ್ತು ಅನ್ನೋದು. ಅಷ್ಟರ ಮಟ್ಟಿಗೆ ಕಾಲ ಸತ್ಸಂಗದಲ್ಲಿ ಮುಳುಗ್ ಹೋಗುತ್ತೆ. ನಿಮ್ಮೆಲ್ಲ ಸಮಯಕ್ಕೆ ಧನ್ಯವಾದಗಳು. ಒಂದು ನಿಮಿಷಗಳ ಕಾಲ ನಾವು ಧ್ಯಾನವನ್ನು ಮಾಡಿ ಪರಮಾತ್ಮನಿಗೆ ನಾವು ಕಲ್ತಂತಹ ಎಲ್ಲಾ ವಿದ್ಯೆ ಅಥವಾ ಏನು ಸಂಸ್ಕಾರವನ್ನು ನಾವೆಲ್ಲ ಕಲ್ತಿದೀವಿ, ಅದು ನಮ್ಮ ವ್ಯಕ್ತಿತ್ವದಲ್ಲಿ, ನಮ್ಮ ದಿನನಿತ್ಯದ ಚಟುವಟಿಕೆಗಳಲ್ಲಿ ನಾವು ಅಳವಡಿಸಿಕೊಳ್ಳುವಂತಹ ಶಕ್ತಿಯನ್ನ ನಮಗೆ ಕೊಡಪ್ಪ ಅಂತ ನಾವು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡೋಣ. 1 ನಿಮಿಷಗಳ ಕಾಲ ನಾವು ಧ್ಯಾನ ಶಕ್ತಿಯಲ್ಲಿ ಒಳಗಡೆ ಕಣ್ಣನ್ನ ತೆರೆಯೋಣ, ಹೊರಗಡೆ ಕಣ್ಣನ್ನ ಮುಚ್ಚಿ ಒಳ ಕಣ್ಣನ್ನ ತೆರೆಯುವಂತಹ ಒಂದು ಪ್ರಯತ್ನವನ್ನು ಮಾಡೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ತುಂಬಾ ಅತ್ಯುತ್ತಮವಾಗಿದೆ.